ಉಪನ್ಯಾಸಕರು ಧಾರವಾಡ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನೇಕವಾಗಿರುವಂತಹ ಹುದ್ದೆಗಳಿಗೆ ಸದ್ಯದಲ್ಲೇ ಅಧಿಸೂಚನೆ ಆಗಲಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಮೊದಲೇ ಕಾಲಘಟ್ಟ ಯಾವುದು ಕಾಲ್ಫಾರ್ಮ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ESI ಮತ್ತು ಅಬಕಾರಿ ಫೇದೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ. ತಾವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಸರ್ ESI ಕ್ವಶನ್ ಪೇಪರ್ ಅನ್ನು ಒಂದ್ಸಾರಿ ತೆಗೆದುಕೊಂಡು ಬರ್ರಿ, ಯಾವ ರೀತಿ ಹಿಂದೆ ಪ್ರಶ್ನೆಗಳಾಗಿದ್ದಾವೆ ಅದನ್ನ ನೋಡ್ಕೊಂಡು ನಾವು ತಯಾರಿಯನ್ನು ನಡೆಸ್ತೀವಿ ಅಂತ ಹೇಳಿದ್ರಿ. ಅದಕ್ಕಾಗಿ ಇವತ್ತಿನ ತರಗತಿಯಲ್ಲಿ ESI ಪ್ರಶ್ನೆ ಪತ್ರಿಕೆಯನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸಂಪೂರ್ಣವಾಗಿ 4 ಆಪ್ಷನ್ಸ್ ಗಳಿಗೆ ಸಂಬಂಧಿಸಿದ ಹಾಗೆ ಮತ್ತು ಇವತ್ತಿನ ಇಲ್ಲಿವರೆಗಿನ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಗೆ ಸಂಬಂಧಿಸಿದಂತೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ತಾವೆಲ್ಲರೂ ಕೂಡ ಮಾಡ್ಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿ ಬಂದಾಗ, ತಾವೆಲ್ಲರೂ ಕೂಡ ಪ್ರಶ್ನೆಯನ್ನ ಓದ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಸರಿಯಾಗಿರುವಂತಹ ಉತ್ತರವನ್ನ ನೀಡಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಅಂಶಗಳನ್ನ ನಾವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದನ್ನು ನೀಟವಾಗಿ ನೋಟ್ಸ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ತಮ್ದಾಗಿರುತ್ತ. ಓಕೆ, ಯಾವುದೇ ಕಾರಣಕ್ಕಾಗಿ ತರಗತಿಯನ್ನು ಕೇಳಿ ಜಸ್ಟ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ರಿ. ಮುಂದೆ ನಿಮ್ಗ ಸರ ಪರೀಕ್ಷೆಯಲ್ಲಿ ಬಹಳಷ್ಟು ಅನುಕೂಲ ಆಗಲಿದೆ ಅನ್ನುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಏನಾದ್ರೂ ಪ್ರಶ್ನೆಗಳು ಬಂದು ಅಂತ ಹೇಳಿ ಬಂದಾಗ ಯಾವುದೇ ಪ್ರಶ್ನೆಗಳು ಮಿಸ್ ಆಗದೆ ಹಾಗೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಸಂಪೂರ್ಣವಾಗಿ 360 ಡಿಗ್ರಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ. ಇವತ್ತಿನ ಲೈವ್ ತರಗತಿಗೆ ಬಂದಿರುವಂತಹ ಕರ್ನಾಟಕದ ಎಲ್ಲ ನೆಚ್ಚಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸ್ನೇಹಿತರೆ. ಇವತ್ತಿನ ಲೈವ್ ದಲ್ಲಿ ಇರುವಂತಹ ಸತೀಶ್ ಕುಂದಾಪುರ್ ಅವರೇ, ಸಾನಿಯಾ ಅವರೇ, ಆದಿತ್ಯ ಚೌಹಾಣ್ ಅವರೇ, ಉಮಾಶ್ರೀ ಕುಂಬಾರ್ ಅವರೇ, ಪ್ರತಿಭಾ ಗಾವಡೆ ಆಗಿರ್ಬೋದು, ಆದಿತ್ಯ ಚೌಹಾಣ್ ಆಗಿರ್ಬೋದು, ಅಪ್ಪಯ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಜ್ಞಾನ್ ಅವರಾಗಿರ್ಬೋದು, ರೇಣುಕಾ SK ಅವರಾಗಿರ್ಬೋದು, ರಾಜಶೇಖರ್ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಅವಿ ಪೂಜಾರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯಾವ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಂದಾಗ ESI ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಈ ESI ಕೊನೆಯದಾಗಿ ಯಾವ ವರ್ಷದಲ್ಲಿ ನಡೆದಿತ್ತು ಅಂದ್ರೆ 2019ರಲ್ಲಿ ನಡೆದಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತಿನ ತರಗತಿಯಲ್ಲಿ GK ಪೇಪರ್ ಅನ್ನ ಚರ್ಚೆ ಮಾಡ್ತಾ ಬರೋಣ. ಈ GK ಪೇಪರ್ ಯಾವ್ಯಾವ ವಿಷಯಗಳನ್ನ ಒಳಗೊಂಡಿರುತ್ತ ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ, ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸುಮಾರು 28 ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾನೆ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಹಾಗೆ 10 ಪ್ರಶ್ನೆಗಳಿದಾವ. ಸರ್, ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾವತ್ತು. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ 15 ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದ. ಹಂಗೆ ಸಬ್ಜೆಕ್ಟ್ ಗಳನ್ನ ಚರ್ಚೆ ಮಾಡ್ತಾ ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅನ್ನುವಂಥದ್ದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯ ಮೊದಲೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸರ್, ಮೊದಲೇ ಪ್ರಶ್ನೆ ಏನಿದೆ ಅಂತ ಹೇಳಿ ಬಂದಾಗ, ಭೂಮಿಯ ಮೇಲೆ ನೋಡಿ ಸರ್, ಭೂಮಿಯ ಮೇಲೆ ವಿಮೋಚನಾ ವೇಗ ಅಂತ ಹೇಳಿ ಕೊಟ್ಟಿದ್ದಾರೆ. ಭೂಮಿಯ ಮೇಲಿನ ವಿಮೋಚನಾ ವೇಗ ಅಂತ ಹೇಳಿ ಕೊಟ್ಟು ಸರ್ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದೆ. ಆಪ್ಷನ್ಸ್ ಬಿ 11.2 ಕಿಲೋಮೀಟರ್ ಪರ್ ಸೆಕೆಂಡ್ 2 ಅಂತ ಹೇಳಿದೆ, ಅಂದ್ರೆ 2 ಸೆಕೆಂಡ್ಗೆ ಅಂತ ಹೇಳಿ. ಆಪ್ಷನ್ಸ್ ಸಿ ಇದೆ 11.2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದೆ. ನೋಡೋಣ ಭೂಮಿಯ ಮೇಲಿನ ವಿಮೋಚನಾ ವೇಗ ಎಷ್ಟು ಇರ್ತದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಆನ್ಸರ್ ಅನ್ನ ಮಾಡಬೇಕು. ಮತ್ತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ PSI ಎಕ್ಸಾಮ್ ದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಿದ ಸ್ನೇಹಿತರ. ಪ್ರಶ್ನೆ ಈಗಾಗಲೇ ಆಗಿ ಹೋಗಿದೆ. ತಾವೆಲ್ಲರೂ ಕೂಡ ಸರ್ ಎ ಅಂತ ಹೇಳಿ ಆನ್ಸರ್ ಅನ್ನ ಮಾಡ್ತಾ ಇದ್ದೀರಿ. ಮೊದಲೇದು ವಿಮೋಚನಾ ವೇಗ ಅಂದ್ರೆ ಏನ್ ಅಂತ ಹೇಳಿ ನೆನಪಿಟ್ಕೊಡ್ರಿ. ಸರ್, ವಿಮೋಚನಾ ವೇಗ ಅಂತ ಹೇಳಿ ಬಂದಾಗ ಈ ಭೂಮಿಯಿಂದ ಯಾವ್ದಾದ್ರು ಒಂದು ರಾಕೆಟ್ ಅಥವಾ ಉಪಗ್ರಹ ಭೂಮಿಯನ್ನ ಬಿಟ್ಟು ಹೋಗ್ಬೇಕಾಗಿತ್ತು ಅಂದ್ರ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕು ಅನ್ನುವಂಥದ್ದನ್ನ ತಿಳಿಸುವುದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ವಿಮೋಚನಾ ವೇಗ ಅಂತ ಹೇಳಿ ಕರಿತೀವಿ. ಅಂದ್ರ ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಂಡು ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರ ಒಂದು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ಚಲಿಸಬೇಕು ಅನ್ನುವಂತ ವಿಧಾನವನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರ ವಿಮೋಚನಾ ವೇಗ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಭೂಮಿಯ ಮೇಲಿನ ವಿಮೋಚನಾ ವೇಗ ಎಷ್ಟು ಅಂತ ಹೇಳಿ ಬಂದಾಗ ಈ ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದಾಗ್ತದ ಅಂದ್ರ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು. ಅಂದ್ರ ಮೊದಲೇ ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಯಾವ್ದಾಗ್ತದ ಅಂದ್ರ ಸರ್ ಆಪ್ಷನ್ ಎ ಆಗ್ತಾ ಬರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನ. ಸರ್, ತಾವೆಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ನೆನಪಿಡಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ. ಹಾಗಾದ್ರ ಅದೇ ರೀತಿ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತೀನಿ. ಸೂರ್ಯನ ಬೆಳಕು ಭೂಮಿಯನ್ನ ತಲುಪಬೇಕಾದ್ರ ಎಷ್ಟು ಸೆಕೆಂಡ್ ಅನ್ನ ತೆಗೆದುಕೊಳ್ತದೆ, ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಅನ್ನ ತೆಗೆದುಕೊಳ್ತದೆ. ಅದೇ ರೀತಿ ಚಂದ್ರನ ಬೆಳಕು ಭೂಮಿಯನ್ನ ತಲುಪಬೇಕಾದ್ರೆ
ಎಷ್ಟು ನಿಮಿಷ ಸಮಯವನ್ನು ತೆಗೆದುಕೊಳ್ತದೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಈ ಎರಡು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ತಾವೆಲ್ಲರೂ ಕೂಡ ಉತ್ತರವನ್ನ ನೀಡ್ತಾ ಬರ್ರಿ. ಕ್ಲಾಸ್ ಇಷ್ಟ ಆಗಿತ್ತಂದ ಲೈಕ್ ಬಟನ್ ಅನ್ನು ಒತ್ತಲಿಕ್ಕೆ ಕೂಡ ಸಾಧ್ಯವಾಗಿರ್ಬೇಕು. ಸರ್, ಸೂರ್ಯನ ಬೆಳಕು ಭೂಮಿಯನ್ನ ತಲುಪಲು ತೆಗೆದುಕೊಳ್ಳುವಂತ ಸಮಯ, ಚಂದ್ರನ ಬೆಳಕು ಭೂಮಿಯನ್ನ ತಲುಪಲು ತೆಗೆದುಕೊಳ್ಳುವಂತಹ ಸಮಯವನ್ನ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳ್ತಾ ಬರಬಹುದು. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್ ಆನ್ಸರ್ ಅನ್ನ ನೀಡ್ತಾ ಇದ್ದೀರಿ. ವೆರಿ ಗುಡ್. ನೆನಪಿಟ್ಕೊಳ್ಳಿ ಸರ್, ಸೂರ್ಯನ ಬೆಳಕು ಭೂಮಿಯನ್ನ ತಲುಪಲು 8 ನಿಮಿಷ 28 ಸೆಕೆಂಡ್ ಅನ್ನ ತೆಗೆದುಕೊಳ್ತಾ ಬರ್ತದೆ. ಅದೇ ರೀತಿ ಚಂದ್ರನ ಬೆಳಕು ಭೂಮಿಯನ್ನ ತಲುಪಲು 1.3 ಸೆಕೆಂಡ್ ಅನ್ನ ತೆಗೆದುಕೊಳ್ತದೆ. 1 ನಿಮಿಷ 30 ಸೆಕೆಂಡ್ ಅನ್ನ ತೆಗೆದುಕೊಳ್ತಾ ಬರ್ತದೆ. ಸರ್ ನೋಡ್ರಿ, ಭೂಮಿಯ ವಿಮೋಚನಾ ವೇಗ ಅಂತ ಹೇಳಿ ಬಂದಾಗ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಸೂರ್ಯನ ಬೆಳಕು ಭೂಮಿಯನ್ನ ತಲುಪಲು 8 ನಿಮಿಷ 28 ಸೆಕೆಂಡ್ ಅನ್ನ ತೆಗೆದುಕೊಂಡ್ರೆ, ಚಂದ್ರನ ಬೆಳಕು ಭೂಮಿಯನ್ನ ತಲುಪಲು ಸರ್ 1 ನಿಮಿಷ 30 ಸೆಕೆಂಡ್ ಅನ್ನ ತೆಗೆದುಕೊಳ್ತದೆ ಅನ್ನುವಂತ ವಿಚಾರವೂ ಕೂಡ ತಮಗೆಲ್ಲರಿಗೂ ಕೂಡ ನೆನಪಿಟ್ಕೊಳ್ರಿ. ಹಾಗಾದ್ರೆ ನಂತರ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸರ್, ಹೆಂಗ ಪ್ರಶ್ನೆ ಕೇಳಿದ ನೋಡ್ರಿ. ಎರಡನೇ ಪ್ರಶ್ನೆ, ವಿಮಾನದ ರೆಕ್ಕೆಗಳ ಆಕಾರವನ್ನ ನೋಡ್ರಿ, ವಿಮಾನದ ರೆಕ್ಕೆಗಳ ಆಕಾರವನ್ನ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ವಿಮಾನದ ರೆಕ್ಕೆಗಳ ಆಕಾರವನ್ನ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ಇತ್ತೀಚೆಗೆ ಭಾರತದಲ್ಲಿ ವಿಮಾನ ದುರಂತವನ್ನ ಕಂಡಿದ್ದೇವೆ ನಾವು. ಆ ವಿಮಾನ ದುರಂತ ಆಗಿರುವಂತ ಕಾರಣಕ್ಕಾಗಿ ಇಂಥ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕೇಳಬಹುದು. ಎ ಇದೆ ನ್ಯೂಟನ್ ಅನ್ನ ತತ್ವ ಅಂತ ಹೇಳಿದೆ, ಬಿ ಇದೆ ಕೆಪ್ಲರನ ತತ್ವ ಅಂತ ಹೇಳಿದೆ, ಸಿ ಇದೆ ಬರ್ನೋಲಿಯ ತತ್ವ ಅಂತ ಹೇಳಿದೆ, ಡಿ ಇದೆ ಪಾಸ್ಕಲ್ನ ತತ್ವ ಅಂತ ಹೇಳಿದೆ. ಹಾಗಾದ್ರ ತಾವೆಲ್ಲರೂ ಕೂಡ ಈ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಸ್ನೇಹಿತರೆ ಬೇಗ ಬೇಗನೆ ಉತ್ತರವನ್ನ ನೀಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಸರ್, ಸಿ ಆನ್ಸರ್ ಆಗ್ತದ, ಸಿ ಆನ್ಸರ್ ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರ ವಿಮಾನದ ರೇಖೆಗಳ ಆಕಾರವನ್ನ ಯಾವ ತತ್ವದ ಆಧಾರದ ಮೇಲೆ ಸರ್ ರಚನೆ ಮಾಡಲಾಗಿರುತ್ತಂದ್ರ ಬರ್ನೋಲಿಯ ತತ್ವದ ಆಧಾರದ ಮೇಲೆ ರಚನೆ ಮಾಡಲಾಗಿರುತ್ತ. ಸರ್, ಬರ್ನೋಲಿಯ ತತ್ವ ಅಂದ್ರೆ ಏನು ಅಂತ ಹೇಳಿ ಬಂದಾಗ ವಿಮಾನ ಪ್ರಮುಖವಾಗಿ 2 ರೇಖೆಗಳನ್ನು ಒಳಗೊಂಡಿರುತ್ತ. ಮೇಲಿನ ರೇಖೆಯ ವೇಗ ಏನಿರುತ್ತಂದ್ರೆ ಬಹಳಷ್ಟು ಸ್ಪೀಡ್ ಇರ್ತದೆ. ಸರ್, ಬಹಳಷ್ಟು ಸ್ಪೀಡ್, ಮೇಲಿನ ರೇಖೆಯ ವೇಗ ಬಹಳಷ್ಟು ಸ್ಪೀಡ್ ಇತ್ತು ಅಂತ ಹೇಳಿ ಬಂದಾಗ ಅದರ ಒತ್ತಡ ಏನಾಗಿರುತ್ತಂದ್ರೆ ಕಡಿಮೆ ಇರುತ್ತೆ. ಇನ್ನೊಂದು ಕೆಳಗೆ ಇರುವಂತಹ ರೇಖೆ ಏನಾಗಿರುತ್ತ ಅಂತ ಹೇಳಿ ಬಂದಾಗ ಅದರ ಸ್ಪೀಡ ಕಡಿಮೆ ಇರುತ್ತ, ಆದರೆ ಒತ್ತಡ ಏನಾಗಿರುತ್ತ ಅಂತ ಹೇಳಿ ಬಂದಾಗ ಜಾಸ್ತಿ ಆಗಿರುತ್ತ. ಒತ್ತಡ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ವಿಮಾನವನ್ನ ಮೇಲೆ ಲಿಫ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಬರ್ತದೆ. ವಿಮಾನವನ್ನ ಮೇಲೆ ಲಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಅದಕ್ಕೆ ಸರ ಈ ವಿಮಾನದ ರೇಖೆಗಳು ಯಾವ ತತ್ವವನ್ನ ಆಧರಿಸಿ ರಚನೆಯಾಗಿದಾವ ಅಂತ ಹೇಳಿ ಬಂದಾಗ ಬರ್ನೋಲಿಯ ತತ್ವವನ್ನ ಬರ್ನೋಲಿಯ ತತ್ವದ ಆಧಾರದ ಮೇಲೆ ರಚನೆ ಆಗಿದಾವ ಅನ್ನುವಂತ ವಿಚಾರವನ್ನು ತಾವೆಲ್ಲರೂ ಕೂಡ ನೆನಪಿಟ್ಕೊಳ್ರಿ. ಹಾಗಾದ್ರೆ ಸರ ಇದಕ್ಕೆ ಸಂಬಂಧಿಸಿದಂತೆ ಏನ ನೆನಪಿಡಬೇಕು? ಸರ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಪಡೆದ ಮೊದಲ ನಗರ ಯಾವ್ದಂತ ಕೇಳ್ಬೋದು. ಭಾರತದಲ್ಲಿ ವಿಮಾನ ಸಂಪರ್ಕ ಪಡೆದ ಮೊದಲ ನಗರ ಯಾವ್ದಂತ ಕೇಳ್ಬೋದು. ಅದೇ ರೀತಿ ಕರ್ನಾಟಕದಲ್ಲಿ ವಿಮಾನ ಸಂಪರ್ಕ ಪಡೆದಿರುವಂತ ಮೊದಲ ಜಿಲ್ಲೆ ಯಾವುದು ಅಂತ ಕೇಳ್ಬೋದು. ಅದೇ ರೀತಿ ಸರ್, ವಿಮಾನವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳ್ಬೋದು. ನೋಡೋಣ, ಆನ್ಸರ್ ಮಾಡ್ರಿ. ಸರ್, ವಿಮಾನವನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಬೇಗನೆ ಆನ್ಸರ್ ಅನ್ನು ಮಾಡ್ತಾ ಬರ್ರಿ. ಹಾಗಾದ್ರೆ ಇತ್ತೀಚೆಗೆ ಭಾರತದಲ್ಲಿ ವಿಮಾನ ಅಪಘಾತ ಸಂಭವಿಸ್ತದೆ. ಈ ವಿಮಾನ ಅಪಘಾತ ಇತ್ತೀಚೆಗೆ ಎಲ್ಲಿ ಸಂಭವಿಸಿತು ಅನ್ನುವಂತ ವಿಚಾರವನ್ನ ನೆನಪಿಟ್ಕೊಳ್ರಿ. ಹಾಗಾದ್ರ ಸರ ತಾವೆಲ್ಲರೂ ಕೂಡ ಇನ್ನೊಂದು ನೆನಪಿಡ್ಬೇಕಾಗ್ತದ, ವಿಮಾನದಲ್ಲಿ ಒಂದು ಕಪ್ಪು ಪೆಟ್ಟಿಗೆ ಇರ್ತದ. ಸರ್, ಯಾಕೆ ಕಪ್ಪು ಪೆಟ್ಟಿಗೆ ಇರ್ತದ ಅಂತ ಹೇಳಿ ಬಂದಾಗ ವಿಮಾನ ಅಪಘಾತ ಹೆಂಗ ಸಂಭವಿಸ್ತು ಅನ್ನೋದನ್ನ ತಿಳಿಲಿಕ್ಕೆ ಎಲ್ಲಾ ರೆಕಾರ್ಡ್ ಆಗಿರುತ್ತೆ ಈ ಕಪ್ಪು ಪೆಟ್ಟಿಗೆಯಲ್ಲಿ. ಹಾಗಾದ್ರೆ ವಿಮಾನದಲ್ಲಿರುವಂತ ಕಪ್ಪು ಪೆಟ್ಟಿಗೆಯ ಬಣ್ಣ ಯಾವುದು ಅಂತ ಹೇಳಿ ಎಕ್ಸಾಮ್ ದಲ್ಲಿ ಪ್ರಶ್ನೆ ಕೇಳಿದ. ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವೆ? ನೋಡೋಣ, ಬೇಗನೆ ಆನ್ಸರ್ ಮಾಡ್ರಿ. ಪ್ರಸ್ತುತ ಭಾರತದಲ್ಲಿರುವಂತ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು. ಬೇಗ ತಾವೆಲ್ಲರೂ ಕೂಡ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು ಸ್ನೇಹಿತರೆ. ಎಸ್, ವೆರಿ ಗುಡ್. ಸರ್, ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಭಾರತದಲ್ಲಿ ವಿಮಾನ ಸಂಪರ್ಕ ಪಡೆದಿರುವಂತ ಮೊಟ್ಟ ಮೊದಲ ನಗರ ಯಾವ್ದಂದ್ರೆ ಅಲಹಾಬಾದ. ಈ ಅಲಹಾಬಾದ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಪ್ರಸ್ತುತ ತಾವೆಲ್ಲರೂ ಕೂಡ ನೆನಪಿಟ್ಕೊಂಡು ಪ್ರಯಾಗ್ರಾಜ್ ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಡೀತು. ಇನ್ನು ಕರ್ನಾಟಕದಲ್ಲಿ ವಿಮಾನ ಸಂಪರ್ಕ ಪಡೆದಿರುವಂತ ಮೊದಲ ಜಿಲ್ಲೆ ಕೇಳಿದಾನೆ ಈಗಾಗಲೇ ಬಳ್ಳಾರಿ ಜಿಲ್ಲೆ. ವಿಮಾನವನ್ನ ಕಂಡು ಹಿಡಿದಂತವ್ರು ಯಾರು ಅಂದ್ರೆ 1903ರಲ್ಲಿ ರೈಟ್ ಸಹೋದರರು ಕಂಡು ಹಿಡಿತಾರೆ. ಯಾವ ಸಹೋದರರು? ರೈಟ್ ಸಹೋದರರು ಕಂಡು ಹಿಡಿತಾರೆ. ಇತ್ತೀಚೆಗೆ ವಿಮಾನ ಅಪಘಾತ ಎಲ್ಲಿ ಸಂಭವಿಸಿತು ಅಂತ ಹೇಳಿ ಬಂದಾಗ ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನುವಂತ ನಗರದಲ್ಲಿ ಸಂಭವಿಸ್ತದೆ. ಸುಮಾರು 242 ಜನರು ಮರಣವನ್ನು ಹೊಂದ್ತಾರೆ.
ವಿಮಾನದಲ್ಲಿರುವಂತ ಕಪ್ಪು ಪೆಟ್ಟಿಗೆ ಯಾವ ಬಣ್ಣದಿಂದ ಕೂಡಿರುತ್ತ ಅಂತ ಕೇಳ್ತಾ ಬರ್ತಾನ. ಸರ್ ಆರೆಂಜ್ ಬಣ್ಣದಿಂದ ಕೂಡಿರುತ್ತ, ಕಿತ್ತಳೆ ಬಣ್ಣದಿಂದ ಕೂಡಿರುತ್ತ. ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು ಅಂದ್ರ ಭಾರತದಲ್ಲಿ ಸುಮಾರು 34 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತವೆ. ಎಷ್ಟು ಸರ್? 34 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತವೆ. ಹಾಗಾದ್ರ 33ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಗೊತ್ತಿರಬೇಕು, 34ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದು ಅಂತ ಹೇಳಿ ಗೊತ್ತಿರ್ಬೇಕು. ಭಾರತದ 33ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿ ಬಂದಾಗ ಸರ ನೋಯ್ಡಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ನೋಡ್ತೀವಿ. ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾದ್ರೆ 34ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿ ಬಂದಾಗ ನ್ಯಾವಿ ಮುಂಬೈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ನೋಡ್ತೀವಿ. ನ್ಯಾವಿ ಮುಂಬೈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಭಾರತದ 34ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ಇನ್ನೊಂದು ಇತ್ತೀಚೆಗೆ ಸುದ್ದಿ ಪ್ರಕಟ ಆಗಿತ್ತು, ತಾವೆಲ್ಲರೂ ಕೂಡ ನೋಡಿರ್ಬೋದು. ನೋಡೋಣ, ಆನ್ಸರ್ ಮಾಡ್ರಿ. ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಅದೇ ರೀತಿ ಸರ್ ದಕ್ಷಿಣ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ದಕ್ಷಿಣ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಅದೇ ರೀತಿಯಾಗಿ ಸರ್ ಅತಿ ಹೆಚ್ಚು ಜನದಟ್ಟಣೆಯಿಂದ ಕೂಡಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಭಾರತದಲ್ಲಿ? ಸರ್ ಭೌಗೋಳಿಕವಾಗಿ ಬೇರೆ, ಅತಿ ಹೆಚ್ಚು ಜನದಟ್ಟಣೆಯಿಂದ ಕೂಡಿರುವಂತಹ ವಿಮಾನ ನಿಲ್ದಾಣ ಬೇರೆ. ಇದನ್ನು ಪ್ರಶ್ನೆ ಕೇಳಿದಾನ, PC ಎಕ್ಸಾಮ್ ದಲ್ಲಿ ಕೇಳಿದಾನೆ. ಭಾರತದಲ್ಲಿ ಅತಿ ಜನದಟ್ಟಣೆಯಿಂದ ಕೂಡಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದು ಅಂತ ಹೇಳಿ ಒಂದು ಎಕ್ಸಾಮ್ ದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಬಂದಿದ್ದ. ಸರ್ ಇಲ್ಲಿ ನೆನಪಿಟ್ಕೊಳ್ರಿ, ಭೌಗೋಳಿಕವಾಗಿ ಭಾರತದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿ ಬಂದಾಗ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾದ್ರೆ ಈ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ ಅನ್ನೋದು ತೆಲಂಗಾಣ ರಾಜ್ಯದ ಹೈದರಾಬಾದಿನಲ್ಲಿ ಕಂಡು ಬರ್ತದೆ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ನಲ್ಲಿ ಇದೆ. ದಕ್ಷಿಣ ಭಾರತದ ಅತಿ ದೊಡ್ಡದಾಗಿರುವಂತ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದ್ದ ಅಂತ ಹೇಳಿ ಬಂದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ ಅಂದ್ರ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನದಟ್ಟಣೆಯಿಂದ ಕೂಡಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿ ಬಂದಾಗ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುವುದು ಎಲ್ಲಿ ಅಂತ ಹೇಳಿ ಬಂದಾಗ ಸರ ದೆಹಲಿಯಲ್ಲಿ ಕಂಡು ಬರ್ತದೆ ಅನ್ನುವಂತ ವಿಚಾರವನ್ನ ನೆನಪಿಟ್ಕೊಳ್ರಿ. ಅದೇ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಏನಂತ ಕೇಳ್ತಾ ಬರ್ತಾನೆ? ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದಾನೆ. ನೋಡೋಣ, ಆನ್ಸರ್ ಮಾಡ್ರಿ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ? ಹಾಗಾದ್ರೆ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ? ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ? ಬೇಗ ಬೇಗ ಆನ್ಸರ್ ಮಾಡ್ರಿ. ಹಾಗಾದ್ರೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತಾ? ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ? ಅದೇ ರೀತಿಯಾಗಿ ಸರ್ ಸಾಂಬ್ರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದ ಅಂತ ಹೇಳಿ ಒಂದ್ಸಾರಿ ಪ್ರಶ್ನೆ ಕೇಳಿದಾನ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ನಿಮಗೆ ಏನಾಗಿರ್ಬೇಕಂದ್ರೆ ಸರ್ ಉತ್ತರಗಳು ಗೊತ್ತಿರಬೇಕಾಗ್ತದೆ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರೋದು ಎಲ್ಲಿ ಅಂತ ಹೇಳಿ ಬಂದಾಗ ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ಮುಂಬೈದಲ್ಲಿ ಕಂಡು ಬರ್ತದೆ. ಸಾಂಬ್ರಾ ವಿಮಾನ ನಿಲ್ದಾಣ ಸರ್ ಕರ್ನಾಟಕದ ಬೆಳಗಾವಿಯಲ್ಲಿ ಕಂಡು ಬರ್ತದೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಸರ್ ಇದಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟೆಲ್ಲ ಕರೆಂಟ್ ಅಫೇರ್ಸ್ ಇದೆ ಅನ್ನುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಚರ್ಚೆ ಮಾಡೋಣ. ಸರ್ ಇಲ್ಲಿ ಆಪ್ಷನ್ಸ್ ಗಳಿದಾವ್ ನೋಡ್ರಿ. ಸರ್ ನ್ಯೂಟನ್ನ ತತ್ವ ಅಂತ ಹೇಳಿದೆ, ತಾವೆಲ್ಲರೂ ಕೂಡ ಗೊತ್ತಿರ್ಬೇಕಾಗ್ತದ. ನ್ಯೂಟನ್ನ ನಿಯಮಗಳನ್ನ ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನ. ಹಾಗಾದ್ರೆ ನ್ಯೂಟನ್ನ ಮೊದಲನೇ ನಿಯಮ ಏನ್ ಹೇಳ್ತದೆ, ನ್ಯೂಟನ್ನ ಎರಡನೇ ನಿಯಮ ಏನ್ ಹೇಳ್ತದೆ, ನ್ಯೂಟನ್ನ ಮೂರನೇ ನಿಯಮ ಏನ್ ಹೇಳ್ತದೆ ಅನ್ನೋದು ಗೊತ್ತಿರ್ಬೇಕಾಗ್ತದೆ. ಓಕೆ, ಮೊದಲನೇ ನಿಯಮ ಏನ್ ಹೇಳ್ತದೆ, ಎರಡನೇ ನಿಯಮ ಏನ್ ಹೇಳ್ತಾ ಬರ್ತದೆ, ಮೂರನೇ ನಿಯಮ ಏನ್ ಹೇಳ್ತದೆ ಅನ್ನೋದು ಗೊತ್ತಿರ್ಬೇಕಾಗ್ತದ. ನ್ಯೂಟನ್ನ ಮೊದಲ ನಿಯಮ ಏನ್ ಹೇಳ್ತಾ ಬರ್ತದನ್ನ ಜಡತ್ವದ ಕುರಿತು ತಿಳಿಸ್ತಾ ಬರ್ತದೆ. ಯಾವುದರ ಕುರಿತು? ಜಡತ್ವದ ಕುರಿತು. ಯಾವುದೇ ಬಾಹ್ಯ ಪ್ರಯೋಗವನ್ನ ಹಾಕದೆ ಹೊರತಾಗಿ ಯಾವುದೇ ಒಂದು ವಸ್ತು ಚಲಿಸುವುದಿಲ್ಲ. ಇದು ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಸಂಬಂಧಿಸಿದೆ. ಉದಾಹರಣೆಗಾಗಿ ನಾವು ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡುತ್ತಿರಬೇಕಾಗಿರುವಂತ ಸಂದರ್ಭದಲ್ಲಿ ಡ್ರೈವರ್ ಒಮ್ಮಿಂದೊಮ್ಮೆಲೆ ಬ್ರೇಕ್ ಅನ್ನು ಹಾಕಿದಾಗ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿ ಬಂದಾಗ ಮುಂದಕ್ಕೆ ಹೋಗಿ ಬೀಳ್ತೀವಿ. ಇದು ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಇನ್ನು ನ್ಯೂಟನ್ನ ಎರಡನೇ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಇನ್ನ ನ್ಯೂಟನ್ನ ಮೂರನೇ ನಿಯಮ ಸರ ಕ್ರಿಯೆಗೆ
ಪ್ರತಿಕ್ರಿಯೆ ಇದು ನ್ಯೂಟನ್ ಎಷ್ಟೇನೇ ನಿಯಮವಾಗಿದೆ ಅಂತ ಹೇಳಿ ಬಂದಾಗ ಮೂರನೇ ನಿಯಮವಾಗಿದೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನೀವೆಲ್ಲರೂ ಕೂಡ ನೋಡಿರ್ಬೋದು, ರಾಕೆಟ್ ಅನ್ನ ನಾವು ಮೇಲೆ ಬಿಟ್ಟಂತ ಸಂದರ್ಭದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಕೆಳಗಡೆ ಏನು ಬರ್ತಾ ಹೋಗ್ತದಂದ್ರೆ ಹೊಗೆ ಬರ್ತಾ ಹೋಗ್ತದ. ಇದು ನ್ಯೂಟನ್ ಅನ್ನ ಎಷ್ಟನೇ ನಿಯಮಕ್ಕೆ ಉದಾಹರಣೆ ಅಂತ ಕೇಳಿದಾನೆ? ಮೂರನೇ ನಿಯಮಕ್ಕೆ ಉದಾಹರಣೆವಾಗ್ತಾ ಬರ್ತದೆ. ಇನ್ನ ಕೆಪ್ಲರ್ನ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ. ಪ್ರಶ್ನೆಯನ್ನು ಕೇಳಿದ ನೋಡ್ ಸರ್, ಏನೇನ್ ಕೇಳಿದಾನೆ? ಮೊದಲನೇದಾಗಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಹೇಳಿ ಗೊತ್ತಿರ್ಬೇಕು. ನೋಡೋಣ, ಆನ್ಸರ್ ಮಾಡ್ರಿ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ಅದೇ ರೀತಿ ಗ್ರಹಗಳ ಚಲನೆಯನ್ನ ಮಂಡಿಸಿದಂತವ್ರು ಯಾರು? ಗ್ರಹಗಳ ಚಲನೆಯನ್ನ. ಅದೇ ರೀತಿ ಸರ್ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು ಅಂತ ಹೇಳಿ ಪದೇ ಪದೇ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನು ಕೇಳ್ತಾನ. ಸರ್ ಇವೇನು ಭೂಕೇಂದ್ರ ಸಿದ್ಧಾಂತ, ಇವೇನು ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಹೇಳಿ ಅನಾಕ್ ಹೋಗ್ಬೇಡ್ರಿ. ಸರ್ ಭೂಕೇಂದ್ರ ಸಿದ್ಧಾಂತ ಅಂದ್ರ ಸರ್ ಗ್ರಹಗಳು ಭೂಮಿಯನ್ನ ಕೇಂದ್ರವನ್ನಾಗಿಟ್ಕೊಂಡು ಎಲ್ಲಾ ಗ್ರಹಗಳು ಸುತ್ತುತ್ತವೆ ಅನ್ನುವಂಥದ್ದು ಇದು ಭೂಕೇಂದ್ರ ಸಿದ್ಧಾಂತ. ಸೂರ್ಯ ಕೇಂದ್ರ ಸಿದ್ಧಾಂತ ಅಂದ್ರೆ ಏನು? ಸೂರ್ಯನನ್ನ ಕೇಂದ್ರವನ್ನಾಗಿಟ್ಕೊಂಡು ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತವೆ, ಇದು ಸೂರ್ಯ ಕೇಂದ್ರ ಸಿದ್ಧಾಂತ. ನೆನಪಿಟ್ಕೊಳ್ರಿ ಸರ್. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳ್ತಾನೆ. ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು ಅಂತ ಕೇಳ್ತಾನೆ. ಗ್ರಹಗಳ ಚಲನೆಯ ಪರಿಕಲ್ಪನೆಯನ್ನ ನೀಡಿದಂತವ್ರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾನ. ಅದಕ್ಕಾಗಿ ಸರ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಯಭಟ ಮಂಡಿಸಿದ್ದ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಆರ್ಯಭಟ ಮಂಡಿಸಿದ್ದ. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿ ಗುಪ್ತರ ಕಾಲಾವಧಿಯಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರುವಂತ ಆರ್ಯಭಟ ಮಂಡಿಸಿದ್ದ. ಆದ್ರೆ ಪುಸ್ತಕಗಳಲ್ಲಿ ದಾಖಲಾಗ್ಲಿಲ್ಲ. ಹಾಗಾದ್ರ ಇವತ್ತು ಭೂಗೋಳ ಶಾಸ್ತ್ರ ಓದುವಂತಹ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದಂತ ವ್ಯಕ್ತಿ ಯಾರು ಅಂದ್ರೆ ಕೋಪರ್ನಿಕಸ್. ಈ ಕೋಪರ್ನಿಕಸ್ ಹೇಳ್ತಾನ, ನೆನಪಿಟ್ಕೊಂಡು ಸೂರ್ಯನನ್ನ ಕೇಂದ್ರವನ್ನಾಗಿಟ್ಕೊಂಡು ಎಲ್ಲಾ ಗ್ರಹಗಳು ಸುತ್ತುತ್ತವೆ ಅನ್ನುವಂತಹ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಕೊಟ್ಟಂತವನು ಕೋಪರ್ನಿಕಸ್. ಹಾಗಾದ್ರ ಗ್ರಹಗಳ ಚಲನೆಯ ಪರಿಕಲ್ಪನೆಯನ್ನ ನೀಡಿದಂತವ್ರು ಯಾರು ಅಂತ ಹೇಳಿ ಪದೇ ಪದೇ ಕೇಳಿದಾನೆ. ಕೆಪ್ಲರ್ ಗ್ರಹಗಳ ಚಲನೆಯ ಪರಿಕಲ್ಪನೆಯನ್ನ ನೀಡ್ತಾನೆ. ಹಾಗಾದ್ರೆ ಭೂಮಿಯನ್ನೇ ಕೇಂದ್ರವನ್ನಾಗಿಟ್ಕೊಂಡು ಎಲ್ಲಾ ಗ್ರಹಗಳು ಸುತ್ತುತ್ತವೆ ಅನ್ನುವಂತಹ ಬಕ್ವಾಸ್ ಐಡಿಯಾ ಕೊಟ್ಟಂತ ಕಬುರ್ಗೇಡಿ ಯಾರು ಅಂದ್ರ ಸರ ಟಾಲೆಮಿ ಅಂತ ಹೇಳಿ ಬರ್ತಾನೆ. ಈ ಟಾಲೆಮಿ ತನ್ನ ಜಿಯೋಗ್ರಫಿ ಅನ್ನುವಂತ ಗ್ರಂಥವನ್ನು ಬರೀತಾನೆ. ತನ್ನ ಜಿಯೋಗ್ರಫಿ ಅನ್ನುವಂತ ಗ್ರಂಥದಲ್ಲಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ್ದಾನೆ. 3 ಇಂಪಾರ್ಟೆಂಟ್: ಸೂರ್ಯ ಕೇಂದ್ರ ಸಿದ್ಧಾಂತ ಕೋಪರ್ನಿಕಸ, ಗ್ರಹಗಳ ಚಲನೆ ಕೆಪ್ಲರ, ಭೂಕೇಂದ್ರ ಸಿದ್ಧಾಂತ ಟಾಲೆಮಿ ಮಂಡಿಸಿದ್ದ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಇನ್ನು ಪಾಸ್ಕಲ್ನ ತತ್ವ ಅಂತ ಹೇಳಿದ ಸರ್. ಪಾಸ್ಕಲ್ ಯಾವುದ್ರ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕೇಳಿದ್ರ ಸರ್ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಅಂತ ಕೇಳಬಹುದು. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಬಂದಾಗ ಪಾಸ್ಕಲ್ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಒತ್ತಡದ ಅಂತಾರಾಷ್ಟ್ರೀಯ ಮಾನ ಅಂತ ಕೇಳಿದಾನೆ. ಒತ್ತಡದ ಅಂತಾರಾಷ್ಟ್ರೀಯ ಮಾನ ಪಾಸ್ಕಲ್. ಸರ್ ಹಾಗಾದ್ರೆ ಇಲ್ಲಿ ಪಾಸ್ಕಲ್ ಅನ್ನ ತತ್ವ ಅಂತ ಹೇಳಿ ಕೊಟ್ಟಿದ್ದಾನೆ. ಏನು ತತ್ವ? ಪಾಸ್ಕಲ್ ಏನ್ ಹೇಳ್ತಾ ಬರ್ತಾನಂದ್ರ, ಒಂದು ಬಾಟಲಿಯಲ್ಲಿ ನೀರನ್ನು ಹಾಕಿ ಅದರ ಕ್ಯಾಪ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ನೀವೇನಾದ್ರೂ ಅದನ್ನ ಪುಷ್ ಮಾಡಿದ್ರಿ ಅಂದ್ರ, ಪುಷ್ ಮಾಡಿದ ಸಂದರ್ಭದಲ್ಲಿ ಒಂದ್ ಕಡೆ ಮಾತ್ರ ಅದರ ಶಕ್ತಿ ಹೊರ ಹೊಮ್ಮೋದಿಲ್ಲ. ಇಡೀ ಬಾಟಲಿನ ಎಲ್ಲಾ ಭಾಗಕ್ಕೆ ಏನಾಗ್ತಾ ಬರ್ತದಂದ್ರ ಅದರ ಪ್ರೆಷರ್ ಸರ ಎಲ್ಲಾ ಕಡೆ ಹರಡಿಕೊಳ್ತದ ಅನ್ನುವಂತ ಸಿದ್ಧಾಂತವನ್ನ ಮಂಡಿಸಿದಂತವ್ನು ಯಾರು ಅಂದ್ರ ಪಾಸ್ಕಲ್ ಅನ್ನ ತತ್ವ. ನೀವು ಆ ನೀರಿನ ಬಾಟಲ್ ಅನ್ನ ತೆಗೆದುಕೊಳ್ರಿ. ಈ ನೀರಿನ ಬಾಟಲ್ ಅನ್ನ ತೆಗೆದುಕೊಂಡು ಸರ ಇಲ್ಲಿ ಪುಷ್ ಮಾಡಿದ್ರಿ ಅಂತ ಹೇಳಿ ಬಂದಾಗ ನೀರಿನ ಎಲ್ಲಾ ಕಡೆ ಏನಾಗ್ತಾ ಬರ್ತದಂದ್ರ ಸಮಾನವಾಗಿ ಶಕ್ತಿ ಹಂಚಿಕೆ ಆಗ್ತಾ ಬರ್ತದ. ಇದು ಯಾವುದಕ್ಕೆ ಸಂಬಂಧಿಸಿದ ಪಾಸ್ಕಲ್ ಅನ್ನ ತತ್ವ ಅಂತ ಹೇಳಿ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ 2ನೇ ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಗೊತ್ತಾಗಿದೆ ಅಂತ ಹೇಳಿ ಅನ್ಕೋತೀನಿ. ಇನ್ನು 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸರ್ 3ನೇ ಪ್ರಶ್ನೆ ಏನಿದೆ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ ಸರ್. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾನೆ. ಸರ್ ನಾನು 2019ರಲ್ಲಿ ನಡೆದಿರುವಂತಹ ESI ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನೆನಪಿಟ್ಕೊಳ್ರಿ. ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಅಂತ ಕೇಳಿದಾನೆ. ಅರವಿಂದ್ ಪನಗಾರಿಯಾ ಅಂತ ಹೇಳಿದೆ, ಮನಮೋಹನ್ ಸಿಂಗ್ ಅಂತ ಹೇಳಿದೆ, SM ಕೃಷ್ಣ ಅಂತ ಹೇಳಿದೆ, ಮಾಂಟೇಕ್ ಸಿಂಗ್ ಔಲಿಯಾ ಅಂತ ಹೇಳಿದೆ. ಹಾಗಾದ್ರೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಹೇಳಿ ತಾವೆಲ್ಲರೂ ಆನ್ಸರ್ ಅನ್ನು ಮಾಡಬೇಕು. ಸರ್ ಇದನ್ನ 2021ರ ಎಕ್ಸಾಮ್ ನಲ್ಲಿ ಕೇಳಿದ್ ನೋಡಿ. 2021ರ KE ನಡೆಸಿರುವಂತಹ SDA ಎಕ್ಸಾಮ್ ನಲ್ಲಿ ಕೇಳಿದ್ದ. ಯಾವ್ದ್ರ ಆಪ್ಷನ್ಸ್ ಮೇಲೆ? ಮೌಂಟೇಕ್ ಸಿಂಗ್ ಔಲಿಯಾ ಮೇಲೆ. ಏನು ಪ್ರಶ್ನೆ ಕೇಳಿದ್ದ? ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದ. ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಯಾರು ಅಂದ್ರ ಮೌಂಟೇಕ್ ಸಿಂಗ್ ಔಲಿಯಾ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ.
ಹಾಗಾದ್ರೆ ಇಲ್ಲಿ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷ ಕೇಳಿದಾನೆ. ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷ ಯಾರು ಅಂದ್ರ ಅರವಿಂದ್ ಪನಗಾರಿಯ ಅಂತ ಹೇಳಿ ನೋಡ್ತಾ ಬರ್ತೀವಿ. ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರ ಪ್ರಸ್ತುತ 16ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು ಅಂದ್ರ ಅರವಿಂದ್ ಪನಗಾರಿಯ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಅರವಿಂದ್ ಪನಗಾರಿಯ ಅನ್ನುವಂತ ವ್ಯಕ್ತಿ. ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿ ಎಲ್ಲಿಂದ ಎಲ್ಲಿವರೆಗೆ ಇರ್ತದ ಅಂತ ಹೇಳಿ ಪ್ರಶ್ನೆ ಕೇಳಿದ್ದ. ನೋಡೋಣ, ಆನ್ಸರ್ ಅನ್ನ ಮಾಡ್ತಾ ಬರಿ. ಸರ 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿಯನ್ನು ಎಕ್ಸಾಮ್ ದಲ್ಲಿ ಪ್ರಶ್ನೆ ಕೇಳಿದ್ದ. ಎಲ್ಲಿಂದ ಎಲ್ಲಿಯವರೆಗೆ ಅಧಿಕಾರಾವಧಿ ಇರಲಿದೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದ. 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿಗೆ ಸಂಬಂಧಿಸಿದಂತೆ PSI ಎಕ್ಸಾಮ್ ದಲ್ಲಿ ಪ್ರಶ್ನೆಯನ್ನು ಕೇಳಿದ್ದ. ಸರ್ ಬೇಗನೆ ಆನ್ಸರ್ ಅನ್ನ ಮಾಡ್ತಾ ಬರಿ. 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿಯ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದ. ನೋಡಿರ್ಬೇಕು, PSI ಎಕ್ಸಾಮ್ ನಲ್ಲಿ ಕೇಳಿದ್ದ. ಯಾವ PSI ಎಕ್ಸಾಮ್ ನಲ್ಲಿ ಕೇಳಿದ್ದ ಅಂತ ಹೇಳಿ ಬಂದಾಗ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ PSI ಎಕ್ಸಾಮ್ ಅಂದ್ರ 545 PSI ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದ. ವೆರಿ ಗುಡ್. ಉಮಾಶ್ರೀ ಕುಂಬಾರ್ ಅವರು ಆನ್ಸರ್ ಅನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೃಷಿ ಅವರು ಆನ್ಸರ್ ಅನ್ನು ಮಾಡ್ತಾ ಇದ್ದಾರೆ. ಸರ್ 2026ರಿಂದ 2031ರವರೆಗೆ 16ನೇ ಹಣಕಾಸು ಆಯೋಗ ಅಸ್ತಿತ್ವದಲ್ಲಿ ಇರ್ತದೆ ಅನ್ನುವಂಥದ್ದು ನೆನಪಿಟ್ಕೊಳ್ರಿ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಮರಣವನ್ನು ಹೊಂದಿದ್ದಾರೆ. ಇವರು ಭಾರತದಲ್ಲಿ 2004ರಿಂದ 2014ರವರೆಗೆ ಸುಮಾರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಡಾಕ್ಟರ್ ಮನಮೋಹನ್ ಸಿಂಗ್ ಸರ ಸಂಸತ್ತಿನ ಯಾವ ಸದನವನ್ನ ಪ್ರತಿನಿಧಿಸಿದ್ರು ಅಂದ್ರೆ 2 ಬಾರಿ ಪ್ರಧಾನಮಂತ್ರಿ ಆದಾಗ ನೆನಪಿಟ್ಕೊಳ್ರಿ. ರಾಜ್ಯಸಭೆಯನ್ನ ಪ್ರತಿನಿಧಿಸಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದಂತವ್ರು 3 ಜನ ಅದಾರ. ಯಾರ್ಯಾರು ಅಂತ ಹೇಳಿ ಬಂದಾಗ ಇಂದಿರಾ ಗಾಂಧಿ, HD ದೇವೇಗೌಡ, ಡಾಕ್ಟರ್ ಮನಮೋಹನ್ ಸಿಂಗ್. ರಾಜ್ಯಸಭೆಯನ್ನ ಪ್ರತಿನಿಧಿಸಿ ಪ್ರಧಾನಮಂತ್ರಿ ಆದಂತವ್ರು 3 ಜನ, ಇಂದಿರಾ ಗಾಂಧಿ, HD ದೇವೇಗೌಡ, ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಹಾಗಾದ್ರ ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದಾನ. ಏನೇನು ಕೇಳಿದಾನ? ಇಲ್ಲಿಯವರೆಗೆ ನೀತಿ ಆಯೋಗಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಪ್ರಶ್ನೆಯನ್ನು ಕೇಳಿದಾನ. ನೀತಿ ಆಯೋಗಕ್ಕಿಂತ ಮುಂಚೆ ಸರ್ ಯೋಜನಾ ಆಯೋಗ ಇತ್ತು. ಆ ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಹೇಳಿ ಬಂದಾಗ 1950 ಮಾರ್ಚ್ 15ರಂದು ಯೋಜನಾ ಆಯೋಗ ಸ್ಥಾಪನೆ ಆಗಿತ್ತು. ಈ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷ ಯಾರಾಗಿದ್ರಂದ್ರ ಜವಾಹರ್ಲಾಲ್ ನೆಹರು ಆಗಿದ್ರು. ಇದೇ ಯೋಜನಾ ಆಯೋಗವನ್ನು 2015ರಲ್ಲಿ ರದ್ದು ಮಾಡಿ ಸರ್ ಯಾವ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಬಂದಾಗ ನೀತಿ ಆಯೋಗವನ್ನ ಸ್ಥಾಪನೆ ಮಾಡ್ತೀವಿ. ಎಕ್ಸಾಮ್ ದಲ್ಲಿ ಕೇಳಿದಾನೆ ನೀತಿ ಆಯೋಗ, ನೀತಿ ಅಂತ ಹೇಳಿ ಕೊಟ್ಟು ಇದನ್ನ ವಿಸ್ತರಿಸಿ ಬರೀರಿ ಅಂತ ಕೇಳಿದಾನೆ. ಆನ್ಸರ್ ಅನ್ನ ಮಾಡ್ತಾ ಬರಿ. ನೀತಿ ಆಯೋಗದ ಫುಲ್ ಫಾರ್ಮ್ ಏನಾಗಿದೆ, ಇದು ಯಾವಾಗ ಸ್ಥಾಪನೆ ಆಯ್ತು, ಹಾಗಾದ್ರೆ ನೀತಿ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ, ಈ ನೀತಿ ಆಯೋಗದ ಸರ್ ಮೊದಲ ಅಧ್ಯಕ್ಷ ಯಾರು, ನೋಡೋಣ ಬೇಗ ಆನ್ಸರ್ ಮಾಡ್ರಿ. ನೀತಿ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು, ನೀತಿ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು, ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಯಾರು, ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು, ನೀತಿ ಆಯೋಗದ ಮೊದಲ CEO ಯಾರು, ನೀತಿ ಆಯೋಗದ ಮೊದಲ CEO ಆಗಿ ಯಾರು ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ, ನೋಡೋಣ ಬೇಗ ಆನ್ಸರ್ ಮಾಡ್ಬೇಕು. ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ, ಹಾಗಾದ್ರೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ, ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ವರದಿಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಬರ್ತವೆ. ನೀತಿ ಆಯೋಗ ಯಾವ್ಯಾವ ವರದಿಗಳನ್ನ ಬಿಡುಗಡೆ ಮಾಡ್ತಾ ಬರ್ತದೆ, ಇದನ್ನ ನಾವು ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಹೇಳಿ ಕರಿತೀವಿ. ಚಿಂತಕರ ಚಾವಡಿ, ನೆನಪಿಟ್ಕೊಳ್ರಿ. ನೀತಿ ಆಯೋಗವನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರೆ ಚಿಂತಕರ ಚಾವಡಿ ಅಂತ ಹೇಳಿ ಕರಿತಾ ಬರ್ತೀವಿ. ಸರ್ ಯಾವ ಚಾವಡಿ? ಚಿಂತಕರ ಚಾವಡಿ. ಇದು ಸರ್ ಯಾವ್ಯಾವ ಯೋಜನೆಗಳನ್ನ ಹಾಕ್ತೋದಂದ್ರೆ 3 ವರ್ಷದ ಯೋಜನೆಗಳು, 7 ವರ್ಷದ ಯೋಜನೆಗಳು, 15 ವರ್ಷದ ಯೋಜನೆಗಳನ್ನ ಹಾಕ್ತಾ ಬರ್ತದೆ. ಯಾವ್ದು ಅಂತ ಹೇಳಿ ಬಂದಾಗ ನೀತಿ ಆಯೋಗ. ಓಕೆ, ಹಾಗಾದ್ರೆ ಸರ್ ನೀತಿ ಆಯೋಗ ಅಂತ ಹೇಳಿ ಬಂದಾಗ ನೀತಿ ಆಯೋಗದ ಫುಲ್ ಫಾರ್ಮ್ ಏನು ಅಂತ ಕೇಳಿದಾನೆ. ನೆನಪಿಟ್ಕೊಳ್ರಿ ಸರ್, ನೀತಿ ಆಯೋಗದ ಫುಲ್ ಫಾರ್ಮ್ ಏನು ಅಂದ್ರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ನೆನಪಿಟ್ಕೊ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ಕರಿತಾ ಬರ್ತೀವಿ. ಒಂದ್ಸಾರಿ PC ಎಕ್ಸಾಮ್ ನಲ್ಲಿ ಕೇಳಿದಾನ. ಸರ್ ಇಲ್ಲಿ ನೋಡಿ ಬಹಳಷ್ಟು ಹುಷಾರಿರ್ಬೇಕು. ಇಲ್ಲಿ ಫಾರ್ ಕೊಡು ಬದ್ಲಿ ಒಂದ್ಸಾರಿ ಆಫ್ ಕೊಟ್ಟಿದ್ದ, ಒಂದ್ಸಾರಿ ಯಾಂಡ್ ಕೊಟ್ಟಿದ್ದ. ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಒಂದೊಂದ್ಸಾರಿ ಆಫ್ ಕೊಟ್ಟಿದ್ದ. ನೆನಪಿಟ್ಕೊಡ್ರಿ, ಫಾರ್ ಟ್ರಾನ್ಸ್ಫಾರ್ಮಿಂಗ್ ಫಾರ್ ಇಂಡಿಯಾ ಅನ್ನುವಂಥದ್ದು. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದೆ ಯಾವಾಗಂದ್ರ 2015 ಜನವರಿ 1ನೇ ತಾರೀಕು ಸ್ಥಾಪನೆ ಆಗ್ತದೆ. ನೀತಿ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದನ ನವದೆಹಲಿಯಲ್ಲಿದೆ. ಹಾಗಾದ್ರೆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳಾಗಿರ್ತಾರ. ಹಾಗಾದ್ರೆ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂದ್ರ ನರೇಂದ್ರ ಮೋದಿ. ನೀತಿ ಆಯೋಗದ ಪ್ರೆಸೆಂಟ್ ಅಧ್ಯಕ್ಷರು ಕೂಡ ಯಾರಿದ್ದಾರೆ ಅಂದ್ರ ಸರ್ ನರೇಂದ್ರ ಮೋದಿ ಅವರು ಇದ್ದಾರೆ.
ಹಾಗಾದ್ರೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರು ಅಂತ ಕೇಳಿದಾನೆ. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರು ಅಂದ್ರೆ ಅರವಿಂದ್ ಪನಗಾರಿಯ. ಇದೇ ಕ್ವಶನ್ ಪೇಪರ್ ದಲ್ಲಿ ಪ್ರಶ್ನೆ ಆಗಿತ್ತಿಲ್ಲ, ಅರವಿಂದ್ ಪನಗಾರಿಯ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಅನ್ನುವಂಥದ್ದು. ಹಾಗಾದ್ರೆ ನೀತಿ ಆಯೋಗದ ಮೊದಲ ಸಿಇಒ ಆಗಿ ಯಾರು ಕೆಲಸ ಮಾಡಿದಾರ ಅಂದ್ರ ಸಿಂಧುಶ್ರೀ ಕುಲ್ಲರ್. ನೆನಪಿಟ್ಕೊಡಿ ಸರ್, ಸಿಂಧುಶ್ರೀ ಕುಲ್ಲರ್ ಅವರು ನೀತಿ ಆಯೋಗದ ಮೊದಲ ಸಿಇಒ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಪ್ರಸ್ತುತ ಸರ್ ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಿದಾರ ಅಂತ ಹೇಳಿ ಬಂದಾಗ ನರೇಂದ್ರ ಮೋದಿ ಇದ್ದಾರೆ. ಹಾಗಾದ್ರೆ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರಿದಾರ ಅಂತ ಕೇಳಿದಂದ್ರ ಸುಮನ್ ಕೆ ಬೇರಿ ಅವರು ಇದ್ದಾರೆ. ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂದ್ರ ಸರ್ ಉಪಾಧ್ಯಕ್ಷರು ಸುಮನ್ ಕೆ ಬೇರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರ ಸರ್ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಿದಾರ ಅಂತ ಹೇಳಿ ಬಂದಾಗ ನೆನಪಿಟ್ಕೊಳ್ರಿ, BRV ಸುಬ್ರಹ್ಮಣ್ಯಂ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾರು ಸರ BRV ಸುಬ್ರಹ್ಮಣ್ಯಂ ಅವರು ಪ್ರಸ್ತುತ ನೀತಿ ಆಯೋಗದ ಸಿಇಒ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇದನ್ನ ಚಿಂತಕರ ಚಾವಡಿ ಅಂತ ಹೇಳಿ ಕರಿತೀವಿ. ನೀತಿ ಆಯೋಗ ಅನ್ನುವಂಥದ್ದು ಸರ ಕೆಲವೊಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಲಹೆಯನ್ನ ಕೊಡುವಂತ ಕಾರಣಕ್ಕಾಗಿ ನೀತಿ ಆಯೋಗವನ್ನ ನಾವು ಸಲಹಾ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಸಲಹಾ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸರ್ ನೀತಿ ಆಯೋಗ ಯಾವ್ಯಾವ ಪ್ರಮುಖ ರಿಪೋರ್ಟ್ ಗಳನ್ನ ಬಿಡುಗಡೆ ಮಾಡ್ತದ ಅಂತ ಹೇಳಿ ಬಂದಾಗ ಆರೋಗ್ಯಕ್ಕೆ ಸಂಬಂಧಿಸಿರುವಂತ ರಿಪೋರ್ಟ್ ಆಗಿರ್ಬೋದು, ಸರ್ ಕೃಷಿಗೆ ಸಂಬಂಧಿಸಿರುವಂತ ರಿಪೋರ್ಟ್ ಆಗಿರ್ಬೋದು, ಆಮೇಲೆ ಶಿಕ್ಷಣಕ್ಕೆ ಸಂಬಂಧಿಸಿದಂತ ರಿಪೋರ್ಟ್ ಆಗಿರ್ಬೋದು. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ರಿಪೋರ್ಟ್ ಅನ್ನು ಕೂಡ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ ಅಂದ್ರ ನೀತಿ ಆಯೋಗ ಬಿಡುಗಡೆ ಮಾಡ್ತಾ ಇದೆ. ಆ ಒಂದು ವಿಚಾರವು ಕೂಡ ನೆನಪಿಟ್ಕೊಡ್ರಿ. ನಾಳೆ ಎಲ್ಲ ಪ್ರಶ್ನೆ ಕೇಳ್ತಾನ, ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ತಾನ. ಇಲ್ಲಿ ಏನ್ ಕೇಳಿದ್ದ? ಮೊದಲ ಉಪಾಧ್ಯಕ್ಷ ಕೇಳಿದ್ದ. ಇಲ್ಲಿ ಸರ ಮೊದಲ ಸಿಇಒ ಆಗಿ ಯಾರು ಕೆಲಸ ಮಾಡಿದ್ದಾರೆ, ಪ್ರಸ್ತುತ ಉಪಾಧ್ಯಕ್ಷರು ಯಾರು ಇದ್ದಾರೆ, ಪ್ರಸ್ತುತ ಸಿಇಒ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿರುವಂತ ಪ್ರಶ್ನೆಗಳನ್ನ ಮುಂದಿನ ಎಕ್ಸಾಮ್ ನಲ್ಲಿ ಕೇಳಬಹುದು. ಅದಕ್ಕಾಗಿ ನೀಟಾಗಿ ನೋಟ್ಸ್ ಅನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯವಾಗಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡ್ರಿ. 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಪ್ರಸ್ತಾವನೆಗೆ ಈ ಪದಗಳನ್ನ ಸೇರಿಸಿತ್ತು. ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ರಿ ಸರ್, ಸಂವಿಧಾನದ ತಿದ್ದುಪಡಿ ಮೇಲೆ ಕನಿಷ್ಠ 3 ಪ್ರಶ್ನೆಗಳಿರ್ತಾವ. ನೋಡಿರಿ, ಅಬ್ಸರ್ವ್ ಮಾಡಿರಿ. ಇಲ್ಲಿವರೆಗೆ ನಾನು ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಬಂದಿದ್ದೇನೆ, ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರಿ ಅಂತ ಹೇಳಿ ಅನ್ಕೋತೀನಿ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಏನಾಗ್ತಾ ಬಂದಿದಾವ ಅಂತ ಹೇಳಿ ಬಂದಾಗ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಎಷ್ಟು ಪ್ರಶ್ನೆಗಳು ಬಂದಿದಾವೆ ಅಂತ ಹೇಳಿ ಬಂದಾಗ 3 ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾದ್ರೆ 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಯಾವ ಪದಗಳನ್ನ ಸೇರಿಸಿದ್ದೇವೆ ಅಂತ ಕೊಟ್ಟಿದಾರ ನೋಡೋಣ. ಬೇಗ ಆನ್ಸರ್ ಅನ್ನು ಮಾಡ್ತಾ ಬರಿ ಸರ್. ಸಮಾಜವಾದಿ, ಜಾತ್ಯತೀತ ಅಂತ ಹೇಳಿ ಆನ್ಸರ್ ಅನ್ನು ಮಾಡ್ತಾ ಇದ್ರಿ, ಕರೆಕ್ಟ್ ಇದೆ. ಓಕೆ, ಮೊದಲನೇದಾಗಿ ನಾವು ಇದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಬೇಕಾಗಿತ್ತು ಅಂದ್ರ ಸರ್ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾ ಬರೋಣ. ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಏನು ಗೊತ್ತಿರ್ಲಿ ಸರ್? ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ನೀಡಿದಂತವ್ರು ಯಾರು ಅಂತ ಹೇಳಿ ಬಂದಾಗ 1946 ಡಿಸೆಂಬರ್ 13ರಂದು ಸರ ಸಂವಿಧಾನ ರಚನಾ ಸಭೆಗೆ ಪ್ರಸ್ತಾವನೆಯನ್ನ ನೀಡಿದಂತವ್ರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಪ್ರಸ್ತಾವನೆಯನ್ನ ನೀಡ್ತಾರೆ 1946 ಡಿಸೆಂಬರ್ 13. ಸರ್ ಯಾವ ಹೆಸರಿನ ಮೂಲಕ ಪ್ರಸ್ತಾವನೆಯನ್ನ ನೀಡಿದ್ರು ಅಂದ್ರೆ ಧ್ಯೇಯಗಳ ನಿರ್ಣಯ ಅನ್ನುವಂತ ಹೆಸರಿನ ಮೂಲಕ ಪ್ರಸ್ತಾವನೆಯನ್ನ ನೀಡಿದ್ರು. ಈ ಧ್ಯೇಯಗಳ ನಿರ್ಣಯ ಅನ್ನುವಂತ ಪದದ ಬದಲಾಗಿ ಲಾಸ್ಟ್ PC ಎಕ್ಸಾಮ್ ದಲ್ಲಿ ಉದ್ದೇಶಗಳ ನಿರ್ಣಯ ಅಂತ ಹೇಳಿ ಕೊಟ್ಟಿದ್ದ. ಉದ್ದೇಶಗಳ ನಿರ್ಣಯ ಅಂತ ಹೇಳಿ ಕೊಟ್ಟಿದ್ದ. ಹಾಗಾದ್ರೆ ಇದಕ್ಕೆ ಅನುಮೋದನೆ ನೀಡಿದ್ದು ಸಂವಿಧಾನ ರಚನಾ ಸಭೆ 1947 ಜನವರಿ 22. ಆದ್ರೆ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡ್ಕೊಂಡಿದ್ದು ಯಾವಾಗ ಅಂತ ಹೇಳಿ ಬಂದಾಗ 1949 ನವೆಂಬರ್ 26ರಂದು ಅಂಗೀಕಾರ ಆಗ್ತಾ ಬರ್ತದೆ. ಹಾಗಾದ್ರೆ ಸರ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂದ್ರೆ ಅಮೆರಿಕ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇನ್ನೊಂದು ಪ್ರಶ್ನೆ ಕೇಳಿದಾನ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಂತ ದೇಶ ಯಾವುದು ಅಂತ ಹೇಳಿ ಬಂದಾಗ ಅದು ಅಮೆರಿಕ ದೇಶ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನು ಅಳವಡಿಸಿಕೊಳ್ತಾ ಬರ್ತದೆ. ಸರ್ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಎಷ್ಟೋ ಬಾರಿ ತಿದ್ದುಪಡಿಗಳಾಗಿದ್ದಾವಂದ್ರೆ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಒಂದೇ ಒಂದು ಬಾರಿ ತಿದ್ದುಪಡಿ ಆಗಿದೆ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಒಂದೇ ಒಂದು ಬಾರಿ ತಿದ್ದುಪಡಿ ಆಗಿದೆ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಅದು ಕೂಡ ಎಷ್ಟನೇ ತಿದ್ದುಪಡಿ ಅಂದ್ರ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನ 1976ರಲ್ಲಿ ಮಾಡಲಾಗ್ತದೆ. ಈ 42ನೇ ತಿದ್ದುಪಡಿ 1976ರಲ್ಲಿ ಮಾಡಿ ಈ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸರ್ 3 ಪದಗಳನ್ನ ಸೇರಿಸಲಾಯಿತು. ಅವು ಯಾವ್ಯಾವ ಅಂತ ಕೇಳಬಹುದು ನಾಳೆ. ಸರ್ ಸಮಾಜವಾದಿ ಅನ್ನುವಂತ ಪದ ಮೂಲ ಸಂವಿಧಾನದಲ್ಲಿ ಇರ್ಲಿಲ್ಲ. ಜಾತ್ಯತೀತ ಅನ್ನುವಂತ ಪದ
ನಂತರ ಐಕ್ಯತೆ ಅನ್ನುವಂತ ಪದವನ್ನ ಸೇರಿಸಲಾಗ್ತದೆ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಸರ್ ಏನು ಸೇರಿಸಲಾಗ್ತಾ ಬರ್ತದ ಅಂತ ಹೇಳಿ ಬಂದಾಗ 3 ಪದಗಳನ್ನ ಸೇರಿಸಲಾಯಿತು. ಈ 42ನೇ ತಿದ್ದುಪಡಿಯನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರ ಮಿನಿ ಸಂವಿಧಾನ ಅಂತ ಹೇಳಿ ಕರಿತಾ ಬರ್ತೀವಿ. ಯಾಕೆ ಮಿನಿ ಸಂವಿಧಾನ ಅಂತ ಹೇಳಿ ಕರಿತಾ ಬರ್ತೀವಿ ಅಂದ್ರ ಸರ್ ಈ 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ 4A ಭಾಗದಲ್ಲಿ ನಾವು ಏನನ್ನ ಸೇರಿಸ್ತೀವಿ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತೀವಿ. ಮೊದಲು ಮೂಲಭೂತ ಕರ್ತವ್ಯ ಇಲ್ಲ. ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಸೇರಿಸ್ತಾ ಬರ್ತೀವಿ. ಅಷ್ಟೇ ಅಲ್ಲದೆ ಸರ್ ಇದೇ 42ನೇ ತಿದ್ದುಪಡಿಯ ಮೂಲಕ ರಾಜ್ಯ ಪಟ್ಟಿಯಲ್ಲಿರುವಂತಹ 5 ವಿಷಯಗಳನ್ನ ತೆಗೆದು ಸಮವರ್ತಿ ಪಟ್ಟಿಯಲ್ಲಿ ಇಡ್ತೀವಿ. ಲೋಕಸಭೆ ಅವಧಿ ಮೊದಲು 5 ವರ್ಷ ಇತ್ತದನ್ನ ಇದೇ ತಿದ್ದುಪಡಿಯ ಮೂಲಕ 6 ವರ್ಷ ಮಾಡ್ತೀವಿ. ಮತ್ತೆ 6 ವರ್ಷ ಇದ್ದದನ್ನ 5 ವರ್ಷಕ್ಕೆ ತೆಗೆದುಕೊಂಡು ಬಂದಿದ್ದು 44ನೇ ತಿದ್ದುಪಡಿ ಆಗ್ತದ ಬರ್ತದ. ಅದಕ್ಕಾಗಿ 42ನೇ ತಿದ್ದುಪಡಿಯಲ್ಲಿ ಬಹಳಷ್ಟು ಅಂಶಗಳನ್ನ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿ ಇದನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಮಿನಿ ಸಂವಿಧಾನ ಅಂತ ಹೇಳಿ ಕರಿತಾ ಬರ್ತೀವಿ. ನೆನಪಿಟ್ಕೊಳ್ರಿ. ಹಾಗಾದ್ರ ಕೆಲವೊಂದು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತೀನಿ ಸರ್. ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನ. ತಾವೆಲ್ಲರೂ ಕೂಡ ಆನ್ಸರ್ ಅನ್ನ ಮಾಡ್ಬೇಕಾಗ್ತದ. ಹಾಗಾದ್ರ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ತೀರ್ಪನ್ನ ನೀಡಿತ್ತು? ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ತೀರ್ಪನ್ನ ನೀಡುತ್ತದೆ? ಯಾವ ಪ್ರಕರಣ ಸರ್ ಪ್ರಸ್ತಾವನೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಭಾಗ ಹೌದು ಅಂತ ಹೇಳಿ ತೀರ್ಪನ್ನು ಕೊಡ್ತಾ ಬರ್ತದ? ನೋಡೋಣ, ಆನ್ಸರ್ ಅನ್ನ ಮಾಡ್ತಾ ಬರಿ. ಇನ್ನ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಯಾವ ಪ್ರಕರಣ ತೀರ್ಪು ನೀಡಿತ್ತು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ಸರ್ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸರ ತೀರ್ಪನ್ನು ನೀಡ್ತಾ ಬರ್ತದ? ಇವುಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ವೆರಿ ಗುಡ್, ಎಕ್ಸಲೆಂಟ್ ಆನ್ಸರ್ ಅನ್ನು ಮಾಡ್ತಾ ಇದ್ದೀರಿ. ಸರ್ ಪ್ರಸ್ತಾವನೆಯನ್ನ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಯಾವ ಪ್ರಕರಣದಲ್ಲಿ ಹೇಳಲಾಗ್ತದಂದ್ರ ಬೇರುಬಾರಿ ಪ್ರಕರಣ. ಈ ಬೇರುಬಾರಿ ಪ್ರಕರಣ ಯಾವಾಗ ಅಂದ್ರ 1960. ಸಾರ್ವಭೌಮ ಅನ್ನುವಂತ ಪದವನ್ನು ಎತ್ತಿ ಹಿಡಿದು ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡ್ತಾ ಬರ್ತದೆ. ಹಾಗಾದ್ರೆ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಹೌದು ಅಂತ ಹೇಳಿ ಯಾವ ಪ್ರಕರಣದಲ್ಲಿ ತೀರ್ಪನ್ನ ನೀಡ್ತದಂದ್ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. ಕೇಶವಾನಂದ ಭಾರತಿ ಪ್ರಕರಣ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಂತೇಳಿ 1973 ಪ್ರಕರಣದಲ್ಲಿ ಸರಿ ಈ ತೀರ್ಪನ್ನು ನೀಡ್ತಾ ಬರ್ತದೆ. ಪ್ರಸ್ತಾವನೆ ಸಂವಿಧಾನದ ಭಾಗ. ಹಾಗಾದ್ರೆ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತದಂದ್ರ LIC ಆಫ್ ಇಂಡಿಯಾ ಪ್ರಕರಣ 1995ರ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ತೀರ್ಪನ್ನು ಕೊಡ್ತಾ ಬರ್ತದೆ. ಪದೇ ಪದೇ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಆಗ್ತಾ ಇದ್ದಾವೆ. ಸರ್ ಇಲ್ಲಿವರೆಗೆ ನೋಡ್ರಿ, ನಾನು ಸುಮಾರು ಒಂದು 6 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇನೆ. 6 ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಸ್ತಾವನೆ ಬಂದಿದೆ. ಎಷ್ಟು ಇಂಪಾರ್ಟೆಂಟು ತಾವು ನೆನಪಿಡ್ಬೇಕಾಗ್ತದೆ. ಹಾಗಾದ್ರ ಸಂವಿಧಾನದ ಪ್ರಸ್ತಾವನೆಯನ್ನ ರಾಜಕೀಯ ಜಾತಕ ಎಂದು ಕರೆದವರು ಯಾರು? 360 ಡಿಗ್ರಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ. ರಾಜಕೀಯ ಜಾತಕ ಅಂತ ಹೇಳಿ ಕರೆದಂತವ್ರು ಯಾರು? ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು? ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಂತವ್ರು ಯಾರು? ಹಾಗಾದ್ರ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಕೀಲಿಕೈ ಅಥವಾ ಕಿರುಹತ್ತಿಗೆ ಎಂದು ಕರೆದಂತವ್ರು ಯಾರು? ಸಂವಿಧಾನದ ಪ್ರಸ್ತಾವನೆಯನ್ನ ಕೀಲಿಕೈ ಅಥವಾ ಕಿರುಹತ್ತಿಗೆ ಅಂತ ಹೇಳಿ ಕರೆದಂತವ್ರು ಯಾರು? ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಒಡವೆ ಎಂದು ಕರೆದವರು ಯಾರು? ಸಂವಿಧಾನದ ಒಡವೆ ಎಂದು ಕರೆದವರು ಯಾರು? ಪ್ರಸ್ತಾವನೆಯನ್ನ ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಯಾರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ನೋಡೋಣ, ಬೇಗ ತಾವೆಲ್ಲರೂ ಕೂಡ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಪ್ರಸ್ತಾವನೆ ಏನನ್ನು ಒಳಗೊಂಡಿದೆ ಅಂತ ಹೇಳಿ ಒಂದ್ಸಾರಿ PSI ಪ್ರಶ್ನೆ. ಪ್ರಸ್ತಾವನೆ ಏನು ಒಳಗೊಂಡಿದೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಮನಸ್ಸುಗಳನ್ನ ಒಳಗೊಂಡಿದೆ. ಹೆಂಗೆ ಈ ದೇಶದ ಸಂವಿಧಾನ ಇರಬೇಕು ಅಂತ ಹೇಳಿ ಪ್ರಸ್ತಾವನೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕಾಗಿ ಸಂವಿಧಾನ ರಚನಾ ಸಭೆಕಾರರ ಮನಸ್ಸುಗಳನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಆರಂಭದಲ್ಲಿ ಪ್ರಸ್ತಾವನೆಯಲ್ಲಿ ನೋಡಬಹುದಾಗಿದೆ. ನೆನಪಿಟ್ಕೊಳ್ಸರ, ಸಂವಿಧಾನದ ಪ್ರಸ್ತಾವನೆಯನ್ನ ರಾಜಕೀಯ ಜಾತಕ ಎಂದು ಕರೆದವರು ಯಾರು ಅಂತ ಕೇಳಿದಂದ್ರ KM ಮುನ್ಸಿ ಅಂತ ಹೇಳಿ ಆನ್ಸರ್ ಮಾಡಬೇಕಾಗ್ತದೆ. ಪ್ರಸ್ತಾವನೆಯನ್ನು ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಂತವ್ರು ಮಹಮ್ಮದ್ ಹಿದಾಯತ್ ಉಲ್ಲಾ ಅನ್ನುವಂತ ವ್ಯಕ್ತಿ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೀತಾನೆ. ಹಾಗಾದ್ರೆ ಸರ ಸಂವಿಧಾನದ ಕಿರುಹತ್ತಿಗೆ ಅಂತ ಹೇಳಿ ಕರೆದಂತವ್ರು ಯಾರು ಅಂತ ಹೇಳಿ ಬಂದಾಗ ಅರ್ನೆಸ್ಟ್ ಬಾರ್ಕೂರ್ ಅನ್ನುವಂತ ವ್ಯಕ್ತಿ ಪ್ರಸ್ತಾವನೆಯನ್ನ ಸಂವಿಧಾನದ ಕಿರುಹತ್ತಿಗೆ ಅಂತ ಹೇಳಿ ಕರೀತಾರೆ. ಪ್ರಸ್ತಾವನೆಯನ್ನ ಸಂವಿಧಾನದ ಒಡವೆ ಎಂದು ಕರೆದವರು ಯಾರು ಅಂದ್ರ ಠಾಕೂರ್ ದಾಸ್ ಭಾರ್ಗವ್ ಅಂತ ಹೇಳಿ ಬರ್ತಾರೆ. ಠಾಕೂರ್ ದಾಸ್ ಭಾರ್ಗವ್ ಅನ್ನುವಂತ ವ್ಯಕ್ತಿ ಒಡವೆ ಅಂತ ಹೇಳಿ ಕರೀತಾರೆ.
ಹಾಗಾದ್ರೆ ಪ್ರಸ್ತಾವನೆಯನ್ನ ಗುರುತಿನ ಚೀಟಿ ಎಂದು ಕರೆದವರು ಯಾರು ಅಂದ್ರೆ ಸರ ಫಾಲ್ಕಿವಾಲಾ ಅನ್ನುವಂತ ವ್ಯಕ್ತಿ. ಯಾರು ಕರೀತಾರೆ? ಫಾಲ್ಕಿವಾಲಾ ಅನ್ನುವಂತ ವ್ಯಕ್ತಿ ಕರೀತಾರೆ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಪದೇ ಪದೇ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಸರ್. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂಟ್ ಕೊಡ್ತಾ ಇದ್ದಾನೆ, ತಾವು ತಿಳ್ಕೋಬೇಕು. ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬರ್ತಾನಂದ್ರ ನೀವು ತಿಳ್ಕೋಬೇಕು ತಿದ್ದುಪಡಿಯ ಮೇಲೆ ಪ್ರಶ್ನೆಗಳು ಅದಾವ, ಪರ್ಫೆಕ್ಟ್ ಮಾಡ್ಕೊಡ್ರಿ ಆ ಟಾಪಿಕ್ ಅನ್ನ. ಎಲ್ಲವನ್ನು ಓದ್ಬೇಕಾ? ಇಲ್ಲ ಸರ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿವರೆಗೆ ಭಾರತ ಸಂವಿಧಾನಕ್ಕೆ 106 ತಿದ್ದುಪಡಿಗಳಾಗಿದ್ದಾವೆ, ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಮೊದಲೇ ತಿದ್ದುಪಡಿ ಇಂಪಾರ್ಟೆಂಟ್, 7ನೇದು ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಇದಾದ್ಮೇಲೆ ಭಾರತ ಸಂವಿಧಾನದ 21ನೇ ತಿದ್ದುಪಡಿ 1967ರಲ್ಲಿ ಆಗ್ತಾ ಬರ್ತದೆ. ಅದಾದ್ಮೇಲೆ ಸರ್ ಇಂಪಾರ್ಟೆಂಟ್ ಆಗಿರುವಂತ ತಿದ್ದುಪಡಿ 31ನೇ ತಿದ್ದುಪಡಿ, 42ನೇ ತಿದ್ದುಪಡಿ, ಸರ್ 52ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗ್ತಾ ಬರ್ತದ. ಇದನ್ನು ಹೊರತುಪಡಿಸಿದ್ರೆ ಭಾರತ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗ್ತದ. ಭಾರತ ಸಂವಿಧಾನದ 71ನೇ ತಿದ್ದುಪಡಿ, ಭಾರತ ಸಂವಿಧಾನದ 73, 74ನೇ ತಿದ್ದುಪಡಿ, 86ನೇ ತಿದ್ದುಪಡಿ ಇಂಪಾರ್ಟೆಂಟ್, 91, 92 ಇಂಪಾರ್ಟೆಂಟ್, 96, 98 ಇಂಪಾರ್ಟೆಂಟ್. ಇನ್ನು 100 ಮೇಲೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರ್ತಾವೆ. ಸರ್ ತಿದ್ದುಪಡಿಗಳನ್ನ ಓದ್ತಾ ಬರ್ರಿ. ಓಕೆ, ಹಾಗಾದ್ರೆ ತಿದ್ದುಪಡಿ ವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ದಕ್ಷಿಣ ಆಫ್ರಿಕಾ. ಭಾರತ ಸಂವಿಧಾನದ 20ನೇ ಭಾಗದಲ್ಲಿ ತಿದ್ದುಪಡಿ ಇದೆ. ಭಾರತ ಸಂವಿಧಾನದ 368ನೇ ವಿಧಿ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ತಿಳಿಸ್ತಾ ಬರ್ತದ. ಹಾಗಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬೇಕಾಗಿತ್ತಂದ್ರೆ ಅಧಿಕಾರ ಯಾವ್ದಕ್ಕಿದೆ ಅಂದ್ರೆ ಸಂಸತ್ತಿಗಿದೆ. ಯಾವ್ದಕ್ಕಿದೆ? ಸಂವಿಧಾನ ತಿದ್ದುಪಡಿ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಈ ಪ್ರಶ್ನೆಯಲ್ಲಿ ಏನ್ ಕೇಳಿದ ಪ್ರಶ್ನೆ? 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಸ್ತಾವನೆಗೆ ಈ ಪದಗಳನ್ನ ಸೇರಿಸಲಾಯಿತು ಅಂತ ಕೇಳಿದ. ಸರ್ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಸರ, ಏನಿದೆ ಅಂತೇಳಿ ಬಂದಾಗ ತಾವೆಲ್ಲರೂ ಗಮನಿಸ್ತಾ ಬರೀ. ಭಾರತ ಸಂವಿಧಾನದ ನೋಡ್ರಿ ಹೆಂಗೆ ಕೇಳಿದಾನೆ, ಇತ್ತೀಚೆಗೆ ನ್ಯೂಸ್ ದಲ್ಲಿ ಕೂಡ ಇದೆ ಇದು. ಸರ್ ಏನಿದೆ? ಭಾರತ ಸಂವಿಧಾನದ 233ನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ ಅಂತ ಕೇಳಿದ್ದಾನೆ. ಭಾರತ ಸಂವಿಧಾನದ 233ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ಜಿಲ್ಲಾ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಿಸಿದೆ. ಹಾಗಾದ್ರ ಈ ಜಿಲ್ಲಾ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಿಸಿದಂತ 233ನೇ ವಿಧಿ ಇದೆಯಲ್ಲ, ಈ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರ ಅಂತ ಹೇಳಿ ಪ್ರಶ್ನೆ ಕೇಳಿದಾನಮ್ಮ. ಸರ್ ಇದೆ, ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಸಿ ಇದೆ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಡಿ ಇದೆ ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಅಂತ ಹೇಳಿದೆ. ನೋಡೋಣ ಬೇಗನೆ ಆನ್ಸರ್ ಅನ್ನು ಮಾಡ್ತಾ ಬರೀ. ತಾವೆಲ್ಲರೂ ಕೂಡ ನೆನಪಿಟ್ಕೊಡ್ರಿ. ಉಚ್ಚ ನ್ಯಾಯಾಲಯ ಅಂತ ಹೇಳಿ ಬಂದಾಗ ಹೈಕೋರ್ಟ್ ಅಂತ ಹೇಳಿ ನೋಡ್ತೀವಿ. ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಅಂದ್ರ ಹೈಕೋರ್ಟಿನ ಸಲಹೆ ಮೇರೆಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ. ಭಾರತ ಸಂವಿಧಾನದ ಎಷ್ಟನೇ ವಿಧಿಯ ಮೂಲಕ ಅಂದ್ರ 233ನೇ ವಿಧಿಯ ಮೂಲಕ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. 233ನೇ ವಿಧಿಯ ಮೂಲಕ ಸರ್ ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡುವಂತವ್ರು ಯಾರು ಅಂತ ಹೇಳಿ ಬಂದಾಗ ಸರ್ ರಾಜ್ಯಪಾಲರು ನೇಮಕ ಮಾಡ್ತಾ ಬರ್ತಾರ. ಯಾರ ಸಲಹೆ ಮೇರೆಗೆ ಅಂತ ಹೇಳಿ ಬಂದಾಗ ಹೈಕೋರ್ಟಿನ ನ್ಯಾಯಾಲಯದ ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡಲಾಗ್ತದೆ ಅನ್ನುವಂತ ವಿಚಾರ ನೆನಪಿಟ್ಕೊಂಡು ಆಪ್ಷನ್ಸ್ ಬಿ ಅನ್ನುವಂಥದ್ದು. ಓಕೆ, ಹಾಗಾದ್ರ ಸರ್ ಹೈಕೋರ್ಟ್ಗೆ ಸಂಬಂಧಿಸಿದಂತೆ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗ್ತದ. ಹೈಕೋರ್ಟ್ ಅಂತ ಹೇಳಿ ಬಂದಾಗ 214ರಿಂದ 237ನೇ ವಿಧಿಗಳು ಹೈಕೋರ್ಟಿಗೆ ಸಂಬಂಧಪಡ್ತಾವ. ಸರ್ ಭಾರತ ಸಂವಿಧಾನದ 214ನೇ ವಿಧಿ ಏನ್ ಹೇಳ್ತಾ ಬರ್ತದಂದ್ರ ಒಂದು ರಾಜ್ಯ ಅಥವಾ ಹಲವು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಒಂದು ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದೆ. ಒಂದು ರಾಜ್ಯ ಅಥವಾ ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಸರ್ ಒಂದು ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ 214ನೇ ವಿಧಿ ಹೇಳ್ತಾ ಬರ್ತದ. ಹಾಗಾದ್ರೆ ನೋಡೋಣ ಆನ್ಸರ್ ಮಾಡ್ತಾ ಬರೀ. ಭಾರತದ ಮೊದಲ ಹೈಕೋರ್ಟ್ ಯಾವ್ದಾಗ್ತದೆ? ಭಾರತದ ಮೊದಲ ಹೈಕೋರ್ಟ್ ಯಾವುದು? ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಗ್ತಾ ಬರ್ತದೆ? ಈ ಹೈಕೋರ್ಟಿನ ನ್ಯಾಯಾಧೀಶರನ್ನ ಯಾರ ನೇಮಕ ಮಾಡ್ತಾರೆ? ಬೇಗನೆ ಆನ್ಸರ್ ಅನ್ನು ಮಾಡ್ತಾ ಬರೀ. ಹೈಕೋರ್ಟಿನ ನ್ಯಾಯಾಧೀಶರನ್ನ ನೇಮಕ ಮಾಡುವಂತವ್ರು ಯಾರು? ಹಾಗಾದ್ರೆ ಹೈಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡುವಂತವ್ರು ಯಾರು? ಹೈಕೋರ್ಟಿನ ನ್ಯಾಯಾಧೀಶರಿಗೆ ವಚನವನ್ನ ಬೋಧನೆ ಮಾಡುವಂತವ್ರು ಯಾರು? ಹೈಕೋರ್ಟಿನ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆಯನ್ನ ನೀಡಬೇಕಾಗ್ತದ? ಬೇಗ ಆನ್ಸರ್ ಅನ್ನ ಮಾಡ್ತಾ ಬರೀ. ಹಾಗಾದ್ರ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಎಕ್ಸಾಮ್ ದಲ್ಲಿ ಕೇಳಬಹುದು. ಹಾಗಾದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಸ್ತುತ ಎಷ್ಟು ವೇತನ ಇದೆ? ಸರ್ ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ಗಳಿದಾವೆ? ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ಗಳಿದಾವೆ ಅನ್ನುವಂತ ವಿಚಾರವನ್ನು ಕೂಡ ಎಕ್ಸಾಮ್ ನಲ್ಲಿ ಕೇಳಬಹುದು. ಅಷ್ಟೇ ಅಲ್ಲ ಸರ್, ಇನ್ನೊಂದು ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು?
ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು. ಅದೇ ರೀತಿ ಕರ್ನಾಟಕ ಹೈಕೋರ್ಟಿನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಸರ್ ಚೇಂಜ್ ಆಗಿದ್ದಾರೆ. ಈ ಮುಖ್ಯ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆಯೂ ಕೂಡ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಮುಂದೆನೆ ಎಲ್ಲಾ ಪ್ರಶ್ನೆಗಳನ್ನ ಹಾಕಿದ್ದೇನೆ ಸರ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ. ಹಾಗಾದ್ರೆ ನೋಡೋಣ, ಆನ್ಸರ್ ಅನ್ನು ಮಾಡ್ತಾ ಬರ್ರಿ ಸರ. ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಬಂದಿದೆ. ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದು? ಇವೆಲ್ಲ ಬೇಗ ಬೇಗ ಆನ್ಸರ್ ಬರ್ಲಿ ಸರ್. ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದು ಅಂತ ಹೇಳಿ ಬಂದಾಗ ನೆನಪಿಟ್ಕೊಡಿ, ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಕಲ್ಕತ್ತಾ ಹೈಕೋರ್ಟ್. ಕಲ್ಕತ್ತಾ ಹೈಕೋರ್ಟ್ ಸ್ಥಾಪನೆ ಆಗಿದ್ದು 1867 ಜುಲೈ 1ರಂದು ಕಲ್ಕತ್ತಾ ಹೈಕೋರ್ಟ್ ಸ್ಥಾಪನೆ ಆಗ್ತದೆ. ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಗಿದ್ದು 1884ರಲ್ಲಿ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಯಿತು. ಹಾಗಾದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವಂತವ್ರು ಯಾರು ಅಂದ್ರ ಕೊಲಿಜಿಯಂ ವ್ಯವಸ್ಥೆಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡುವಂತದ್ದು ಆಯಾ ರಾಜ್ಯದ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಸರ್, ನೇಮಕ ಮಾಡುವಂತವ್ರು ಕೊಲಿಜಿಯಂ ವ್ಯವಸ್ಥೆಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಸರ್, ಅದೇ ರೀತಿ ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂತವ್ರು ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಇವರು ಯಾರಿಗೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಬಂದಾಗ ಭಾರತದ ರಾಷ್ಟ್ರಪತಿಗಳಿಗೆ ಹೈಕೋರ್ಟಿನ ನ್ಯಾಯಾಧೀಶರು ರಾಜೀನಾಮೆಯನ್ನು ನೀಡ್ತಾರೆ. ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷ. ಸುಪ್ರೀಂ ಕೋರ್ಟ್ ಕೇಳಿದನ್ನ 65 ವರ್ಷ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65, ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62. ಸರ್, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗಿರುವಂತ ವೇತನ ಪ್ರತಿ ತಿಂಗಳು 2,50,000 ವೇತನ ಇರ್ತದೆ. ಇತರ ನ್ಯಾಯಾಧೀಶರಿಗೆ 2,25,000 ವೇತನ ಇರ್ತದೆ. ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ ಇರುವಂತಹ ಹೈಕೋರ್ಟ್ಗಳ ಸಂಖ್ಯೆ 25. ಮೊಟ್ಟ ಮೊದಲ ಹೈಕೋರ್ಟ್ ಅನ್ನ ಯಾವುದು ಅಂತ ಹೇಳಿ ಬಂದಾಗ ಕಲ್ಕತ್ತಾ ಹೈಕೋರ್ಟ್. 25ನೇ ಹೈಕೋರ್ಟ್ ಯಾವುದು ಅಂತ ಹೇಳಿ ಬಂದಾಗ ಸರ ಆಂಧ್ರ ಪ್ರದೇಶದ ಅಮರಾವತಿ ಹೈಕೋರ್ಟ್ ಅನ್ನುವಂಥದ್ದು ಭಾರತದ 25ನೇ ಹೈಕೋರ್ಟ್ ಆಗಿದೆ. ತನ್ನದೇ ಆದಂತಹ ಹೈಕೋರ್ಟ್ ಅನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಹೇಳಿ ಬಂದಾಗ ದೆಹಲಿ ಅನ್ನುವಂತ ವಿಚಾರ ಗೊತ್ತಿರಬೇಕಾಗ್ತದೆ ಸರ್. ತನ್ನದೇ ಆದಂತಹ ಹೈಕೋರ್ಟ್ ಅನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಹಾಗಾದ್ರ ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದೆ, ಆರ್ ವೆಂಕಟರಾಮಯ್ಯ ಅಂತ ಹೇಳಿ ಬರ್ತಾರ. ಆರ್ ವೆಂಕಟರಾಮಯ್ಯ ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ. ಆರ್ ವೆಂಕಟರಾಮಯ್ಯ. ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಮಂಜುಳಾ ಚೆಲ್ಲೂರ್. ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಮಂಜುಳಾ ಚೆಲ್ಲೂರ್. ಹಾಗಾದ್ರೆ ಸದ್ಯದಲ್ಲಿ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರದಾರ ಅಂತ ಹೇಳಿ ಬಂದಾಗ ಸರ್ ವಿ ಬಕ್ರೂರ್ ಅವರು ಇದ್ದಾರೆ. ಯಾರಿದಾರಂದ್ರ ವಿ ಬಕ್ರೂರ್ ಅವರು ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿದ್ದಾರೆ. ವಿ ಬಕ್ರೂ ಅವರು ನೆನಪಿಟ್ಕೊಡ್ರಿ. ಯಾರು ಸರ್? ವಿ ಬಕ್ರೂ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈಗ ಕರೆಂಟ್ ಅಫೇರ್ಸ್ ಇದೆ. ಮುಖ್ಯ ನ್ಯಾಯಾಧೀಶರ ನೇಮಕ ಆಗಿದಾರಲ್ಲ, ಕರೆಂಟ್ ಅಫೇರ್ಸ್ ಇದೆ. ಇದನ್ನು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಓಕೆ, ಹಾಗಾದ್ರೆ ಇವತ್ತಿನ ತರಗತಿ 6ನೇ ಪ್ರಶ್ನೆಗೆ ಹೋಗೋಣ ಸರ. ಏನಿದೆ ನೋಡ್ರಿ, 6ನೇ ಪ್ರಶ್ನೆ ಏನಿದೆ ನೋಡ್ರಿ. 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳನ್ನ ಇವರಿಂದ ಭರಿಸಲ್ಪಡುತ್ತದೆ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾನೆ. ನೋಡೋಣ, ಆನ್ಸರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು ಸರ್. ನೆನಪಿಟ್ಕೊಡ್ರಿ, 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ. ಭಾರತದ ಸಾದಿಲ್ವಾರು ನಿಧಿ, ಭಾರತದ ಸಂಚಿತ ನಿಧಿ, ಭಾರತದ ಖಜಾನೆ ನಿಧಿ, ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗದ ನಿಧಿ ಅಂತ ಹೇಳಿದೆ. 6ನೇ ಪ್ರಶ್ನೆಗೆ ಬೇಗ ಬೇಗ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಬೇಗ ಬರ್ಲಿ ಸರ್. ಬಿ ಅಂತ ಹೇಳಿ ಆನ್ಸರ್ ಮಾಡ್ತಾ ಇದ್ದೀರಿ. ನೆನಪಿಟ್ಕೊಡ್ರಿ, ಭಾರತ ಸಂವಿಧಾನದ 316ನೇ ವಿಧಿಯ ಮೂಲಕ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರ ನೇಮಕ ಮಾಡ್ತಾರಂದ ಭಾರತ ದೇಶದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಸರ ನೆನಪಿಟ್ಕೊಡ್ರಿ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಈ UPSC ಅನ್ನುವಂತ ಸಂಸ್ಥೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ನೋಡ್ತೀವಿ. UPSC ಅನ್ನುವಂತ ಸಂಸ್ಥೆ ಸ್ಥಾಪನೆ ಆಗಿದ್ದು 1926 ಅಕ್ಟೋಬರ್ 1ರಂದು ಸ್ಥಾಪನೆ ಆಗ್ತಾ ಬರ್ತದೆ. ಈ UPSC ಮೊದಲ ಮುಖ್ಯಸ್ಥ ಯಾರು ಅಂತ ಹೇಳಿ ಬಂದಾಗ ನೆನಪಿಟ್ಕೊಡ್ರಿ, UPSC ಮೊದಲ ಮುಖ್ಯಸ್ಥ ಸರ್ ರಾಸ್ ಬಾರ್ಕೂರ್ ಅಂತ ಹೇಳಿ ಬರ್ತಾರೆ. UPSC ಮೊದಲ ಮುಖ್ಯಸ್ಥರು ಯಾರು ಅಂದ್ರೆ ಸರ್ ರಾಸ್ ಬಾರ್ಕೂರ್ ಅಂತೇಳಿ UPSC ಮೊದಲ ಮುಖ್ಯಸ್ಥರಾಗ್ತಾ ಬರ್ತಾರೆ. ನೆನಪಿಟ್ಕೊಡ್ರಿ, UPSC ಮೊದಲ ಮುಖ್ಯಸ್ಥರು ಸರ್ ರಾಸ್ ಬಾರ್ಕೂರ್ ಅಂತ ಹೇಳಿ ಬರ್ತಾ ಹೋಗ್ತಾರೆ. ಹಾಗಾದ್ರೆ ಸರ ಇದೇ UPSC ಅಂತ ಹೇಳಿ ಬಂದಾಗ ಯಾವ ಕಾಯ್ದೆ ಮೂಲಕ ಸ್ಥಾಪನೆ ಆಗ್ತದಂದ್ರ 1919ರ ಮಾಂಟೆಗೋ ಚಮ್ಸ್ಫರ್ಡ್ ಕಾಯ್ದೆ, ಅಥವಾ ಇದಕ್ಕೆ ನಾವು ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ಕಾಯ್ದೆಯ ಮೂಲಕ ಏನಾಗ್ತಾ ಬರ್ತದ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ UPSC ಅನ್ನುವಂತ ಸಂಸ್ಥೆ ಸ್ಥಾಪನೆ ಆಗ್ತದೆ.
ಹಾಗಾದ್ರೆ ಇದಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಹೇಳಿ ಬಂದಾಗ ನೆನಪಿಟ್ಕೊಳ್ರಿ, ರಾಯಲ್ ಬೆಂಗಾಲ್ ಕಮಿಷನ್ ಅಂತ ಹೇಳಿ ಬರ್ತದ. ಈ ರಾಯಲ್ ಬೆಂಗಾಲ್ ಕಮಿಷನ್ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಏನಾಗ್ತಾ ಬರ್ತದ ಅಂದ್ರ UPSC ಅನ್ನುವಂಥದ್ದು ಸ್ಥಾಪನೆ ಆಗ್ತಾ ಬರ್ತದ. ಹಾಗಾದ್ರೆ UPSC ಯ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಆನ್ಸರ್ ಮಾಡ್ಬೇಕಾಗ್ತದ. ಸರ್, UPSC ಯ ಪ್ರಸ್ತುತ ಮುಖ್ಯಸ್ಥರು ಯಾರದಾರ? ಇದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ. ಸದ್ಯದಲ್ಲಿನೇ ಸರ್ ನೇಮಕಾತಿ ಆಗಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಬಹುದು. ಪ್ರಸ್ತುತ UPSC ಯ ಮುಖ್ಯಸ್ಥರು ಯಾರು ಅಂತ ಹೇಳಿ ನನ್ನ ಪ್ರಶ್ನೆ ಆಗಿತ್ತು. ನೋಡೋಣ ಯಾರು ಬೇಗ ಬೇಗನೆ ಆನ್ಸರ್ ಅನ್ನ ಕೊಡ್ತಾ ಬರ್ತೀರಿ, ಬೇಗ ಆನ್ಸರ್ ಅನ್ನ ನೇಮಕ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ವೆರಿ ಗುಡ್. ಅಜಿತ್ ಅವರು ಆನ್ಸರ್ ಅನ್ನ ಮಾಡ್ತಾ ಬಂದ್ರು, ವೆರಿ ಗುಡ್. ಅಜಿತ್ ಕುಮಾರ್ ಅಂತ ಹೇಳಿ, ವೆರಿ ಗುಡ್. ನೆನಪಿಟ್ಟು ಸರ ಯಾರು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅಜಯ್ ಕುಮಾರ್. ಪ್ರಸ್ತುತ UPSC ಯ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಹೇಳಿ ಬಂದಾಗ ಅಜಯ್ ಕುಮಾರ್ ಅವರು ಪ್ರಸ್ತುತ UPSC ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಇವರನ್ನ ನೇಮಕ ಮಾಡುವಂತವ್ರು ಯಾರು ಅಂದ್ರೆ ಭಾರತದ ರಾಷ್ಟ್ರಪತಿಗಳು. ಹಾಗಾದ್ರೆ ಕೇಂದ್ರ ಲೋಕ ಸೇವಾ ಆಯೋಗದ ಏನು ಮುಖ್ಯಸ್ಥರು ಇರ್ತಾರಲ್ಲ, ಸದಸ್ಯರು ಇರ್ತಾರಲ್ಲ, ಅವ್ರು ಎಲ್ಲರಿಗೂ ಕೂಡ ವೇತನವನ್ನು ಕೊಡೋದು ಎಲ್ಲಿಂದ ಅಂದ್ರ ಸರ್ ಭಾರತದ ಕೇಂದ್ರ ಸಂಚಿತ ನಿಧಿ ಅಂತ ಹೇಳಿ ಬರ್ತದ. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದು ಅಂದ್ರ ಸರ್ ಕೇಂದ್ರ ಸಂಚಿತ ನಿಧಿ. ಹಾಗಾದ್ರೆ ಭಾರತ ಸಂವಿಧಾನದ ಕೇಂದ್ರ ಸಂಚಿತ ನಿಧಿಯ ಬಗ್ಗೆ ಭಾರತ ಸಂವಿಧಾನದ ಯಾವ ವಿಧಿ ತಿಳಿಸ್ತದಂದ್ರ 266/1ನೇ ವಿಧಿ ತಿಳಿಸ್ತಾ ಬರ್ತದೆ. ಯಾವ ನಿಧಿಯ ಬಗ್ಗೆ? ಕೇಂದ್ರ ಸಂಚಿತ ನಿಧಿಯ ಬಗ್ಗೆ ಭಾರತ ಸಂವಿಧಾನದ 266/1ನೇ ವಿಧಿ ತಿಳಿಸ್ತಾ ಬರ್ತದ, ಕೇಂದ್ರ ಸಂಚಿತ ನಿಧಿ. ಹಾಗಾದ್ರೆ ಈ ಕೇಂದ್ರ ಸಂಚಿತ ನಿಧಿಯಿಂದ ನಾವು ಏನಾದ್ರೂ ಹಣವನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರ ಸರ್ ಸಂಸತ್ತಿನ ಅನುಮೋದನೆ ಅಗತ್ಯ. ಕೇಂದ್ರ ಸಂಚಿತ ನಿಧಿಯಿಂದ ಹಣವನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರ ಸಂಸತ್ತಿನ ಅನುಮೋದನೆ ಅಗತ್ಯ. ಸರ್ ಎಲ್ಲಾ ಈ ಸಾಲಗಳಾಗಿರ್ಬೋದು, ಬಡ್ಡಿಗಳಾಗಿರ್ಬೋದು, ಯಾವುದೇ ತೆರಿಗೆಗಳಿರ್ಬೋದು, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಪಡೆದಿರುವಂತ ಸಾಲ ಆಗಿರ್ಬೋದು, ಎಲ್ಲವುಗಳು ಕೂಡ ಎಲ್ಲಿ ಕ್ರೋಢೀಕರಣವಾಗಿರ್ತದಂದ್ರೆ ಕೇಂದ್ರ ಸಂಚಿತ ನಿಧಿಯಲ್ಲಿ ಕ್ರೋಢೀಕರಣ ಆಗಿರ್ತದ. ಇದರಿಂದ ಹಣವನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತ ಹೇಳಿ ಬಂದಾಗ ಸಂಸತ್ತಿನ ಅನುಮೋದನೆ ಅಗತ್ಯ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಅದೇ ರೀತಿ ಸರ್ ಕೇಂದ್ರ ಸಾದಿಲ್ವಾರು ನಿಧಿ ಅಂತ ಹೇಳಿ ಬರ್ತದೆ. ಈ ಕೇಂದ್ರ ಸಾದಿಲ್ವಾರು ನಿಧಿಯ ಬಗ್ಗೆ 267/1ನೇ ವಿಧಿ ತಿಳಿಸ್ತಾ ಬರ್ತದೆ. ಈ ಕೇಂದ್ರ ಸಾದಿಲ್ವಾರು ನಿಧಿ ಅನ್ನುವಂಥದ್ದು ಯಾರ ಹೆಸರಿನ ಮೇಲೆ ಇರ್ತದ ಅಂದ್ರ ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇರ್ತದ. ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇರ್ತದೆ. ಭಾರತದ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ, ಕೆಲವೊಂದು ತುರ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಸರ್ ಇಲ್ಲಿಂದ ಹಣವನ್ನು ತೆಗೆದು ಏನ್ ಮಾಡಬಹುದು ಅಂತ ಹೇಳಿ ಬಂದಾಗ ಸರ್ಕಾರಗಳಿಗೆ ಕೊಡಬಹುದು ಅನ್ನುವಂಥದ್ದು. 267/1ನೇ ವಿಧಿ ಕೇಂದ್ರ ಸಾದಿಲ್ವಾರು ನಿಧಿಯ ಬಗ್ಗೆ ತಿಳಿಸ್ತಾ ಬರ್ತದೆ. ಸರ್ ಇದು ಭಾರತದ ರಾಷ್ಟ್ರಪತಿಯವರ ಹೆಸರಿನ ಮೇಲೆ ಇರ್ತಾ ಬರ್ತದೆ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಇಲ್ಲಿಂದ ಹಣವನ್ನು ತೆಗಿಬೇಕಾಗಿತ್ತಂದ್ರೆ ರಾಷ್ಟ್ರಪತಿಗಳ ಅನುಮೋದನೆ ಅವಶ್ಯಕತೆ, ಯಾವುದು ಸಂಸತ್ತಿನ ಅನುಮೋದನೆ ಅಗತ್ಯವಿಲ್ಲ, ರಾಷ್ಟ್ರಪತಿಗಳ ಹೆಸರಿನ ಮೇಲೆ ಇರ್ತದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಸರ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲೋಕಸಭೆ ಸ್ಪೀಕರ್ ಆಗಿರ್ಬೋದು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ಬೋದು, ಇಂಥವ್ರಿಗೆಲ್ಲರಿಗೂ ಕೂಡ ವೇತನ ಎಲ್ಲಿಂದ ಹೋಗ್ತದಂದ್ರೆ ಭಾರತದ ಸಂಚಿತ ನಿಧಿಯಿಂದ ಅಮೌಂಟ್ ಅನ್ನ ಕೊಡಲಾಗ್ತಾ ಬರ್ತದೆ. ಪಿಂಚಣಿ ಕೂಡ ಅವರಿಗೆ ಹೋಗೋದು ಎಲ್ಲಿಂದ ಅಂದ್ರ ಕೇಂದ್ರ ಸಂಚಿತ ನಿಧಿ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ಯಾರು ಅಂತ ಕೇಳಿದಾರೆ. ನೋಡಿರ ಆನ್ಸರ್ ಮಾಡ್ರಿ. ಮಿತಾಕ್ಷರ ಗ್ರಂಥವನ್ನ ಬರೆದ ಕವಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾರ. ಈ ಮಿತಾಕ್ಷರ ಗ್ರಂಥವನ್ನು ಯಾರು ಬರೆದ್ರು ಅನ್ನುವಂತ ವಿಚಾರವನ್ನ ಬೇಗನೆ ಆನ್ಸರ್ ಅನ್ನು ಮಾಡ್ತಾ ಬರಿ. ಎ ಇದೆ ಬಿಲ್ಲನ ಅಂತ ಹೇಳಿದೆ, ಬಿ ಇದೆ ವಿಜ್ಞಾನೇಶ್ವರ ಅಂತ ಹೇಳಿದೆ, ಸಿ ಇದೆ 3ನೇ ಸೋಮೇಶ್ವರ ಅಂತ ಹೇಳಿದೆ, ಡಿ ಇದೆ 2ನೇ ಸಿಂಗನ ಅಂತ ಹೇಳಿದೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಬೇಗ ಉತ್ತರವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು ಸರ. ಎಕ್ಸಾಮ್ ನಲ್ಲಿ ಪದೇ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದಾನೆ. ಬಿ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಚರ್ಚೆ ಮಾಡ್ತಾ ಬರೋಣ. ಮೊದಲೇದು ಬಿಲ್ಲನ ಯಾವ ಗ್ರಂಥವನ್ನು ಬರೋದನ್ನ ವಿಕ್ರಮಾಂಕ ದೇವ ಚರಿತವನ್ನು ಬರೋದ. ಈತನ ಮೇಲೆ ಏನೇನು ಪ್ರಶ್ನೆಗಳನ್ನ ಕೇಳಿದಾರ ಅನ್ನುವಂತ ವಿಚಾರವನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸರ್ ಬಿಲ್ಲನ ಮೇಲೆ ಏನು ಪ್ರಶ್ನೆ ಕೇಳಿದಾರ ಅಂದ್ರೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. 11ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಕಾಶ್ಮೀರದ ಕವಿ ಯಾರು ಅಂತ ಕೇಳಿದ್ದಾರೆ. ಹಾಗಾದ್ರ ನಿಮಗೆ ನೆನಪಿಡಬೇಕು, ಬಿಲ್ಲನ ಅನ್ನುವಂಥವ್ನು ಈತ ಕಾಶ್ಮೀರದ ಕವಿ. ಯಾರ ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಂದ್ರ 6ನೇ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ. 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡಿದಂಥವ್ನು. ವಿಕ್ರಮಾಂಕ ದೇವ ಚರಿತ ಅನ್ನುವಂಥದ್ದು ಯಾರ ಸಾಧನೆಯ ಬಗ್ಗೆ ತಿಳಿಸ್ತದಂದ್ರ 6ನೇ ವಿಕ್ರಮಾದಿತ್ಯನ ಸಾಧನೆಯ ಬಗ್ಗೆ ತಿಳಿಸ್ತಾ ಬರ್ತದೆ. ಇದೇ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿನೇ ವಿಜ್ಞಾನೇಶ್ವರ ಇದ್ದ. ಈ ವಿಜ್ಞಾನೇಶ್ವರ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದ. ಈ ವಿಜ್ಞಾನೇಶ್ವರ ಬರೆದಿರುವಂತ ಗ್ರಂಥ ಯಾವ್ದಂದ್ರ ಸರ ಮಿತಾಕ್ಷರ ಸಂಹಿತೆ ಅನ್ನುವಂತ ಗ್ರಂಥವನ್ನು ಬರೀತಾನೆ.
ವಿಜ್ಞಾನೇಶ್ವರ ಬರೆದಿರುವಂತ ಗ್ರಂಥ ಮಿತಾಕ್ಷರ ಸಂಹಿತೆ ಅನ್ನುವಂಥದ್ದು. ಹಾಗಾದ್ರೆ ಈ ಮಿತಾಕ್ಷರ ಸಂಹಿತೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದಂತ ಗ್ರಂಥ ಅಂತ ಕೇಳಿದಾನೆ? ಕಾನೂನಿಗೆ ಸಂಬಂಧಪಟ್ಟಂತ ಗ್ರಂಥ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ. ಮಿತಾಕ್ಷರ ಸಂಹಿತೆ ಅನ್ನುವಂತ ಗ್ರಂಥದಲ್ಲಿ ವಿಜ್ಞಾನೇಶ್ವರ ಹೇಳ್ತಾ ಬರ್ತಾನೆ, ಕಲ್ಯಾಣದಂತ ನಗರಗಳು ಹಿಂದಿರಲಿಲ್ಲ ಮುಂದಿರಲಿಲ್ಲ, 6ನೇ ವಿಕ್ರಮಾದಿತ್ಯನಂತ ಅರಸನನ್ನ ಭೂಮಿಯ ಮೇಲೆ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ. ವಿಜ್ಞಾನೇಶ್ವರ ಬರೋದ 6ನೇ ವಿಕ್ರಮಾದಿತ್ಯನ ಬಗ್ಗೆ ಬರೀತಾನೆ, ಕಲ್ಯಾಣ ನಗರದ ಬಗ್ಗೆ ಬರೀತಾನೆ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ. 3ನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ಅರಸ ಇತ್ತ. 3ನೇ ಸೋಮೇಶ್ವರ ಬರೆದಿರುವಂತ ಗ್ರಂಥ ಯಾವುದಂದ್ರೆ ಮಾನಸೋಲ್ಲಾಸ. ಈ ಮಾನಸೋಲ್ಲಾಸ ಅನ್ನುವಂತ ಗ್ರಂಥವನ್ನ 3ನೇ ಸೋಮೇಶ್ವರ ಬರದ. ಈ ಮಾನಸೋಲ್ಲಾಸದ ಇನ್ನೊಂದು ಹೆಸರು ಏನು ಅಂದ್ರ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಹೇಳಿ ಕರಿತೀವಿ ನಾವು. ಅಭಿಲಾಷಿತಾರ್ಥ ಚಿಂತಾಮಣಿ ಅನ್ನುವಂಥದ್ದು ಇದರ ಇನ್ನೊಂದು ಹೆಸರಾಗಿದೆ ಅನ್ನುವಂಥದ್ದು. ಇದೇ 3ನೇ ಸೋಮೇಶ್ವರನನ್ನ ಸರ್ವಜ್ಞ ಭೂಪ ಸರ್ವಜ್ಞ ಚಕ್ರವರ್ತಿ ಭೂಲೋಕ ಮಲ್ಲ ಅನ್ನುವಂತ ಬಿರುದನ್ನು ಹೊಂದಿದ್ದ. ಸರ್ವಜ್ಞ ಭೂಪ ಸರ್ವಜ್ಞ ಚಕ್ರವರ್ತಿ ಭೂಲೋಕ ಮಲ್ಲ ಅನ್ನುವಂತ ಬಿರುದುಗಳು ಯಾರಿಗಿದ್ದು ಅಂದ್ರ 3ನೇ ಸೋಮೇಶ್ವರನಿಗೆ ಇದ್ದು ಅನ್ನುವಂತ ವಿಚಾರವನ್ನ ನೆನಪಿಟ್ಕೊಳ್ರಿ. ಸರ್, ಮಿತಾಕ್ಷರ ಗ್ರಂಥವನ್ನು ಯಾರು ಬರೆದಿದ್ರು ಅಂತ ಕೇಳಿದ್ದ ವಿಜ್ಞಾನೇಶ್ವರ ಅನ್ನುವಂತ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಕರೆಕ್ಟ್ ಆನ್ಸರ್ ಅನ್ನು ಮಾಡ್ತಾ ಬಂದಿರಿ. ಹಾಗಾದ್ರ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಏನ್ ಪ್ರಶ್ನೆ ಇದೆ ಅಂದ್ರ, ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು? ಜಗದ್ಗುರು ಎಂಬ ಬಿರುದನ್ನು ಹೊಂದಿದಂತವ್ರು ಯಾರು ಅಂತ ಕೊಟ್ಟಿದ್ದಾನೆ? ಎ ಇದೆ ಅಳಿಯ ರಾಮರಾಯ, ಬಿ 3ನೇ ಬಲ್ಲಾಳ, ಸಿ ಇದೆ 2ನೇ ಇಬ್ರಾಹಿಂ ಆದಿಲ್ ಶಾಹಿ, ಡಿ ಇದೆ ಅಲಿ ಆದಿಲ್ ಶಾಹಿ ಅಂತ ಹೇಳಿ ಇದೆ. ನೋಡೋಣ, ಬೇಗ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು ಸರ. ಮೊದಲೇದಾಗಿ ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಹೇಳಿ ಬರ್ತದೆ. ಈ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರು? ಬಿಜಾಪುರದ ಆದಿಲ್ ಶಾಹಿಗಳ ಪ್ರಸಿದ್ಧ ದೊರೆ ಯಾರು? ಬಿಜಾಪುರ ಆದಿಲ್ ಶಾಹಿಗಳ ಕೊನೆಯ ದೊರೆ ಯಾರು? ಬೇಗನೆ ಆನ್ಸರ್ ಅನ್ನ ಮಾಡ್ತಾ ಬರಿ. ಅದೇ ರೀತಿ ಬಿಜಾಪುರದಲ್ಲಿ ಗೋಲ್ ಗುಮ್ಮಟನ್ನ ನಿರ್ಮಾಣ ಮಾಡಿದಂತವ್ರು ಯಾರು? ಈ ಗೋಲ್ ಗುಮ್ಮಟ ನಿರ್ಮಾಣವಾದ ಕಾಲಾವಧಿ ಯಾವುದು? ಬೇಗ ಆನ್ಸರ್ ಅನ್ನ ಮಾಡ್ತಾ ಬರಿ. ಇನ್ನು ವಿಜಯಪುರದಲ್ಲಿ ದಕ್ಷಿಣದ ಭಾರತದ ತಾಜ್ ಮಹಲ್ ಅಂತೇಳಿ ಕರಿತೀವಿ. ಹಾಗಾದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಯಾವ್ದನ್ನ ಕರಿತೀವಿ? ಇದನ್ನ ನಿರ್ಮಾಣ ಮಾಡಿದಂತವ್ರು ಯಾರು? ಮಲ್ಲಿಕಿ ತೋಪು ಮೈದಾನದ ಪಿರಂಗಿ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾನೆ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ರಿ. ಮಲ್ಲಿಕಿ ತೋಪು ಮೈದಾನದ ಪಿರಂಗಿ ಎಲ್ಲಿ ಕಂಡು ಬರ್ತದ? ವಿಜಯಪುರದಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೀತದ, ನವರಸಪುರ ಉತ್ಸವ. ಈ ನವರಸಪುರ ಉತ್ಸವನ್ನ ಯಾರು ಆರಂಭ ಮಾಡಿದ್ರು? ಈ ನವರಸಪುರ ಉತ್ಸವ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂತ ವಿಚಾರವನ್ನ ಎಕ್ಸಾಮ್ ನಲ್ಲಿ ಕೇಳ್ತಾ ಬರ್ತಾನೆ. ನೋಡಿರ್ಬೋದು ನೀವು ಸರ್. 1565ರಲ್ಲಿ ತಾಳಿಕೋಟೆ ಕದನ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ದಂಡ ನಾಯಕ ಯಾರು ಅಂದ್ರೆ ಅಳಿಯ ರಾಮರಾಯ. ವಿಜಯನಗರದ ಅರಸ ಕೇಳಿದನ್ನ ಸದಾಶಿವರಾಯ. ತಾಳಿಕೋಟೆ ಕದನ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ದಂಡ ನಾಯಕ ಕೇಳಿದ್ರೆ ಅಳಿಯ ರಾಮರಾಯ. ಸರ್, 3ನೇ ಬಲ್ಲಾಳ ಅಂತ ಹೇಳಿ ಬಂದಾಗ ನೆನಪಿಟ್ಕೊಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಮಲ್ಲಿಕ್ ಕಾಫರ್ ದಾಳಿ ಮಾಡಿದ್ದ. 3ನೇ ಬಲ್ಲಾಳನ ಮೇಲೆ ದಾಳಿಯನ್ನ ಮಾಡಿದ್ದ. ಮಹಮ್ಮದ್ ಬಿನ್ ತುಗ್ಲಕನು ಕೂಡ ದಾಳಿ ಮಾಡಿದ್ದ. ಮಹಮ್ಮದ್ ಬಿನ್ ತುಗ್ಲಕ್ ದಾಳಿಯನ್ನ ಮಾಡಿ 3ನೇ ಬಲ್ಲಾಳನ ಆಸ್ಥಾನದಲ್ಲಿರುವಂತ ಹರಿಹರ ಮತ್ತು ಬುಕ್ಕರಾಯರನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಕೊಂಡು ಬಂಧನದಲ್ಲಿಟ್ಟಿದ್ದ. ಬಂಧನದಿಂದ ತಪ್ಪಿಸಿಕೊಂಡು ಹರಿಹರ ಬುಕ್ಕರಾಯ ಶೃಂಗೇರಿಯ ಶಾರದಾ ಪೀಠದ ವಿದ್ಯಾರಣ್ಯರ ಬಳಿ ಬಂದು ಪುನಃ ಹಿಂದೂ ಧರ್ಮಕ್ಕೆ ಮತಾಂತರವಾಗಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದುವೇ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು. ಪ್ರಶ್ನೆ ಕೇಳಿದಾನೆ, ಮೂಲತಃ ಹರಿಹರ ಬುಕ್ಕರಾಯ ಯಾರ ಆಸ್ಥಾನದಲ್ಲಿ ಇದ್ರು ಅಂತ ಕೇಳಿದಾನೆ? 3ನೇ ಬಲ್ಲಾಳ. ನೆನಪಿಟ್ಕೊಡಿ, ಮಹಮ್ಮದ್ ಬಿನ್ ತುಗ್ಲಕನು ದಾಳಿ ಮಾಡಿದ, ಅಲ್ಲಾವುದ್ದೀನ್ ಖಿಲ್ಜಿಯ ಮಲ್ಲಿಕ್ ಕಾಫರ್ನು ಕೂಡ ದಾಳಿಯನ್ನ ಮಾಡಿದ್ದ. ಹಾಗಾದ್ರೆ ಜಗದ್ಗುರು ಎಂಬ ಬಿರುದು ಯಾರಿಗಿತ್ತು ಅಂತ ಕೇಳಿದಾನೆ? 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಸರ್, 2ನೇ ಇಬ್ರಾಹಿಂ ಆದಿಲ್ ಶಾಹಿ 1580ರಲ್ಲಿ ಜಗದ್ಗುರು ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ. ಒಬ್ಬ ಇಸ್ಲಾಂ ಧರ್ಮದ ಅರಸ ಇದ್ರು ಕೂಡ ಜಗದ್ಗುರು ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಂತವನು. ಸರ್, ಈತನ ಮೇಲೆ ಸರ್ ಲಾಸ್ಟ್ ವಿಎಒ ಎಕ್ಸಾಮ್ ನಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಈತನ ಮೇಲೆ ವಿಎಒ ಎಕ್ಸಾಮ್ ನಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆನಪಿಟ್ಕೊಳ್ರಿ, 2ನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಹೇಳಿ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್. ಈ 2ನೇ ಇಬ್ರಾಹಿಂ ಆದಿಲ್ ಶಾಹಿ 1580ರಿಂದ 1626ರವರೆಗೆ ಆಡಳಿತವನ್ನು ಮಾಡ್ತಾನೆ. ಸರ್, ಯಾವ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ ಅಂತ ಹೇಳಿ ಬಂದಾಗ ಜಗದ್ಗುರು ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ. ತನ್ನನ್ನು ತಾನು ಸರಸ್ವತಿ ಮತ್ತು ಗಣೇಶನ ಪುತ್ರ ಅಂತ ಹೇಳಿ ಕರೆಸಿಕೊಂಡಿದ್ದಾನೆ. ತನ್ನ ಆಸ್ಥಾನದಲ್ಲಿ ಸರ್ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದಾನೆ? ಮುಸ್ಲಿಂ ಅರಸನಾಗಿದ್ರು ಕೂಡ ಉಗ್ರ ನರಸಿಂಹನ ಪೂಜೆ ಮಾಡುತ್ತಿದ್ದ. ತನ್ನ ಸಿಂಹಾಸನದ ಮುಂದನೆ ದತ್ತಾತ್ರೇಯ ಪೀಠವನ್ನು ಸ್ಥಾಪನೆ ಮಾಡ್ಕೊಂಡಿದ್ದು. ಎಲ್ಲಾ ಪ್ರಶ್ನೆ ಕೇಳಿದಾನೆ. ತನ್ನ ಅರಮನೆ ಮುಂಭಾಗನೆ ದತ್ತಾತ್ರೇಯ ಪೀಠವನ್ನು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದ. ಇದೇ ಇಬ್ರಾಹಿಂ ಆದಿಲ್ ಶಾಹಿ ಆಸ್ಥಾನದಲ್ಲಿನೇ ಸರ್ ನವರಸ ಅನ್ನುವಂತ ಒಬ್ಬ ಶ್ರೇಷ್ಠವಾಗಿರುವಂತ ಸಂಗೀತಗಾರ ಇದ್ದ.
ಆ ನವರಸ ಅನ್ನುವಂತ ಶ್ರೇಷ್ಠವಾಗಿರುವಂತ ಸಂಗೀತಗಾರನ ಸಾಧನೆಗಳನ್ನ ಯಾವ ಗ್ರಂಥದಲ್ಲಿ ಬರೆದಿಡ್ತಾನ? ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಿತಾಬಿ ನವರಸ ಅನ್ನುವಂತ ಗ್ರಂಥದಲ್ಲಿ ಬರೆದಿಡ್ತಾನ. ಹಾಗಾದ್ರೆ ಕಿತಾಬಿ ನವರಸವನ್ನು ಕೂಡ ಬರೆದಂತವನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ನವರಸ ಅನ್ನುವಂತ ಶ್ರೇಷ್ಠ ಸಂಗೀತಗಾರ ಇದ್ದ. ಅದಕ್ಕಾಗಿನೇ ಈ ನವರಸನ ಸಲುವಾಗಿ ವಿಜಯಪುರದಲ್ಲಿ ನವರಸಪುರ ಅನ್ನುವಂತ ಉತ್ಸವವನ್ನು ಆರಂಭ ಮಾಡ್ತಾನೆ. ಈ ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸರ ಸಂಗೀತಕ್ಕೆ ಸಂಬಂಧಿಸಿದ. ಇದೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕರಿತೀವಲ್ಲ, ಇಬ್ರಾಹಿಂ ರೋಜಾ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲ್ಪಡುವಂತ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದಂತವನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಹಾಗಾದ್ರ ಈ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆದವರು ಯಾರು ಅಂತ ಕೇಳಿದಾನೆ? ಡಾಕ್ಟರ್ ಕೆಸೆನ್ಸ್ ಅನ್ನುವಂತವನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೀತಾನೆ. ಡಾಕ್ಟರ್ ಕೆಸೆನ್ಸ್ ಅನ್ನುವಂತವನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ಶಿಲೆಯ ತಾಜ್ ಮಹಲ್ ಅಂತ ಹೇಳಿ ಕರೀತಾ ಬರ್ತಾನೆ. ನೆನಪಿಟ್ಕೊಳ್ರಿ, ತನ್ನ ಹೆಂಡತಿಯ ಸಲುವಾಗಿ ತನ್ನ ಹೆಂಡತಿಯ ಸಲುವಾಗಿ ಈತ ಏನ್ ಮಾಡಿದ ಅಂದ್ರ ತಾಜ್ ಬೌಡಿ ನಿರ್ಮಾಣ ಮಾಡಿದ್ದ. ತನ್ನ ಹೆಂಡತಿ ತಾಜ್ ಸುಲ್ತಾನ್ ಅಂತ ಹೇಳಿದ್ರು. ಆ ತಾಜ್ ಸುಲ್ತಾನ್ ಸಲುವಾಗಿ ಈತ ಏನ ನಿರ್ಮಾಣ ಮಾಡಿದ್ದ ಅಂದ್ರ ತಾಜ್ ಬೌಡಿ ನಿರ್ಮಾಣವನ್ನು ಮಾಡಿದ್ದ. ಜಗದ್ಗುರು ಎಂಬ ಬಿರುದು ಯಾರಿಗಿತ್ತು ಅಂತ ಕೇಳಿದ್ದ? ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂದ್ರೆ ಇಷ್ಟು ಇಂಪಾರ್ಟೆಂಟ್. ಏನೇನು ಇಂಪಾರ್ಟೆಂಟ್? ಜಗದ್ಗುರು ಎಂಬ ಬಿರುದಿನೊಂದಿಗೆ 1580ರಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡ. ತನ್ನನ್ನು ತಾನು ಸರಸ್ವತಿ ಮತ್ತು ಗಣೇಶನ ಮಗ ಅಂತ ಹೇಳಿ ಕರೆಸ್ಕೊಂಡ. ಉಗ್ರ ನರಸಿಂಹನ ಪೂಜೆ ಮಾಡ್ತಾ ಇದ್ದ. ಅರಮನೆಯ ಮುಂಭಾಗ ದತ್ತಾತ್ರೇಯ ಪೀಠವನ್ನು ಸ್ಥಾಪನೆ ಮಾಡ್ಕೊಂಡಿದ್ದ. ಈತನ ಆಸ್ಥಾನದಲ್ಲಿ ನವರಸ ಅನ್ನುವಂತ ಸಂಗೀತಗಾರ ಇದ್ದ. ಆತನ ಸಲುವಾಗಿ ಕಿತಾಬಿ ನವರಸ ಅನ್ನುವಂತ ಗ್ರಂಥವನ್ನು ಬರೆಯುವುದು ಅಷ್ಟೇ ಅಲ್ಲದೆ ನವರಸಪುರ ಅನ್ನುವಂತ ಉತ್ಸವವನ್ನು ಆರಂಭ ಮಾಡ್ತಾನ. ಈ ಉತ್ಸವ ಸಂಗೀತಕ್ಕೆ ಸಂಬಂಧಿಸಿದಂತ ಉತ್ಸವವಾಗಿದೆ. ಹಾಗಾದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲ್ಪಡುವಂತ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದಂತವನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆದವರು ಯಾರು ಅಂತ ಕೇಳ್ತಾನೆ? ಡಾಕ್ಟರ್ ಕೆಸೆನ್ಸ್ ಅನ್ನುವಂತವನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ಶಿಲೆಯ ತಾಜ್ ಮಹಲ್ ಅಂತ ಹೇಳಿ ಕರೀತಾನೆ. ನೆನಪಿಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಮಾಡ್ತಾ ಬಂದಿದೆ ನಿಮಗಾಗಿ. ನೋಡೋಣ, ಆನ್ಸರ್ ಮಾಡ್ರಿ. ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಏನು ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರು ಅಂತ ಕೇಳಿದೆ? ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯೂಸುಫ್ ಆದಿಲ್ ಶಾಹಿ ಅಂತ ಹೇಳಿ ಬರ್ತಾನೆ. ಬಿಜಾಪುರದ ಆದಿಲ್ ಶಾಹಿಗಳ ಪ್ರಸಿದ್ಧ ಅರಸ ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಬಿಜಾಪುರದ ಆದಿಲ್ ಶಾಹಿಗಳ ಪ್ರಸಿದ್ಧ ಸುಲ್ತಾನ. ಆದ್ರೆ ಈ ಮನೆತನವನ್ನು ಆಡಳಿತ ಮಾಡಿದ ಕೊನೆಯ ಅರಸ ಯಾರು ಅಂದ್ರೆ ಸಿಕಂದರ್ ಆದಿಲ್ ಶಾಹಿ. ಲಾಸ್ಟ್ ನೋಡಿರ್ಬೋದು 545 PSI ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಬೀದರ್ನ ಕೊನೆಯ ಸುಲ್ತಾನ ಯಾರು ಅಂತ ಕೇಳಿದ್ದ. ಬೀದರ್ನ ಬರಿದ ಶಾಹಿಗಳ ಕೊನೆಯ ಸುಲ್ತಾನ ಕೇಳಿದ್ದ. ಗೋಲ್ ಗುಮ್ಮಟ್ಟನ್ನ ನಿರ್ಮಾಣ ಮಾಡಿದಂತವ್ರು ಮೊಹಮ್ಮದ್ ಆದಿಲ್ ಶಾಹಿ. ಇದರ ಯಾವಾಗ ನಿರ್ಮಾಣ ಆಯ್ತು ಅಂತ ಕೇಳಿದ 1626ರಿಂದ 1656ರ ಕಾಲಾವಧಿಯಲ್ಲಿ ಗೋಲ್ ಗುಮ್ಮಟ ನಿರ್ಮಾಣವಾಗ್ತದ. ಇದು ಭಾರತದ ಅತಿ ದೊಡ್ಡದಾಗಿರುವಂತಹ ಗುಮ್ಮಟವಾಗಿದೆ. ಒಂದು ಸಾರಿ ರಾಜ ಅಂತ ಹೇಳಿ ಕರೆದ್ರೆ ಸುಮಾರು 7 ಬಾರಿ ಏನಾಗ್ತಾ ಬರ್ತದನ್ನು ಪ್ರತಿಧ್ವನಿಸ್ತಾ ಬರ್ತದೆ ಗೋಲ್ ಗುಮ್ಮಟ ಅನ್ನುವಂಥದ್ದು. ನೆನಪಿಟ್ಕೊಡ್ರಿ, ಗೋಲ್ ಗುಮ್ಮಟ ಯಾರ ಸಮಾಧಿಯಾಗಿದೆ ಅಂದ್ರ ಮೊಹಮ್ಮದ್ ಆದಿಲ್ ಶಾಹಿ ಮತ್ತು ಆತನ ಕುಟುಂಬದವರ ಸಮಾಧಿಯಾಗಿದೆ. ಮೊಹಮ್ಮದ್ ಆದಿಲ್ ಶಾಹಿ ಮತ್ತು ಆತನ ಕುಟುಂಬದವರ ಸಮಾಧಿಯಾಗಿದೆ. ಇನ್ನು ನಾವು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಯಾವ್ದನ್ನ ಕರಿತೀವಿ ಅಂದ್ರೆ ಇಬ್ರಾಹಿಂ ರೋಜಾವನ್ನ ಕರಿತೀವಿ. ಬಿಜಾಪುರದಲ್ಲಿ ಮಲ್ಲಿಕಿ ತೋಪು ಮೈದಾನದ ಪಿರಂಗಿ ಅನ್ನುವಂಥದ್ದು ಕಂಡು ಬರ್ತದ. ಸುಮಾರು 2-3 ಬಾರಿ PSI ದಲ್ಲಿ ಪ್ರಶ್ನೆಯನ್ನು ಕೇಳಿದಾನೆ. ಹಾಗಾದ್ರೆ ನವರಸಪುರ ಉತ್ಸವವನ್ನು ಆರಂಭ ಮಾಡಿದಂತವನು ಯಾರು ಅಂತ ಹೇಳಿ ಬಂದಾಗ ನೆನಪಿಟ್ಕೊಡು, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ನವರಸಪುರ ಅನ್ನುವಂತ ಉತ್ಸವವನ್ನ ಆರಂಭ ಮಾಡ್ತಾ ಬರ್ತಾನೆ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದೆ ಏನಿದೆ ನೋಡಿ. ಅಷ್ಟಮಠ ಸಂಪ್ರದಾಯವನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾನೆ. ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾನೆ. ಎ ಇದೆ ಮಧ್ವಾಚಾರ್ಯ, ಬಿ ಇದೆ ಶಂಕರಾಚಾರ್ಯ, ಸಿ ಇದೆ ರಾಮಾನುಜಾಚಾರ್ಯ, ಡಿ ಇದೆ ರೇಣುಕಾಚಾರ್ಯ ಅಂತ ಹೇಳಿದೆ. ನೆನಪಿಟ್ಕೊಡ್ರಿ ಅಷ್ಟಮಠಗಳು ಅಂತ ಹೇಳಿ ಬಂದಾಗ ಉಡುಪಿಯಲ್ಲಿ ಬರ್ತಾವ. ಈ ಉಡುಪಿಯಲ್ಲಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾನ. ಉಡುಪಿಯಲ್ಲಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿದಂತವ್ರು ಯಾರು ಅಂತ ಹೇಳಿ ಬಂದಾಗ ತಮಗೆಲ್ಲರಿಗೂ ಕೂಡ ಉತ್ತರ ಗೊತ್ತಿರುತ್ತ. ಅದು ಯಾರು ಅಂದ್ರೆ ಮಧ್ವಾಚಾರ್ಯರು ಅಂತ ಹೇಳಿ ಬರ್ತಾರ. ಉಡುಪಿಯಲ್ಲಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಗುಜರಾತಿನ ದ್ವಾರಿಕೆಗೆ ಹೋಗಿ ಬಾಲಕೃಷ್ಣನ ಮೂರ್ತಿಯನ್ನ ತಂದು ಉಡುಪಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಉಡುಪಿಯಲ್ಲಿ 8 ಮಠಗಳನ್ನ ಸ್ಥಾಪನೆ ಮಾಡಿದಂತವ್ರು ಯಾರು ಅಂತ ಹೇಳಿ ಬಂದಾಗ ಮಧ್ವಾಚಾರ್ಯರು ಅನ್ನುವಂತ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೇಕಾಗ್ತದ. ಎಕ್ಸಾಮ್ ದಲ್ಲಿ ಕೇಳ್ತಾ ಬಂದಿದ್ದಾನೆ ಸರ್, ಏನಂತ ಕೇಳ್ತಾ ಬಂದಿದ್ದ ಅಂದ್ರ ಡೈರೆಕ್ಟ್ ಆಗಿ ಕೆಲವೊಂದು ಸಿದ್ಧಾಂತಗಳನ್ನ ಕೊಡ್ತಾ ಬರ್ತಾ. ನೋಡೋಣ, ಆನ್ಸರ್ ಅನ್ನ ಮಾಡ್ತಾ ಬರೀ. ಅದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು? ಬೇಗ ಅದ್ವೈತ ಸಿದ್ಧಾಂತವನ್ನ. ಅದೇ ರೀತಿ ದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು?
ಅದೇ ರೀತಿ ಸರ್ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ಅದೇ ರೀತಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ಅದೇ ರೀತಿ ಸರ ಶುದ್ಧಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಇದೇ ಎಕ್ಸಾಮ್ ದಲ್ಲಿ ಒಂದು ಪ್ರಶ್ನೆ ಇದೆ ಮುಂದೆ. ಶುದ್ಧಾದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವ್ರು ಯಾರು? ದ್ವೈತಾದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು? ದ್ವೈತಾದ್ವೈತ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಷ್ಟೇ ಅಲ್ಲದೆ ಸರ್ ವಿಷ್ಣುವರ್ಧನ ಯಾರಿಗೆ ಆಶ್ರಯವನ್ನ ನೀಡಿದ್ದ? ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಸರ್ ತಮಿಳುನಾಡಿನ ಒಬ್ಬ ಸಾಮಾಜಿಕ ಸುಧಾರಕನಿಗೆ ಆಶ್ರಯವನ್ನ ನೀಡಿದ್ದ. ಯಾರಿಗೆ ಆಶ್ರಯವನ್ನ ನೀಡಿದ್ದ? ಹಾಗಾದ್ರೆ ಆತನನ್ನ ತಮಿಳುನಾಡಿನಿಂದ ಹೊರಗೆ ಹಾಕಿದಂತವನು ಯಾರು? ಇವೆಲ್ಲಾ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಬೇಗ ಬೇಗ ಆನ್ಸರ್ ಅನ್ನು ಮಾಡ್ತಾ ಬರೀ ಸರ. ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ ಯಾರು ಅಂದ್ರೆ ಶಂಕರಾಚಾರ್ಯರು. ಯಾರು ಸರ? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಮಂಡಿಸ್ತಾರೆ. ದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು ಅಂತ ಹೇಳಿ ಬಂದಾಗ ದ್ವೈತ ಸಿದ್ಧಾಂತವನ್ನ ಮಂಡಿಸಿದವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು. ಸರ್ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳಿದನ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು ಅಂದ್ರೆ ಬಸವಣ್ಣನವರು. ಬಸವಣ್ಣನವರು. ಅದೇ ರೀತಿ ಶುದ್ಧಾದ್ವೈತ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂದ್ರೆ ವಲ್ಲಭಾಚಾರ್ಯ. ಸರ್ ಯಾರು? ವಲ್ಲಭಾಚಾರ್ಯ. ದ್ವೈತಾದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತ ವ್ಯಕ್ತಿ ಯಾರು ಅಂದ್ರ ನಿಂಬಾರಕಾಚಾರ್ಯ ಅನ್ನುವಂತ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗ್ತದೆ. ಅದೇ ರೀತಿ ವಿಷ್ಣುವರ್ಧನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಂತವ್ರು ಯಾರು ಅಂತ ಹೇಳಿ ಬಂದಾಗ ಸರ್ ರಾಮಾನುಜಾಚಾರ್ಯರು ಸರ್ ವಿಷ್ಣುವರ್ಧನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ರು ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸರ್ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಬರ್ತೀನಿ. ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದವರು ಯಾರು? PC ಎಕ್ಸಾಮ್ ನಲ್ಲಿ ಕೇಳಿದಾನೆ. ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾನೆ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ರಿ. ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದಂತವ್ರು ಯಾರು? ಬೇಗ ಬೇಗನೆ ಆನ್ಸರ್ ಮಾಡ್ರಿ. ಎ ಇದೆ ಶಂಕರಾಚಾರ್ಯರು, ಬಿ ಇದೆ ಮಧ್ವಾಚಾರ್ಯರು, ಸಿ ಇದೆ ಬಸವಣ್ಣನವರು, ಡಿ ಇದೆ ಸರ್ ರಾಮಾನುಜಾಚಾರ್ಯರು. ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದೆ. ಹಂಗೆ ಸರ ನಿಮಗ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಬಟನ್ ಅನ್ನು ಕೂಡ ಒತ್ತಲಿಕ್ಕೆ ಸಾಧ್ಯವಾಗಿರ್ಬೇಕು. ಆಪ್ಷನ್ಸ್ ಕೊಟ್ಟಿದ್ದೇನೆ ನಾನು. ಓಕೆ, ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದವರು ಯಾರು? ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದ. ಬೇಗ ಬೇಗ ಆನ್ಸರ್ ಬರ್ಲಿ ಸರ್. ನೆನಪಿಟ್ಕೊಳ್ರಿ, ಮೋಕ್ಷದ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದನೆ ಮಾಡಿದಂತವ್ರು ಶಂಕರಾಚಾರ್ಯರು. ಸರ ಮೋಕ್ಷದ ಸಾಧನೆಗಾಗಿ ಮಧ್ವಾಚಾರ್ಯರು ಭಕ್ತಿ ಮಾರ್ಗವನ್ನ ಬೋಧನೆ ಮಾಡಿದ್ರು. ಮೋಕ್ಷದ ಸಾಧನೆಗೆ ಭಕ್ತಿ ಮಾರ್ಗವನ್ನ ಬೋಧನೆ ಮಾಡಿದಂತವ್ರು ಮಧ್ವಾಚಾರ್ಯ. ಮೋಕ್ಷದ ಸಾಧನೆಗಾಗಿ ಬಸವಣ್ಣನವರು ಬೋಧನೆ ಮಾಡಿದಂತ ತತ್ವ ಕಾಯಕ ಮಾರ್ಗ. ಕಾಯಕವೇ ಕೈಲಾಸ ಅಂತ ಹೇಳಿ ಕರೆದ್ರು. ನೀ ಮೋಕ್ಷವನ್ನು ಪಡಿಬೇಕಾಗಿತ್ತನ್ನ ಬಸವಣ್ಣನವರ ವಿಚಾರದ ಮೇರೆಗೆ ನೀನು ಕಾಯಕವನ್ನು ಮಾಡಬೇಕು. ರಾಮಾನುಜಾಚಾರ್ಯರು ಕೂಡ ಮೋಕ್ಷದ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆ ಮಾಡ್ತಾ ಬಂದ್ರು. ಇಂಥ ಟ್ವಿಸ್ಟ್ ಆಗಿರುವಂತ ಪ್ರಶ್ನೆಗಳನ್ನು ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾ ಬಂದಿದ್ದಾನೆ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡ್ರಿ. ಇದನ್ನ 2024ರ KS ಪ್ರಿಲಿಮ್ಸ್ ಎಕ್ಸಾಮ್ ದಲ್ಲಿ ಕೂಡ ಕೇಳಿದ್ದ. ಇದೇ ಪ್ರಶ್ನೆ ಕಾಪಿ ಪೇಸ್ಟ್ ಮಾಡಿದ್ದ 2024ರ KS ಪ್ರಿಲಿಮ್ಸ್ ಪ್ರಶ್ನೆ. ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತ್ತು ಮತ್ತು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ, ಆಸಾಮ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಟ್ಟಿತ್ತು ಅಂತ ಕೇಳಿದಾನ. ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶದಲ್ಲಿ ಪರಿಚಯಿಸಲ್ಪಟ್ಟಿತ್ತು, ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ, ಆಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಟ್ಟಿತ್ತು ಅಂತ ಕೊಟ್ಟಿದ್ದಾನೆ. ನೋಡ್ತಾರ, ನೆನಪಿಟ್ಕೊಳ್ರಿ, ಕೆಲವೊಂದು ಪದ್ಧತಿಗಳು ಗೊತ್ತಿರ್ಬೇಕು. ಕಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಭಾರತದಲ್ಲಿ ಜಾರಿಗೆ ಬಂತು, ಯಾರು ಜಾರಿಗೆ ತಂದ್ರು? ಇನ್ನು ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಯಾವಾಗ ಜಾರಿ ಮಾಡಿದ್ರು? ಸಹಾಯಕ ಸೈನ್ಯ ಪದ್ಧತಿಯನ್ನ. ಭಾರತದಲ್ಲಿ ರೈತವಾರಿ ಪದ್ಧತಿ ಯಾವಾಗ ಜಾರಿಗೆ ಬಂತು, ಯಾರು ಜಾರಿ ಮಾಡಿದ್ರು? ಭಾರತದಲ್ಲಿ ಮಹಲ್ವಾರಿ ಪದ್ಧತಿ ಯಾವಾಗ ಜಾರಿ ಬಂತು, ಯಾರು ಜಾರಿ ಮಾಡಿದ್ರು? ಮಹಲ್ವಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ನೀತಿಯನ್ನ ಭಾರತದಲ್ಲಿ ಯಾರು ಜಾರಿ ಮಾಡಿದ್ರು? ಹಾಗಾದ್ರೆ ಭಾರತದಲ್ಲಿ ಸತೀಸಾಗಮನ ಪದ್ಧತಿಯನ್ನ ರದ್ದು ಮಾಡಿದಂತವ್ರು ಯಾರು? ಇವೆಲ್ಲಾ ಪ್ರಶ್ನೆಯನ್ನು ಕೇಳಿದಾನೆ. ನೋಡೋಣ, ಬೇಗ ಬೇಗನೆ ಆನ್ಸರ್ ಅನ್ನ ಮಾಡ್ತಾ ಬರಿ. ನಾನ್ ನಿಮಗೆ ಹೇಳ್ತೀನಿ, ರೈತವಾರಿ ಪದ್ಧತಿ ಮೊಟ್ಟ ಮೊದಲ ಬಾರಿಗೆ ಸರ್ ಯಾವ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತ್ತನ್ನ? ಮದ್ರಾಸ್ ರಾಜ್ಯ. ಎಲ್ಲಾ ಪುಸ್ತಕಗಳಲ್ಲಿ ಕೂಡ ಮದ್ರಾಸ್ ಇರ್ತದೆ.
ಆ ಮದ್ರಾಸ್ ಅನ್ನುವಂತ ರಾಜ್ಯವನ್ನೇ 1969ರಲ್ಲಿ ಏನಂತ ಹೇಳಿ ನಾಮಕರಣ ಮಾಡಲಾಯಿತು ಅಂದ್ರೆ ತಮಿಳುನಾಡು. ಅದಕ್ಕಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದು ಹಾಕ್ಬೇಕಾಗ್ತದ? ತಮಿಳುನಾಡು. ಯಾಕೆ? ತಮಿಳುನಾಡಿನ ಮೊದಲ ಹೆಸರು ಮದ್ರಾಸ್ ರಾಜ್ಯ ಅಂತ ಹೇಳಿ. ಮದ್ರಾಸ್ ರಾಜ್ಯ ಇದ್ದುದು ತಮಿಳುನಾಡು ಆಗಿದ್ದು 1969 ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಹಾಗಾದ್ರ ಕಾಯಂ ಜಮೀನ್ದಾರಿ ಪದ್ಧತಿ 1793ರಲ್ಲಿ ಭಾರತದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನುವಂತ ವ್ಯಕ್ತಿ ಜಾರಿಗೆ ತಂದಿದ್ದ. 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲೆಸ್ಲಿ ಭಾರತದಲ್ಲಿ ಜಾರಿಗೆ ತಂದಿದ್ದ. ರೈತವಾರಿ ಪದ್ಧತಿಯನ್ನ 1820ರಲ್ಲಿ ಭಾರತದಲ್ಲಿ ಪರಿಚಯ ಮಾಡಿದಂತವ್ರು ಯಾರು ಅಂದ್ರೆ ಥಾಮಸ್ ಮನ್ರೋ. ಬೇಗ ನೆನಪಿಟ್ಕೊಡ್ರಿ, 1820ರಲ್ಲಿ ರೈತವಾರಿ ಪದ್ಧತಿಯನ್ನ ಭಾರತದಲ್ಲಿ ಜಾರಿಗೆ ತಂದಂತವ್ರು ಥಾಮಸ್ ಮನ್ರೋ. ಆದರೆ ಈ ರೈತವಾರಿ ಪದ್ಧತಿ ಅನ್ನುವಂತ ಪದವನ್ನ ಬಳಸಿದಂತ ವ್ಯಕ್ತಿ ಯಾರು ಅಂದ್ರ ಅಲೆಕ್ಸಾಂಡರ್ ರೀಡ್ ಅಂತ ಹೇಳಿ ಬರ್ತಾನ ಸರ್. ರೈತವಾರಿ ಪದ್ಧತಿ ಅನ್ನುವಂತ ಪದವನ್ನ ಬಳಕೆ ಮಾಡಿದಂತವನು ಅಲೆಕ್ಸಾಂಡರ್ ರೀಡ್. ಭಾರತದಲ್ಲಿ ಜಾರಿಗೆ ತಂದಂತವನು 1820ರಲ್ಲಿ ಥಾಮಸ್ ಮನ್ರೋ. ಮಹಲ್ವಾರಿ ಪದ್ಧತಿ 2 ಬಾರಿ ಜಾರಿ ಆಗ್ತದೆ, 1822 ಮತ್ತು 1833. 1822ರಲ್ಲಿ ಮೊದಲ ಬಾರಿಗೆ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಂದಂತವನು ಲಾರ್ಡ್ ಮೆಕ್ಕೆಂಜೆ. ನೆನಪಿಟ್ಕೊಡ್ರಿ, 1822ರಲ್ಲಿ ಲಾರ್ಡ್ ಮೆಕ್ಕೆಂಜೆ. 1833ರಲ್ಲಿ ಲಾರ್ಡ್ ವಿಲಿಯಂ ಬೆಂಟೆಕ್ ಅನ್ನುವಂತವನು ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಂದ. 2 ಜನರು ಜಾರಿಗೆ ತಂದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ನೀತಿಯನ್ನ 1848ರಲ್ಲಿ ಲಾರ್ಡ್ ಡಾಲ್ ಹೌಸಿ ಅನ್ನುವಂತ ವ್ಯಕ್ತಿ ಜಾರಿಗೆ ತಂದಿದ್ದ. ಸತಿ ಸಹಗಮನ ಪದ್ಧತಿ 1829ರಲ್ಲಿ ರದ್ದು ಮಾಡಿದಂತವನು ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟೆಕ್ ಅನ್ನುವಂತ ವ್ಯಕ್ತಿ. ಪದೇ ಪದೇ ಇವುಗಳ ಮೇಲೆ ಪ್ರಶ್ನೆಗಳು ಆಗ್ತಾ ಇದ್ದಾವ ಅಂತ ಹೇಳಿ ಬಂದಾಗ ನೀವು ಏನಾಗಿರ್ಬೇಕು ಅಂದ್ರ ಅದಕ್ಕೆ ಸಂಬಂಧಿಸಿದಂತೆ ರೆಡಿ ಆಗಿರ್ಬೇಕು. ಸರ್ ಇನ್ನೊಂದ್ಸರಿ SDA ಎಕ್ಸಾಮ್ ನಲ್ಲಿ ಕೇಳಿದ್ದ, ಚಾರ್ಲ್ಸ್ ಮೆಟ್ಕಾಪ್ ಅನ್ನುವಂತ ಇತಿಹಾಸಕಾರ. ಯಾರ ಸರ? ಚಾರ್ಲ್ಸ್ ಮೆಟ್ಕಾಪ್ ಅನ್ನುವಂತ ಇತಿಹಾಸಕಾರ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು. ಏನ್ ಹೇಳ್ತಾ ಬರ್ತಾನೆ ಚಾರ್ಲ್ಸ್ ಮೆಟ್ಕಾಪ್? ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು. ಈ ಕೆಳಗಿನ ಯಾವ ನೀತಿಯನ್ನು ಕುರಿತು ಹೇಳಿದ್ದ? ನೋಡೋಣ, ಆನ್ಸರ್ ಮಾಡ್ರಿ. ಎ ರೈತವಾರಿ ಪದ್ಧತಿಯನ್ನು ಕುರಿತು ಹೇಳಿದ್ದೋ, ಅಥವಾ ಬಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಕುರಿತು ಹೇಳಿದ್ದೋ, ಆಪ್ಷನ್ಸ್ ಸಿ ಮಹಲ್ವಾರಿ ಪದ್ಧತಿಯನ್ನು ಕುರಿತು ಹೇಳಿದ್ದೋ, ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ನೀತಿಯನ್ನು ಕುರಿತು ಹೇಳಿದ್ದೋ. ಚಾರ್ಲ್ಸ್ ಮೆಟ್ಕಾಪ್ ಅನ್ನುವಂತ ಇತಿಹಾಸಕಾರನು ಭಾರತದ ಮತ್ತವ ಸರ್ ಗವರ್ನರ್ ಜನರಲ್ ಆಗಿ ಕೂಡ ಕೆಲಸ ಮಾಡಿದ್ದಾನೆ. ಭಾರತದ ಪತ್ರಿಕೆಗಳ ವಿಮೋಚಕ ಅಂತ ಹೇಳಿ ಕರಿತೀವಿ ಚಾರ್ಲ್ಸ್ ಮೆಟ್ಕಾಪ. ಸರ ಈತನ ಹೇಳಿಕೆಯನ್ನು ಕೊಟ್ಟಿದ್ದ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ರು ಅಂತ ಹೇಳಿ ಚಾರ್ಲ್ಸ್ ಮೆಟ್ಕಾಪ್ ಯಾವ ನೀತಿಯನ್ನು ಕುರಿತು ಹೇಳಿದ್ದ ಅಂತ ಕೇಳಿದ್ದ. ನೆನಪಿಟ್ಕೊಡ್ರಿ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಕುರಿತು ಚಾರ್ಲ್ಸ್ ಮೆಟ್ಕಾಪ್ ಏನ್ ಅಂತ ಹೇಳ್ತಾನಂದ್ರ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ರು ಅಂತ ಹೇಳಿದ್ದ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೂ ದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ ಕೇಳಿದನ್. ಸರ್ ಭೂ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ. ನೋಡೋಣ, ಆನ್ಸರ್ ಮಾಡ್ರಿ. ಸರ್ ಜೂನ್ 5 ಅನ್ಕ ನಿಮ್ಗೆ ಗೊತ್ತಿದೆ. ಜೂನ್ 5 ನಾವು ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಜೂನ್ 5 ವಿಶ್ವ ಪರಿಸರ ದಿನ ಅಂತ ಹೇಳಿ. ಏಪ್ರಿಲ್ 2 ನಾವ್ ಏನಂತೇಳಿ, ಏಪ್ರಿಲ್ 22 ನಾವ್ ಏನಂತೇಳಿ ಆಚರಣೆ ಮಾಡ್ತೀವಿ ಅಂದ್ರ ವಿಶ್ವ ಭೂ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಏಪ್ರಿಲ್ 22 ವಿಶ್ವ ಭೂ ದಿನ ಅಂತೇಳಿ. ಸರ್ ಜನವರಿ 26 ನಾವ್ ಏನಂತೇಳಿ ಆಚರಣೆ ಮಾಡ್ತೀವಿ ಅಂದ್ರೆ ಭಾರತದಲ್ಲಿ ಗಣರಾಜ್ಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಭಾರತದಲ್ಲಿ ಗಣರಾಜ್ಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿ ಮಾರ್ಚ್ 22 ನಾವ್ ಏನಂತೇಳಿ ಆಚರಣೆ ಮಾಡ್ತೀವಿ ಅಂದ್ರ ನೋಡಿ ಸರ್, ಲಾಸ್ಟ್ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಮಾರ್ಚ್ 21 ನಾವು ವಿಶ್ವ ಅರಣ್ಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಮೊನ್ನೆ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿತ್ತು, ಮಾರ್ಚ್ 21 ವಿಶ್ವ ಅರಣ್ಯ ದಿನ. ಹಾಗಾದ್ರೆ ಮಾರ್ಚ್ 22 ನಾವು ಯಾವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂದ್ರ ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೋಡ್ರಿ, ಮಾರ್ಚ್ 22 ವಿಶ್ವ ಜಲ ದಿನ, ಜೂನ್ 5 ವಿಶ್ವ ಪರಿಸರ ದಿನ, ಏಪ್ರಿಲ್ 22 ವಿಶ್ವ ಭೂ ದಿನ, ಜನವರಿ 26 ಗಣರಾಜ್ಯ ದಿವಸ, ಮಾರ್ಚ್ 22 ವಿಶ್ವ ಜಲ ದಿನ, ಮಾರ್ಚ್ 23 ವಿಶ್ವ ಹವಾಮಾನ ದಿನ, ಮಾರ್ಚ್ 23 ವಿಶ್ವ ಹವಾಮಾನ ದಿನ, ಮಾರ್ಚ್ 21 ವಿಶ್ವ ಅರಣ್ಯ ದಿನ. ಸರ್ ಎಕ್ಸಾಮ್ ನಲ್ಲಿ ಕೇಳಿದ್ದ, ESI ಎಕ್ಸಾಮ್ ಚರ್ಚೆ ಮಾಡ್ತಾ ಇದ್ದೀನಿ, ಆ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಅನ್ನುವಂಥದ್ದು. ನೋಡವ ಸತ್ಯಪ್ಪ ಉಳ್ಳಾಗಡ್ಡಿ, ನೋಡಿ ಏನ್ ಕೆಟ್ಟ ನಗಾತಿ ಒಲೆ, ಎಲ್ಲಿ ಬಿದ್ದಿ ಒಲೆ ಕಬರಿಗಡಿ. ನೋಡವ್ ಎಟ್ಟು ನಗತ್ತನ ಕಬರಿಗಡಿ, ಬರೇ ನಗುದ ಸತ್ಯಪ್ಪ ಉಳ್ಳಾಗಡ್ಡಿ ತಿಂದಿಯನೋ ಕಬರಿಗಡಿ, ಬರೇ ಇದೆ ನೋಡ್ರಿ. ವೆರಿ ಗುಡ್ ಸಾವಿತ್ರಿ. ಮಾರ್ಚ್ 20 ವಿಶ್ವ ಗುಬ್ಬಿ ದಿನ, ವೆರಿ ಗುಡ್. ಗುಬ್ಬಚ್ಚಿ ದಿನ. ನೋಡು ಗುಬ್ಬಿ ಯಾರಿಗೆ ಅನ್ನತ್ತೀವಿ, ಅಯ್ಯವ್ವ ಗುಬ್ಬಿ ಅಂತ ನೋಡ್ರು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಾನು. ನೋಡಿ ಸರ್, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಅಂತ ನಾವೇನು ಹೊಂದಿಸಬೇಕು ನೋಡಿ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ.
ಇಲ್ಲಿ ತೈಲಶೀಲ, ಸೌರ, ಮಾರುತ, ಭೂಗರ್ಭ, ಉಷ್ಣ ಅಂತ ಹೇಳಿ ಕೊಟ್ಟಿದ್ದಾನೆ, ಜಿಯೋ ಥರ್ಮಲ್ ಅಂತ ಹೇಳಿ. ನೋಡೋಣ, ಸಂಕೇತವನ್ನ ಆಧರಿಸಿ ನೀವು ಏನ್ ಮಾಡ್ಬೇಕಂದ್ರ ಹೊಂದಿಕೆ ಮಾಡ್ಬೇಕಂತ ನೀವೇ ಹೊಂದಿಸಬೇಕು ಸರ್. ಬೇಗ ಬೇಗ ಹೊಂದಿಸ್ರಿ. ಬೇಗ ಬೇಗ ಆನ್ಸರ್ ಮಾಡ್ತಾ ಬರ್ರಿ. ಬರೇ ನಗುದು 4 ಕ್ವಶನ್ ಆನ್ಸರ್ ಕೇಳಿದ್ರ ಬರೇ ನಗುದು. ನೋಡ್ರಿ ಎಟ್ ಬಿದ್ದು ನಗಾತದ ಮಂದಿ. ಜ್ಯೂಸ್ ಕುಡ್ದಿದಾರ ಕಾಣ್ತದ. ನೈಟ್ ಆಗಿದೆ, ಜ್ಯೂಸ್ ಕುಡ್ದಿರ್ಬೇಕು ನೀವೆಲ್ಲ. ನೋಡ್ತಾರ, ತೈಲ ಸೇಲ್ ಅಂತ ಹೇಳಿ ಬಂದಾಗ ಪೆಟ್ರೋಲಿಯಂ ನಂತಹ ಇಂಧನ ಅಂತ ಹೇಳಿ ಕರಿತೀವಿ. ಇನ್ನು ಸೌರ ಅಂತ ಹೇಳಿ ಬಂದಾಗ ಪರಿಸರಾತ್ಮಕವಾಗಿ ಶಕ್ತಿಯ ಶುದ್ಧ ಆಕಾರ. ಇನ್ನು ಮಾರುತ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಹಾರ್ನೆಸಿಂಗ್ ಸಮಸ್ಯೆಯನ್ನ ನಿವಾರಿಸುವುದು ಅಂತ ಹೇಳಿದೆ. ಇನ್ನು ಭೂಗರ್ಭ ಉಷ್ಣ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನೆಲದಡಿಯ ಶಾಖ. ನೋಡ್ರಿ, ಪರ್ಫೆಕ್ಟ್ ಮಾಡ್ಕೊಡ್ರಿ. ತೈಲ ಸೇಲ ಅಂತ ಹೇಳಿ ಬಂದ ಪೆಟ್ರೋಲಿಯಂ ನಂತಹ ಇಂಧನ. ಬಹುತೇಕವಾದಂತ ಡೈರೆಕ್ಟ್ ಆಗಿರುವಂತ ಪ್ರಶ್ನೆಗಳನ್ನ ಎತ್ತಿಡಾತನ ನೆನಪಿಟ್ಕೊಳ್ರಿ. ನೀವು ಇನ್ನೊಂದು ಸ್ನೇಹಿತರ UPSC ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸ್ಬೇಕು. ಡೈರೆಕ್ಟ್ ಆಗಿ UPSC ಇಂದನೇ ಡೈರೆಕ್ಟ್ ಆಗಿರುವಂತ ಪ್ರಶ್ನೆಗಳನ್ನ ಇಡ್ತಾ ಇದ್ದಾನೆ ಇವತ್ತು. UPSC ಕ್ವಶನ್ ಪೇಪರ್ಗಳನ್ನು ಕೂಡ ನೀವು ಬಿಡಿಸ್ಬೇಕಾಗ್ತದ. ಡೈರೆಕ್ಟ್ ಆಗಿ ತಂದಿಡಾತಾನೆ ಸರ್. ತೈಲ ಸೇಲ ಅಂತ ಹೇಳಿ ಬಂದಾಗ ಇದು UPSC ಪ್ರಶ್ನೆ ನೋಡಿ ಸರ್. ಇದು ಯಾವಾಗ ಆಗಿತ್ತು ಅಂತ ಹೇಳಿ ಬಂದಾಗ 2012 UPSC ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿ 2019 ಇಟ್ಟಿದ್ದಾನೆ. ತೈಲ ಸೇಲ್ ಅಂದ್ರೆ ಪೆಟ್ರೋಲಿಯಂ ನಂತಹ ಇಂಧನ, ಸೌರ ಪರಿಸರಾತ್ಮಕವಾಗಿ ಸಿಗುವಂತಹ ಶುದ್ಧ ಆಕಾರ, ಮಾರುತ ಅಂತ ಹೇಳಿ ಬಂದಾಗ ಹಾರ್ನೆಸಿಂಗ್ ಸಮಸ್ಯೆಯನ್ನ ನಿವಾರಿಸುವುದು, ಭೂಗರ್ಭ ಉಷ್ಣ ಅಂತ ಹೇಳಿ ಬಂದ ನೆಲದಡಿಗೆ ಶಾಖ ಅನ್ನುವಂಥದ್ದು. ಓಕೆ ಸರ್, ಯಾವಾಗ ಕ್ಲಾಸ್ ಮುಗಿಯುತ್ತದೆ? ಯಾವಾಗ ಮುಗಿದಿದೆ ಸರ್? ಇನ್ನೂ ಮುಗಿದಿಲ್ಲಪ್ಪ, ಈಗ ಮಾಡಾತೀನಿ ಕ್ಲಾಸ. ಇವತ್ತ 25 ಪ್ರಶ್ನೆ ಆದ್ರೂ ಬಿಡಿಸೋಣ. ಈಗ 12 ಕದೀವಿ ನಾವು, 12 ಕದೀವಿ, 25 ಆದ್ರೂ ಕೂಡ ಬಿಡಿಸೋಣ ಅನ್ನುವಂಥದ್ದು. ನೆಕ್ಸ್ಟ್ ನೋಡ, ವಿದ್ಯಾ ಶ್ರಾವಣ ಮುಗಿತು, ಚಿಕನ್ ತಿನ್ರಿ ಅಂತ ಬರೀ ಇದನ್ನೇ ಮಾಡ್ರಿ. ಕಬರಿ ಗಡಿಗಳು, ಕೋಳಿಗಳು ಅಲ್ಲಾತವವು ಸರ್. ಚಿಕನ್ ಬರೇ ಕೋಳಿಗಳನ್ನ ನೋಡ್ರಿ ನಾತರ ಅಂತ ಹೇಳಿ ಬರೇ ಇದೆ ನಿಮ್ಮದು. ನೋಡ್ರಿ, ಲಾಸ್ಟ್ ಟೈಮ್ ಪ್ರಶ್ನೆ ಚರ್ಚೆ ಮಾಡಿದೀವಿ ಇದನ್ನ. ಕರ್ನಾಟಕವು ಗರಿಷ್ಠ ಮಳೆಯನ್ನ ಇಲ್ಲಿಂದ ಪಡೆಯುವುದು. ಕರ್ನಾಟಕ ಅಷ್ಟೇ ಅಲ್ಲ, ಭಾರತವು ಕೂಡ. ಕರ್ನಾಟಕವು ಗರಿಷ್ಠ ಮಳೆಯನ್ನ ಇಲ್ಲಿಂದ ಪಡೆಯುವುದು. ನೋಡೋಣ, ಬೇಗ ಆನ್ಸರ್ ಅನ್ನು ಮಾಡ್ತಾ ಬರಿ. ಸ್ವಲ್ಪ ನೆಗಡಿ ಆಗಿದೆ ರೀ, ಕೋಲ್ಡ್ ಆಗಿದೆ. ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು. ಭಾರತನು ಕೂಡ ಹೌದು. ಈಶಾನ್ಯ ಮಾನ್ಸೂನ್ನಿಂದ, ವಾಯುವ್ಯ ಮಾನ್ಸೂನ್ನಿಂದ, ಆಗ್ನೇಯ ಮಾನ್ಸೂನ್ದಿಂದ, ನೈಋತ್ಯ ಮಾನ್ಸೂನ್ದಿಂದ ಅಂತ ಹೇಳಿದೆ. ಬೇಗ ಆನ್ಸರ್ ಅನ್ನು ಮಾಡ್ತಾ ಬರಿ. ಸರ್ ಡಿ ಅಂತ ಹೇಳಿದ ಆನ್ಸರ್ ಮಾಡ್ತಾ ಇದ್ರಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಹಾಗಾದ್ರ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂತ ಹೇಳಿ ಬಂದಾಗ ತಮಗೆಲ್ಲರಿಗೂ ಕೂಡ ನೆನಪಿಟ್ಕೊಳ್ರಿ, ಜೂನ್ದಿಂದ ಸೆಪ್ಟೆಂಬರ್ ಅನ್ನ ನಾವು ಏನಂತ ಹೇಳಿ ಕರಿತಾ ಬರ್ತೀವಿ ಅಂತ ಹೇಳಿ ಬಂದಾಗ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ, ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನೆನಪಿಟ್ಕೊಳ್ರಿ, ನಿರ್ಗಮನದ ಕಾಲ ಅಂದ್ರೆ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ನಿರ್ಗಮನದ ಕಾಲ. ನೈಋತ್ಯ ಮಾನ್ಸೂನ್ ಮಾರುತಗಳ ಆರಂಭದ ಕಾಲ ಅಂದ್ರೆ ಜೂನ್ ಟು ಸೆಪ್ಟೆಂಬರ್. ಹಾಗಾದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ರಾಜ್ಯ ಕೇಳಿದನ್ನ ತಮಿಳುನಾಡು ರಾಜ್ಯ. ಕರ್ನಾಟಕದ ಜಿಲ್ಲೆ ಕೇಳಿದಂದ್ರೆ ಚಾಮರಾಜನಗರ ಜಿಲ್ಲೆ. ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ರಾಜ್ಯ ತಮಿಳುನಾಡು, ಜಿಲ್ಲೆ ಕೇಳಿದ್ರನ್ನ ಕರ್ನಾಟಕದಲ್ಲಿ ಚಾಮರಾಜನಗರ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಪ್ರದೇಶ ಮತ್ತು ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವಂತ ಪ್ರದೇಶ ಯಾವುದು? ಬೇಗ ಆನ್ಸರ್ ಅನ್ನು ಮಾಡ್ತಾ ಬರಿ. ಅಷ್ಟೇ ಅಲ್ಲ ಸರ್, ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಪ್ರದೇಶ ಯಾವುದು, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯಾಗುವಂತ ಪ್ರದೇಶ ಯಾವುದು? ಇದಕ್ಕೆ ರಿಲೇಟೆಡ್ ಆಗಿ ನಾಳೆ ಎಕ್ಸಾಮ್ ದಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಬೇಗ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು ಸ್ನೇಹಿತರೆ. ಬೇಗ ಆನ್ಸರ್ ಅನ್ನು ಮಾಡ್ತಾ ಬರ್ರಿ. ನೋಡಿರ್ತಾರ, ಕಾರಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಪ್ರದೇಶ ಯಾವುದನ್ನ ಮೇಘಾಲಯದ ಮೌಸಿನ್ ರಾಮ್ದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಬರ್ತದೆ. ಅತಿ ಕಡಿಮೆ ಮಳೆ ಆಗುವುದು ಎಲ್ಲಿ ಅಂತ ಹೇಳಿ ಬಂದಾಗ ರಾಜಸ್ಥಾನದ ರೋಯ್ಲಿಯಲ್ಲಿ ಅತಿ ಕಡಿಮೆ ಮಳೆ ಆಗ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶ ಆಗುಂಬೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗುವುದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಅತಿ ಕಡಿಮೆ ಮಳೆ ಆಗ್ತಾ ಬರ್ತದೆ. ಕರ್ನಾಟಕ ಅಂತ ಹೇಳಿ ಬಂದಾಗ ಅತಿ ಕಡಿಮೆ ಮಳೆ ನಾಯಕನಹಟ್ಟಿ. ಭಾರತ ಅಂತ ಹೇಳಿ ಬಂದಾಗ ರೋಯ್ಲಿ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿಗಳಲ್ಲಿ ಒಂದು. ಈ ಕೆಳಗಿನ ಯಾವ ಪಕ್ಷಿ ಭಾರತದಲ್ಲಿ ಅತಿ ಗಂಡಾಂತರಕ್ಕೆ ಒಳಗಾಗಿದೆ ಅಂತ? ಮನುಷ್ಯರ ಪ್ರಭಾವದಿಂದ ಇದು ಎಲ್ಲ. ಸರ್, ಎ ಇದೆ ದುಂಬಿ ಭಕ್ಷಕ, ಬಿ ಇದೆ ಪ್ಯಾರಾಡೈಸ್ ಚಿಟ್ಟೆ ನೊಣ ಹಿಡಿಯುವ, ಸಿ ಇದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಡಿ ಇದೆ ಗೂಬೆ ಅಂತ ಹೇಳಿದೆ.
ನೋಡಿ ಗೂಬೆ ಉತ್ಸವ ನಡೀತದ ಸರ್. ಈ ಗೂಬೆ ಉತ್ಸವ ಎಲ್ಲಿ ನಡೀತದ? ಪಣಜಿಯಲ್ಲಿ ನಡೀತದ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ರಿ. ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೆಯುತ್ತದೆ? ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೆಯುತ್ತದೆ? ಇದನ್ನ ಹಬ್ಬಗಳ ಹಬ್ಬ ಅಂತ ಹೇಳಿ ಕರೀತಾರ ನೋಡ್ರಿ. ಭಾರತದಲ್ಲಿನ ಅತ್ಯಂತ ಸರ್ ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿಗಳಲ್ಲಿ ಒಂದು ಅಂತ ಹೇಳಿ ಕೊಟ್ಟಿದ್ದಾನೆ ಸರ್. ಯಾವ ಪಕ್ಷಿ ಅಂದ್ರೆ ಆಪ್ಷನ್ಸ್ ಸಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳಿ ನೋಡ್ತೀವಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥದ್ದು ಯಾವ ರಾಜ್ಯದ ರಾಜ್ಯ ಪಕ್ಷಿ ಆಗಿದೆ ಅಂದ್ರ ರಾಜಸ್ಥಾನ ರಾಜ್ಯದ ಪಕ್ಷಿ ಯಾವುದು ಅಂತ ಹೇಳಿ ಬಂದಾಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥದ್ದು ರಾಜಸ್ಥಾನದ ಸರ್ ರಾಜ್ಯದ ಪಕ್ಷಿ ಆಗಿದೆ. ಹಾಗಾದ್ರ ಗೂಬೆ ಉತ್ಸವ ಪಣಜಿಯಲ್ಲಿ ನಡೀತದೆ. ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೆಯುತ್ತದೆ ಅಂತ ಹೇಳಿ ಬಂದಾಗ ಹಾರ್ನ್ಬಿಲ್ ಉತ್ಸವ ಅನ್ನುವಂಥದ್ದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಡೀತಾ ಬರ್ತದ. ಇದನ್ನ ಹಬ್ಬಗಳ ಹಬ್ಬ ಅಂತ ಹೇಳಿ ಕರೀತಾ ಬರ್ತೀವಿ. ಏನಂತ ಹೇಳಿ? ಹಬ್ಬಗಳ ಹಬ್ಬ. ಇನ್ನೊಂದು ವಿಚಾರ ಗೊತ್ತಿರ್ಬೇಕಾಗ್ತದೆ. ಏನ್ ಸರ್? ಹಾಗಾದ್ರೆ ಕರ್ನಾಟಕ ರಾಜ್ಯ ಪಕ್ಷಿ ಯಾವ್ದು ಅಂತ ಕೇಳ್ಬೋದು. ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಯಾವ್ದು ಅಂತ ಕೇಳಬಹುದು. ಕರ್ನಾಟಕ ರಾಜ್ಯ ಪಕ್ಷಿ ಯಾವ್ದು ಅಂದ್ರೆ ಇಂಡಿಯನ್ ರೂಲರ್ ಅಂತ ಹೇಳಿ ಬರ್ತದೆ. ಇದು ಕರ್ನಾಟಕದ ರಾಜ್ಯ ಪಕ್ಷಿಯಾಗಿದೆ, ಇಂಡಿಯನ್ ರೂಲರ್ ಅನ್ನುವಂಥದ್ದು. ಇದಕ್ಕೆ ನಾವು ನೀಲಕಂಠ ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಅಥವಾ ಇಂಡಿಯನ್ ರೂಲರ್. ರಾಜಸ್ಥಾನದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥದ್ದು. ಹಾರ್ನ್ಬಿಲ್ ಉತ್ಸವ ಅಂತ ಹೇಳಿ ಬಂದಾಗ ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಡೀತದ ಅನ್ನುವಂತ ವಿಚಾರಗಳು ತಮಗ್ ಗೊತ್ತಿರ್ಬೇಕಾಗ್ತದ. ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನು ಯಾವ್ದು ಕೇಳ್ತಾನೆ ಹೇಳಕ್ ಬರುದಿಲ್ಲ ಸರ. ಇದಕ್ಕೆ ರಿಲೇಟೆಡ್ ಆಗಿ ನೀವೆಲ್ಲರೂ ಕೂಡ ಓದ್ಕೊಂಡಿರ್ಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾನೆ. ನೋಡೋಣ, ಬೇಗನೆ ಆನ್ಸರ್ ಅನ್ನು ಮಾಡ್ತಾ ಬರ್ರಿ ಸರ್. ಭಾರತ ಸಂವಿಧಾನ ಸುಮಾರು 25 ಭಾಗಗಳನ್ನು ಒಳಗೊಂಡಿದೆ. ಅದರಲ್ಲಿ 1ನೇ ಭಾಗ ಯಾವುದರ ಬಗ್ಗೆ ತಿಳಿಸ್ತದೆ ಅಂದ್ರ ಕೇಂದ್ರ ಮತ್ತು ಅದರ ಭೂ ಪ್ರದೇಶದ ಬಗ್ಗೆ ತಿಳಿಸ್ತದೆ. ಕೇಂದ್ರ ಮತ್ತು ಅದರ ಭೂ ಪ್ರದೇಶಗಳ ಬಗ್ಗೆ ತಿಳಿಸ್ತದೆ. ಅಂದ್ರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸ್ತಾ ಬರ್ತದೆ. ಭಾರತ ಸಂವಿಧಾನದ 1ನೇ ಭಾಗ ಕೇಂದ್ರ ಮತ್ತು ಅದರ ಭೂ ಪ್ರದೇಶಗಳಿಗೆ ಸಂಬಂಧಿಸಿದೆ. ಇದರಲ್ಲಿ ಎಷ್ಟು ವಿಧಿಗಳು ಕಂಡು ಬರ್ತಾವ ಅಂದ್ರೆ 1 ರಿಂದ 4 ವಿಧಿಗಳು ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ಭಾರತ ಸಂವಿಧಾನದ 1ನೇ ವಿಧಿ ಏನ್ ಹೇಳ್ತಾ ಬರ್ತದಂದ್ರ ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ತಿಳಿಸ್ತಾ ಬರ್ತದೆ. ಭಾರತವು ರಾಜ್ಯಗಳ ಒಕ್ಕೂಟ. ನೆನಪಿಟ್ಕೊಳ್ರಿ ಸರ್, ಭಾರತ ಸಂವಿಧಾನದ 1ನೇ ವಿಧಿ ಏನಂತ ಹೇಳ್ತಾ ಬರ್ತದಂದ್ರ ಸರ್ ಭಾರತವು ರಾಜ್ಯಗಳ ಒಕ್ಕೂಟ. ನೆನಪಿಟ್ಕೊಳ್ರಿ, ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ಭಾರತ ಸಂವಿಧಾನದ 1ನೇ ವಿಧಿ ತಿಳಿಸ್ತಾ ಬರ್ತದೆ. ಇನ್ನ ನೆಕ್ಸ್ಟ್ ಭಾರತ ಸಂವಿಧಾನದ 2ನೇ ವಿಧಿ ಯಾವ್ದ್ರ ಬಗ್ಗೆ ತಿಳಿಸ್ತದಂದ್ರ ಸರ್ ಹೊಸ ರಾಜ್ಯಗಳ ರಚನೆ ಮತ್ತು ಸೇರ್ಪಡೆಯ ಬಗ್ಗೆ ತಿಳಿಸ್ತದೆ. ಹೊಸ ರಾಜ್ಯಗಳ ರಚನೆ ಮತ್ತು ಸೇರ್ಪಡೆಯ ಬಗ್ಗೆ ಭಾರತ ಸಂವಿಧಾನದ ಎಷ್ಟನೇ ವಿಧಿ ತಿಳಿಸ್ತದ ಅಂದ್ರೆ 2ನೇ ವಿಧಿ ತಿಳಿಸ್ತಾ ಬರ್ತದೆ. ಭಾರತದಲ್ಲಿ ಹೊಸದಾಗಿರುವಂತ ರಾಜ್ಯಗಳನ್ನ ಎಷ್ಟನೇ ವಿಧಿಯ ಮೂಲಕ ಸ್ಥಾಪನೆ ಮಾಡಬಹುದು ಅಂದ್ರೆ 2ನೇ ವಿಧಿಯ ಮೂಲಕ ಸ್ಥಾಪನೆ ಮಾಡಬಹುದು. ಇನ್ನು ಭಾರತ ಸಂವಿಧಾನದ 3ನೇ ವಿಧಿ ಸರ್ ಏನ್ ತಿಳಿಸ್ತದ? ರಾಜ್ಯಗಳ ಹೆಸರು, ಗಡಿಗಳ ಹೆಸರು, ಗಡಿಗಳ ನಿರ್ಣಯವನ್ನ ನೋಡಿ. ಭಾರತ ಸಂವಿಧಾನದ 3ನೇ ವಿಧಿಯ ಮೂಲಕ ಯಾವುದೇ ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡಬಹುದು, ಗಡಿ ಹೆಸರನ್ನ ಬದಲಾವಣೆ ಮಾಡಬಹುದು. ಎಷ್ಟನೇ ವಿಧಿಯ ಮೂಲಕ? 3ನೇ ವಿಧಿಯ ಮೂಲಕ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಸರ ಭಾರತದಲ್ಲಿ ಹೊಸ ರಾಜ್ಯಗಳ ರಚನೆ ಆಗ್ಲಿ ಅಥವಾ ಯಾವುದೇ ಒಂದು ರಾಜ್ಯದ ಹೆಸರನ್ನ ಬದಲಾವಣೆ ಮಾಡುವುದಾಗ್ಲಿ ಸರ್ ಇದಕ್ಕೆ ಸಂಬಂಧಿಸಿದಂತೆ ಯಾವುದಕ್ಕೆ ಅಧಿಕಾರ ಇದೆ? ಸಂಸತ್ತಿಗೆ ಅಧಿಕಾರ ಇದೆ. ಈ ಸಂಸತ್ತು ಸರಳ ಬಹುಮತದ ಮೂಲಕ 2 ಮತ್ತು 3ನೇ ವಿಧಿಗೆ ಸರ್ ತಿದ್ದುಪಡಿ ಮಾಡಬಹುದು ಅಂತೇಳಿ ಎಷ್ಟನೇ ವಿಧಿ ತಿಳಿಸ್ತಾ ಬರ್ತದಂದ್ರ 4ನೇ ವಿಧಿ ತಿಳಿಸ್ತಾ ಬರ್ತದೆ. 2 ಮತ್ತು 3ನೇ ವಿಧಿಗೆ ತಿದ್ದುಪಡಿ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ. ಸಂಸತ್ತು ಸರಳ ಬಹುಮತದ ಮೂಲಕ ಇದನ್ನ ತಿದ್ದುಪಡಿ ಮಾಡಬಹುದು. ಇದನ್ನ 368ನೇ ವಿಧಿಯಲ್ಲಿರುವಂತಹ ವಿಶೇಷ ತಿದ್ದುಪಡಿ ಅಂತೇಳಿ ಪರಿಗಣಿಸುವಂತಿಲ್ಲ ಅಂತೇಳಿ ಭಾರತ ಸಂವಿಧಾನದ 4ನೇ ವಿಧಿ ತಿಳಿಸ್ತಾ ಬರ್ತದೆ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಹಾಗಾದ್ರ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವುದು ಅಂದ್ರ ಸರ್ ವಿಧಿ 1 ಅನ್ನುವಂಥದ್ದು. ಇನ್ನು 10 ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸರ್. 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾರೆ. ನೋಡೋಣ, ಆನ್ಸರ್ ಮಾಡ್ರಿ. ಈ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು? ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ, ಎಲ್ಲ ಇಂಪಾರ್ಟೆಂಟ್. ವೀರೇಂದ್ರ ಪಾಟೀಲ್ ಅವರು ಇದ್ದಾಗ 1971ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. ಸರ್ ಯಾರು ಮುಖ್ಯಮಂತ್ರಿ ಇದ್ದಾಗ ಮೊದಲ ಬಾರಿಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು? ವೀರೇಂದ್ರ ಪಾಟೀಲ್ 1971. ಸರ್ ಎಸ್ ನಿಜಲಿಂಗಪ್ಪ ಅಂತ ಹೇಳಿ ಬಂದಾಗ 1956ರಲ್ಲಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ರಚನೆಯಾದಾಗ ಮುಖ್ಯಮಂತ್ರಿ ಯಾರಿದ್ರು ಅಂತ ಕೇಳ್ತಾನೆ.
ಎಸ್ ನಿಜಲಿಂಗಪ್ಪ. ಡಿ ದೇವರಾಜ ಅರಸ್ ಅಂತ ಹೇಳಿ ಬಂದಾಗ 1973. ಇವು ಪದೇ ಪದೇ ಪ್ರಶ್ನೆ ಕೇಳಿದಾನೆ. 1973 ನವೆಂಬರ್ 1 ಮೈಸೂರು ರಾಜ್ಯ ಇದ್ದುದು ಕರ್ನಾಟಕ ಅಂತ ಹೇಳಿ ನಾಮಕರಣವಾಗ್ತದ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಅಂತ ಹೇಳಿ ಬಂದಾಗ ಡಿ ದೇವರಾಜ ಅರಸ್ ಅಂತ ಹೇಳಿ ಆಗ್ತದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಅನ್ನ ಬೇಗನೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಎಷ್ಟು ಜನ ಆನ್ಸರ್ ಅನ್ನ ಕೊಟ್ರು ಅನ್ನೋದನ್ನ ಕೂಡ ನಾನು ಹೇಳ್ತಾ ಬರ್ತೀನಿ. ಬೇಗನೆ ಆನ್ಸರ್ ಮಾಡ್ರಿ ನೋಡೋಣ. ಸರ್, ಮೊದಲು ಆರ್ ನಾಗೇಗೌಡರ ಆಯೋಗ ಯಾವುದಕ್ಕೆ ಸಂಬಂಧಿಸಿದ? ಮೈಸೂರು ರಾಜ್ಯದ ಪುನರ್ರಚನೆಗೆ ಸಂಬಂಧಿಸಿದೆ. ಮೈಸೂರು ರಾಜ್ಯದ ಪುನರ್ರಚನೆಗೆ ಸಂಬಂಧಿಸಿದಂತೆ ಆರ್ ನಾಗೇಗೌಡ ಅನ್ನುವಂತ ಆಯೋಗ ನೇಮಕವಾಗಿತ್ತು. ಹಾಗಾದ್ರೆ ಈ ಆಯೋಗವನ್ನು ನೇಮಕ ಮಾಡಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದ. ಸರ್, ಆಪ್ಷನ್ಸ್ ಅಲ್ಲಿ ಯಾರು ಇಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಗ್ರೇಸ್ ಆನ್ಸರ್ ಅನ್ನ ನೀಡಿದ್ದ. ಸರ್, ಇದಕ್ಕೆ ಗ್ರೇಸ್ ಆನ್ಸರ್ ನೋಡು. ಅದಕ್ಕೆ ಕೇಳಿದೆ ನಾನು ಮುದ್ದಮ್ಮ ಯಾರು ಅಂತ ಹೇಳಿ. ಮುದ್ದಮ್ಮ ಯಾಕೆ ಕೇಳಿದೆ ಅಂದ್ರೆ ಏನು ಒಗಿತಾರ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿ ನೋಡಾಕ ಯಾರು ಇಲ್ಲ ಸರ್. ಹಾಗಾದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರನ್ನ ಬಿ ಡಿ ಜತ್ತಿ ಇದ್ರು. ಬಿ ಡಿ ಜತ್ತಿ 1958ರಿಂದ 1962ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವ್ರು ಬಿ ಡಿ ಜತ್ತಿ. ಉಪರಾಷ್ಟ್ರಪತಿ ಆದಂತ ಏಕೈಕ ಕನ್ನಡಿಗ ಬಿ ಡಿ ಜತ್ತಿ. ನೆನಪಿಟ್ಕೊಳ್ರಿ. ಬಸಪ್ಪ ದಾನಪ್ಪ ಜತ್ತಿ ಸರ ನೆನಪಿಡ್ಬೇಕಾಗ್ತದ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಅನ್ನುವಂತ ಗ್ರಾಮ. ಎಲ್ಲಾರು ಒಗದ್ರು ಸರ್, ಎ ಬಿ ಹಿಂಗ್ ಒಗದ್ರಿ, ಕರೆ ಕೆಲಸ ಆಗ್ಲಿಲ್ಲ. ಯಾಕಂದ್ರೆ ಗ್ರೇಸ್ ಮಾರ್ಕ್ಸ್ ಇತ್ತಲ್ಲಿ. ಗ್ರೇಸ್ ಮಾರ್ಕ್ಸ್ ಇತ್ತು ಅನ್ನುವಂತ. ಇನ್ನು ನೆಕ್ಸ್ಟ್ 17ನೇ ಪ್ರಶ್ನೆ, ಪ್ರಥಮ ವೇದ ಯಾವುದು? ನೋಡಿನ ಆನ್ಸರ್ ಮಾಡಿ. ಪ್ರಥಮ ವೇದ ಯಾವುದು ನೋಡಿರ್ಬೇಕು. 1998 PSI ಕ್ವಶನ್ ಪೇಪರ್ ದಲ್ಲಿ ಇದೇ ಸೇಮ್ ಪ್ರಶ್ನೆ. ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದ ಅಂತ ಹೇಳಿದೆ. ನೋಡೋಣ ಬೇಗನೆ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಅದೇ ರೀತಿ ಯಜುರ್ವೇದ ಯಾವುದಕ್ಕೆ ಸಂಬಂಧಿಸಿದೆ? ಸಾಮವೇದ ಯಾವುದಕ್ಕೆ ಸಂಬಂಧಿಸಿದೆ? ಅಥರ್ವಣ ವೇದ ಯಾವುದಕ್ಕೆ ಸಂಬಂಧಿಸಿದೆ? ಸರ್, ಋಗ್ವೇದ ಯಾವುದ್ರ ಬಗ್ಗೆ ತಿಳಿಸ್ತದ? ಇವೆಲ್ಲಾ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದಾನ. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಉತ್ತರ ಗೊತ್ತಿರಬೇಕು. ಮೊಟ್ಟ ಮೊದಲ ವೇದ ಯಾವುದಂದ್ರೆ ಋಗ್ವೇದ. ಮೊದಲೇದಾಗಿ ನೆನಪಿಟ್ಕೊಡ್ರಿ ಸರ್, ಮೊಟ್ಟ ಮೊದಲ ವೇದ ಯಾವ್ದಂದ್ರೆ ಋಗ್ವೇದ ಅಂತ ಹೇಳಿ ಬರ್ತದೆ. ಈ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳು ಕಂಡು ಬರ್ತಾವ ಅಂತ ಕೇಳ್ತಾನೆ. ನೋಡೋಣ ಆನ್ಸರ್ ಅನ್ನು ಮಾಡ್ತಾ ಬರಿ. ಸರ್, ಋಗ್ವೇದದಲ್ಲಿರುವಂತ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟು ಅಂದ್ರೆ 1028 ಶ್ಲೋಕಗಳದಾವ. ಋಗ್ವೇದ ಯಾವುದಕ್ಕೆ ಸಂಬಂಧಿಸಿದಂತೆ ತಿಳಿಸ್ತದಂದ್ರ ಸರ್, ಆಯುರ್ವೇದದ ಬಗ್ಗೆ ತಿಳಿಸುವಂತಹ ವೇದ ಯಾವುದು ಅಂದ್ರ ಋಗ್ವೇದ. ಮತ್ತು ಋಗ್ವೇದದ ಉಪವೇದವು ಕೂಡ ಯಾವುದಾಗಿದೆ ಅಂದ್ರ ಆಯುರ್ವೇದವಾಗಿದೆ. ಈ ಋಗ್ವೇದದಲ್ಲಿ ಸುಮಾರು 10 ಮಂಡಲಗಳು ಕಂಡು ಬರ್ತವೆ. ಅದರಲ್ಲಿ 3ನೇ ಮಂಡಲ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಸ್ತದೆ. 7ನೇ ಮಂಡಲ ದಶರಾಜನ್ ಯುದ್ಧದ ಬಗ್ಗೆ ತಿಳಿಸ್ತದೆ. 9ನೇ ಮಂಡಲ ಸೋಮ ಮತ್ತು ಸುರ ಅನ್ನುವಂತ ಪಾನೀಗಳ ಬಗ್ಗೆ ತಿಳಿಸ್ತದೆ. 10ನೇ ಮಂಡಲ ಪುರುಷ ಸೂಕ್ತ ವರ್ಣದ ಬಗ್ಗೆ ತಿಳಿಸ್ತದೆ. ಇವೆಲ್ಲ ನೆನಪಿಟ್ಕೊಡ್ರಿ. ಪುರುಷ ಸೂಕ್ತ ವರ್ಣದ ಬಗ್ಗೆ ತಿಳಿಸ್ತಾ ಬರ್ತದೆ. ಇನ್ನು ಯಜುರ್ವೇದ ಅಂತ ಹೇಳಿ ಬಂದಾಗ ನೆನಪಿಟ್ಕೊಳ್ರಿ ಸರ, ಯಜುರ್ವೇದ ಯಾವುದಕ್ಕೆ ಸಂಬಂಧಿಸಿದ ವೇದ ಅಂದ್ರ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ ವೇದ ಯಾವ್ದಂತ ಕೇಳ್ತಾನೆ. ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದಂತ ವೇದ ಯಾವುದು ಅಂದ್ರ ಯಜುರ್ವೇದ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದೆ. ಯಾವ ವೇದವು ಚಂಪು ಕಾವ್ಯದಲ್ಲಿದೆ ಅಂತ ಕೇಳ್ತಾನೆ. ಸರ್, ಯಜುರ್ವೇದ ಯಾವ ಕಾವ್ಯದಲ್ಲಿದೆ ಅಂದ್ರೆ ಚಂಪು ಕಾವ್ಯದಲ್ಲಿದೆ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಇನ್ನು ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಅಂತ ಕೇಳ್ತಾನೆ. ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಅಂದ್ರೆ ಸಾಮವೇದ ಸಂಗೀತಕ್ಕೆ ಸಂಬಂಧಿಸಿದೆ. ಮಾಟ ಮಂತ್ರಕ್ಕೆ ಸಂಬಂಧಿಸಿದ ವೇದ ಯಾವುದು ಅಂತ ಕೇಳ್ತಾನೆ. ಅಥರ್ವಣ ವೇದ ಮಾಟ ಮಂತ್ರಕ್ಕೆ ಸಂಬಂಧಿಸಿದಂತ ವೇದವಾಗಿದೆ. ಮಾಟ ಮಂತ್ರಕ್ಕೆ ಸಂಬಂಧಿಸಿದಂತ ವೇದ ಅಥರ್ವಣ ವೇದ. ಸರ್, ನೆನಪಿಟ್ಕೊಡ್ರಿ. ಸರ್, ಸತಿ ಸಹಗಮನ ಪದ್ಧತಿಯ ಬಗ್ಗೆ ಉಲ್ಲೇಖವಾದ ವೇದ ಯಾವುದು ಅಂತ ಕೇಳ್ತಾನೆ. ಸತಿ ಸಹಗಮನ ಪದ್ಧತಿಯ ಬಗ್ಗೆ ಉಲ್ಲೇಖವಾದಂತ ವೇದ ಯಾವುದಂದ್ರ ಅಥರ್ವಣ ವೇದ. ಸತಿ ಸಹಗಮನ ಪದ್ಧತಿಯ ಬಗ್ಗೆ ಉಲ್ಲೇಖವಾಗಿರುವಂತ ವೇದ ಯಾವುದಂದ್ರ ಸರ್ ಅಥರ್ವಣ ವೇದ ಅನ್ನುವಂತ ವಿಚಾರ ನೆನಪಿಟ್ಕೊಡ್ರಿ. ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇದೇ ಅಥರ್ವಣ ವೇದವನ್ನ ನಾವು ಆರ್ಯರೇತರ ವೇದ ಅಂತ ಹೇಳಿ ಕೂಡ ಕರಿತೀವಿ. ವೇದ ಪದದ ಅರ್ಥನೇ ಜ್ಞಾನ ಅಥವಾ ತಿಳುವಳಿಕೆ ಅಂತೇಳಿ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ನೋಡಿರ್ಬೇಕು. 2024ರ DRPC ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದ್ರೆ ಸರ್ ಇದನ್ನೇ ಕೇಳಿದ್ದ, ಸಂಗನಕಲ್ಲುನೇ ಕೇಳಿದ್ದ. ಓಕೆ, ಅದಕ್ಕಾಗಿ ನಿಮಗೆ ಹೇಳ್ತಾ ಇರೋದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀರಿ ಸರ್. ಯಾವ್ದೋ ಒಂದು ಪುಸ್ತಕವನ್ನು ಓದಿದಾಗ ನಿಮಗೆ ಎಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರಿ ಅಂದ್ರೆ ನಾನು ಎಲ್ಲಿ ಫೋಕಸ್ ಮಾಡ್ಬೇಕು, ಯಾವ್ದನ್ನ ನೆನಪಿಟ್ಕೋಬೇಕು ಅನ್ನೋದು ಗೊತ್ತಾಗ್ತದ. ನಿಜವಾಗಿಯೂ ಕೂಡ ಯಾರು ಕಾಂಪಿಟೇಟಿವ್ ಓದ್ತಾ ಇದ್ದೀರಿ ಅವರಲ್ಲಿ ಒಂದು ಸರ ವಿನಂತಿ ಏನು ಅಂತ ಹೇಳಿ ಬಂದಾಗ ಸರ್ ಪ್ರತಿದಿನವೂ ಕೂಡ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ. ಪ್ರಶ್ನೆ ಪತ್ರಿಕೆಯನ್ನು ಓದದ ಹೊರತು ನೀವು ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಿಮಗೆ. ಡೈರೆಕ್ಟ್ ಆಗಿರುವಂತ ಒಂದೊಂದು ಪ್ರಶ್ನೆಗಳನ್ನ ಕಾಪಿ ಪೇಸ್ಟ್ ಮಾಡಿದಾಗ ನೀವು ಏನ್ ಮಾಡೋರದಿರಿ,
ಹೌದಲ್ಲ? ಪ್ರತಿದಿನವೂ ಕೂಡ ಒಂದು ಕ್ವಶನ್ ಪೇಪರ್ ಬಿಡಿಸ್ರಿ. ಪ್ರಾಗೈತಿಹಾಸಿಕ ನೆಲೆಯಾದಂತ ಸಂಗನಕಲ್ಲು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದ ಸರ? ಬಳ್ಳಾರಿ ಜಿಲ್ಲೆಯಲ್ಲಿ ಸಂಗನಕಲ್ಲು ಕಂಡು ಬರ್ತದ. ಇದನ್ನೇ ಏನು ಕೇಳಿದ ಲಾಸ್ಟ್ ಎಕ್ಸಾಮ್ ದಲ್ಲಿ ಸರ, ಕರ್ನಾಟಕದ ನೂತನ ಶಿಲಾಯುಗಕ್ಕೆ ಸಂಬಂಧಿಸಿದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ, ಅದು ಬಳ್ಳಾರಿ ಜಿಲ್ಲೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಇದೇ ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳ್ ಅಂತೇಳಿ ಬರ್ತದೆ. ಈ ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳು ಕೂಡ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ನೂತನ ಶಿಲಾಯುಗಕ್ಕೆ ಸಂಬಂಧಿಸಿದಂತ ಸ್ಥಳವಾಗಿದೆ. ಸರ್, ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು ಅನ್ನುವಂತ ಸ್ಥಳ ಕಂಡು ಬರ್ತದೆ. ಈ ರಾಯಚೂರು ಜಿಲ್ಲೆಯ ಲಿಂಗಸೂರು ಅನ್ನುವಂತ ಸ್ಥಳದಲ್ಲಿ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ ಹಾಗೆ ಕಲ್ಲಿನ ಕೊಡಲಿ ಪತ್ತೆ ಮಾಡಿದವರು ಯಾರು? ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ ಹಾಗೆ ಕಲ್ಲಿನ ಕೊಡಲಿಯನ್ನು ಪತ್ತೆ ಮಾಡಿದಂತವ್ರು ಯಾರು ಅಂದ್ರ ರಾಬರ್ಟ್ ಬ್ರೂಸ್ಫುಟ್ ಅಂತ ಹೇಳಿ ನೋಡ್ತೀವಿ. ಈ ರಾಬರ್ಟ್ ಬ್ರೂಸ್ಫುಟ್ ಅನ್ನುವಂತ ವ್ಯಕ್ತಿ ಸರ್ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಏನ್ ಮಾಡ್ತಾನಂದ್ರೆ ಕಲ್ಲಿನ ಕೊಡಲಿಯನ್ನು ಪತ್ತೆ ಮಾಡ್ತಾನೆ. ಅದಕ್ಕಾಗಿ ರಾಬರ್ಟ್ ಬ್ರೂಸ್ಫುಟ್ ರವರನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರ ಭಾರತದ ಪ್ರಾಗೈತಿಹಾಸ ಕಾಲದ ಪಿತಾಮಹ. ಭಾರತದ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಥವಾ ಭಾರತದಲ್ಲಿ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂದ್ರ ರಾಬರ್ಟ್ ಬ್ರೂಸ್ಫುಟ್ ರವರನ್ನ ಭಾರತದ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಥವಾ ಇತಿಹಾಸದ ಪೂರ್ವ ಕಾಲದ ಪಿತಾಮಹ ಅಂತೇಳಿ ಕರಿತಾ ಬರ್ತೀವಿ. ಇವೆಲ್ಲವುಗಳು ಕೂಡ ತಮಗೆ ನೆನಪಿಟ್ಕೊಡ್ರಿ. ಎಕ್ಸಾಮ್ ಅಲ್ಲಿ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸರ್, 2 ತರೈನ್ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ ರವರ ನಡುವೆ ನಡೆಯಿತು ಅಂತ ಕೇಳಿದಾನೆ. ಮೊದಲನೇದಾಗಿ ನಿಮಗ್ ಗೊತ್ತಿರ್ಬೇಕು, 2 ತರೈನ್ ಯುದ್ಧಗಳು ನಡೀತಾವ. ಆ ತರೈನ್ ಯುದ್ಧಗಳು ಯಾರ್ಯಾರ ನಡುವೆ ನಡೆದು ಅಂತ ಕೇಳಿದಾನೆ. ಯಾರ್ಯಾರು ಗೆದ್ರು ಅನ್ನುವಂಥದ್ದು ಕೂಡ ನಿಮಗ್ ಗೊತ್ತಿರ್ಬೇಕು. ಸರ್, ಇಲ್ಲಿ ಹೋಗ್ತೀನಿ ನೋಡ್ರಿ. ಏನಂತ ಹೇಳಿ ಬಂದಾಗ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೇಕಾಗಿದ್ದು ಸರ್, ತರೈನ್ ಎಂಬ ಯುದ್ಧ ಭೂಮಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ತರೈನ್ ಅನ್ನುವಂತ ಯುದ್ಧ ಭೂಮಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಅದೇ ರೀತಿ ಮೊದಲ ತರೈನ್ ಕಾಳಗ ಯಾವಾಗ ನಡೀತು? ಯಾರ್ಯಾರ ನಡುವೆ ನಡೀತು? ಅದೇ ರೀತಿ ಸರ್, ಎರಡನೇ ತರೈನ್ ಕಾಳಗ ನೆನಪಿಟ್ಕೊಡ್ ಸರ್. ಇಲ್ಲಿ ಸ್ಟೋರಿ ಏನ್ ಹೇಳಂಗಿಲ್ಲ, ಇಂಪಾರ್ಟೆಂಟ್ ಅಂಶಗಳು. ಎರಡನೇ ತರೈನ್ ಕಾಳಗ ನೋಡ್ರಿ, ಮೊದಲ ತರೈನ್ ಕಾಳಗ 1191ರಲ್ಲಿ ನಡೀತದೆ. ಎರಡನೇ ತರೈನ್ ಕಾಳಗ ನಡೆದಿದ್ದು 1197ರಲ್ಲಿ. ಎರಡನೇ ತರೈನ್ ಕಾಳಗ ಅನ್ನುವಂಥದ್ದು ನಡೀತು. ಹಾಗಾದ್ರೆ ತರೈನ್ ಎಂಬ ಯುದ್ಧ ಭೂಮಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತ ಅಂದ್ರ ಹರಿಯಾಣ ಅನ್ನುವಂತ ರಾಜ್ಯದಲ್ಲಿ ತರೈನ್ ಅನ್ನುವಂತ ಯುದ್ಧ ಭೂಮಿ ಕಂಡು ಬರ್ತದ. ಮೊದಲ ತರೈನ್ ಕಾಳಗ ಯಾರ್ಯಾರ ನಡುವೆ ನಡೀತು, ಯಾರು ಗೆದ್ರು ಅನ್ನೋದು ಗೊತ್ತಿರ್ಬೇಕು. ಆದ್ರೆ ಮೊದಲ ತರೈನ್ ಕಾಳಗ ಯಾರ್ಯಾರ ನಡುವೆ ನಡೀತು ಅಂದ್ರ ಮಹಮ್ಮದ್ ಗೋರಿ. ಸರ್, ಯಾರು ಮಹಮ್ಮದ್ ಗೋರಿ? ಮಹಮ್ಮದ್ ಗೋರಿಯ ಮೊದಲ ಹೆಸರು ಸಿಯಾಬುದ್ದೀನ್ ಮಹಮ್ಮದ್ ಅಂತೇಳಿ ಈತನ ಮೊದಲ ಹೆಸರಾಗಿತ್ತು. ಮಹಮ್ಮದ್ ಗೋರಿಯನ್ನ ಸೋಲಿಸಿದ ಭಾರತದ ವೀರರಾಣಿ ನಾಯಕಿ ದೇವಿ. ಯಾರ್ ಸರ? ನಾಯಕಿ ದೇವಿ ಅನ್ನುವಂಥವ್ಳು ಮಹಮ್ಮದ್ ಗೋರಿಯನ್ನ ಸೋಲಿಸಿದಳು. ಹೆಡಕ್ ಮುರ್ಯಾಂಗ್ ಹೊಡೆದಿದ್ರು. ಎಪ್ಪೋ ಸತ್ತು ಬಿಡ್ಲಿ ಅಕ್ಕ ಅಂತ ಹೇಳಿ ಭಾರತದ ಭೂಮಿಯಿಂದ ಓಡಿ ಹೋದಂತವ್ನು ಯಾರು ಅಂದ್ರ ಮಹಮ್ಮದ್ ಗೋರಿ. ನೆತ್ರಾನ ಕೆಡವಿದಳು ಸರ್. ಹಾಗಾದ್ರೆ ಮಹಮ್ಮದ್ ಗೋರಿ ಈ ಕಡೆ ಯಾರಿದ್ರು ಅಂದ್ರ ಪೃಥ್ವಿರಾಜ್ ಚೌಹಾಣ್. ಎಷ್ಟನೇ ಪೃಥ್ವಿರಾಜ್ ಚೌಹಾಣ್ ಅಂತೇಳಿ PSI ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ. 3ನೇ ಪೃಥ್ವಿರಾಜ್ ಚೌಹಾಣ್ ಮನೆತನದ ಪ್ರಸಿದ್ಧ ಅರಸನಾಗಿರುವಂತ 3ನೇ ಪೃಥ್ವಿರಾಜ್ ಚೌಹಾಣ್. ಸರಿ, ಎರಡನೇ ತರೈನ್ ಕಾಳಗ ಕೂಡ 1197ರಲ್ಲಿ ಯಾರ್ಯಾರ ನಡುವೆ ನಡೆದಿತ್ತು ಅಂದ್ರ ಮಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣನ ನಡುವೆ ನಡೆದಿತ್ತು. 3ನೇ ಪೃಥ್ವಿರಾಜ್ ಚೌಹಾಣನಿಗೆ ಸಹೋದರನಾಗಿರುವಂತ ಖಂಡೇರಾಯ, ದಂಡ ನಾಯಕನಾಗಿರುವಂತ ಗೋವಿಂದರಾಯ ಸಹಾಯವನ್ನ ಮಾಡಿದ್ರು ಸರ್. ಹಾಗೆ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಗೆದ್ದಂತವ್ನು ಯಾರು ಅಂತ ಹೇಳಿ ಬಂದಾಗ 3ನೇ ಪೃಥ್ವಿರಾಜ್ ಚೌಹಾಣ ಗೆದ್ದ. ಮಹಮ್ಮದ್ ಗೋರಿ ಸೋತು ಭಿಕ್ಷೆಯನ್ನ ಬೇಡ್ತಾನ, ಪ್ರಾಣ ಭಿಕ್ಷೆಯನ್ನ 3ನೇ ಪೃಥ್ವಿರಾಜ್ ಚೌಹಾಣನಿಗೆ. ಭಿಕ್ಷೆ ಬೇಡಿದ ಮೇಲೆ ನಾನು ಹೊಡಿಬಾರ್ದು ಅಂತೇಳಿ 3ನೇ ಪೃಥ್ವಿರಾಜ್ ಚೌಹಾಣ ಆತನನ್ನ ಸುಮ್ಮ ಬಿಟ್ಟು ಕಳಿಸಿದ್ದೆ. 2ನೇ ತರೈನ್ ಕಾಳಗದಲ್ಲಿ ಆತನ ಸಾವಿಗೆ ಕಾರಣ ಆಗ್ತಾ ಬರ್ತದೆ. ಇತಿಹಾಸ ಹೇಳ್ತಾ ಬರ್ತದೆ, ಬಿಡಾಕ್ ಹೋಗ್ಬಾರ್ದು ವೈರಿಗಳನ್ನ ಅಂತೇಳಿ. ಓಕೆ, ಹಾಗಾದ್ರೆ ಸರ್, ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಸೋತ್ರು ಕೂಡ ಇವನಿಗಿಂತ ಅತಿ ಹೆಚ್ಚು ದುಃಖ ಪಟ್ಟಂತವ್ನು ಯಾರು ಅಂದ್ರ ಕನೌಜಿನ ಅರಸನಾಗಿರುವಂತ ಜಯಚಂದ್ರ ಮಹಮ್ಮದ್ ಗೋರಿಗಿಂತ ಅತಿ ಹೆಚ್ಚು ದುಃಖವನ್ನ ಪಟ್ಟು ಬಿಕ್ಕಳಿಸಿ ಅಳಾಕ್ ಚಾಲು ಮಾಡಿದ್ದ. ಇವ್ಯಾಕೆ ಅಳಾತಿದ್ ಸರ್? ಖಬರ್ಗೇಡಿ ಯಾಕೆ ಅಳಾತಿದಂದ್ರ ಈತನ ಮಗಳು ಜಯಚಂದ್ರ ಅನ್ನುವಂತ ಈತನ ಮಗಳು ಸಂಯುಕ್ತ. ಈ ಸಂಯುಕ್ತಳನ್ನ ಅಪಹರಿಸಿ ಮದುವೆ ಆದಂತವ್ನು ಯಾರಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣ್ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ ಸರ್. ಅದಕ್ಕೆ ತಲೆ ಹಾಪಾಗಿ ಅದು ಯುದ್ಧ ಭೂಮಿಯಲ್ಲಿ ಬಿದ್ದು ಅಳಾತಿತ್ತು. ಓಕೆ, ಯುದ್ಧವನ್ನ ಗೆದ್ದಂತವ್ನು 3ನೇ ಪೃಥ್ವಿರಾಜ್ ಚೌಹಾಣ್. ಆದ್ರೆ 2ನೇ ತರೈನ್ ಕಾಳಗ 1192ರಲ್ಲಿ ನಡೀತದ. ಈ 2ನೇ ತರೈನ್ ಕಾಳಗದಲ್ಲಿ ಗೆದ್ದಂತವನು ಮಹಮ್ಮದ್ ಗೋರಿ.
ಯುದ್ಧದಲ್ಲಿ ಸೋತು ಕೊಲೆಯಾದಂತವ್ನು ಯಾರು ಅಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣ ಯುದ್ಧದಲ್ಲಿ. ನೆನಪಿಟ್ಕೊಳ್ರಿ, ಮೊದಲ ತರೈನ ಕಾಳಗದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಗೆದ್ದಿದ್ದ. 2ನೇ ತರೈನ ಕಾಳಗವನ್ನ ಮಹಮ್ಮದ್ ಗೋರಿ ಗೆಲ್ತಾ ಬರ್ತಾನೆ. ಇದೇ 2ನೇ ತರೈನ ಕಾಳಗವನ್ನ ಮಹಮ್ಮದ್ ಗೋರಿ ಗೆಲ್ಲುವುದರ ಮೂಲಕ ಭಾರತದಲ್ಲಿ ಮುಸ್ಲಿಂ ಆಡಳಿತವನ್ನು ಆರಂಭ ಮಾಡಿದ್ದ. ಈತನಿಗೆ ದೆಹಲಿ ಸುಲ್ತಾನರ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಈತನ ಗುಲಾಮರಿಂದ 1206ರಲ್ಲಿ ದೆಹಲಿ ಸುಲ್ತಾನರ ಆಡಳಿತ ಅನ್ನುವಂಥದ್ದು ಆರಂಭವಾಗ್ತಾ ಬರ್ತದ. ದೆಹಲಿಯನ್ನ ಟೋಟಲ್ ಆಗಿ 5 ಮನೆತನಗಳು ಆಡಳಿತ ಮಾಡ್ತವೆ. ಗುಲಾಮಿ, ಖಿಲ್ಜಿ, ತುಘಲಕ, ಸೈಯದ, ಲೋಧಿ ಅನ್ನುವಂತ 5 ಮನೆತನಗಳು ಸುಮಾರು 1206ರಿಂದ 1526ರವರೆಗೆ ಸುಮಾರು 320 ವರ್ಷಗಳ ಕಾಲ ಏನ್ ಮಾಡ್ತಾ ಬರ್ತಾರಂದ್ರ ಆಡಳಿತವನ್ನು ಮಾಡ್ತಾ ಬಂದ್ರು ಅನ್ನುವಂಥದ್ದು ಇಲ್ಲಿದೆ ನೋಡ್ತಾರೆ. ಯಾರು 2 ತರೈನ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ ರವರ ನಡುವೆ ನಡೆಯಿತು. ಮಹಮ್ಮದ್ ಗಜ್ನಿ ಅಂತ ಹೇಳಿದೆ. ಭಾರತದಲ್ಲಿ 1000ದಿಂದ 1027ರವರೆಗೆ ಭಾರತದ ಮೇಲೆ 17 ಬಾರಿ ದಾಳಿಯನ್ನ ಮಾಡಿದ್ದ. ಅದರಲ್ಲಿ ಮೊದಲ ದಾಳಿಯನ್ನ ಕ್ರಿಸ್ತ ಶಕ 1000ರಲ್ಲಿ ಪಂಜಾಬಿನ ಮೇಲೆ ಮಾಡಿದ್ದೆ. ಆದರೆ 16ನೇ ದಾಳಿಯನ್ನ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಮಾಡಿದ್ದ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದ. ಮಹಮ್ಮದ್ ಗಜ್ನಿ ತನ್ನ 16ನೇ ದಾಳಿಯನ್ನ ಯಾವುದರ ಮೇಲೆ ಮಾಡಿದ್ದ ಅಂದ್ರ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಮಾಡಿದ್ದ. ಯಾವಾಗಂದ್ರ ಕ್ರಿಸ್ತ ಶಕ 1025ರಿಂದ 26ರ ಅವಧಿಯಲ್ಲಿ ಮಾಡಿದ್ದ ಅನ್ನುವಂಥದ್ದು. 17ನೇ ದಾಳಿಯನ್ನ ಪಂಜಾಬಿನ ಜಾಟರು ಅನ್ನುವಂಥ ಬುಡಕಟ್ಟಿನ ಜನಾಂಗದ ಮೇಲೆ ಮಾಡಿದ್ದ. ಪಂಜಾಬಿನ ಜಾಟರು ಅನ್ನುವಂಥ ಬುಡಕಟ್ಟಿನ ಜನಾಂಗದ ಮೇಲೆ ಮಾಡಿದ್ದ. ಹಾಗಿದ್ರೆ 2 ತರೈನ ಕಾಳಗದಲ್ಲಿ ಭಾಗಿಯಾದಂತವನು ಯಾರಂದ್ರ 3ನೇ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನು. ನೆನಪಿಟ್ಕೊಳ್ಳಿ. ಇನ್ನು ಕುತುಬುದ್ದೀನ್ ಐಬಕ್ ಪೋಲೋ ಅಥವಾ ಚೌಗನ್ ಆಟವನ್ನು ಆಡುತ್ತಿದ್ದಂತ ಸಂದರ್ಭದಲ್ಲಿ ಕುದುರೆಯ ಮೇಲಿಂದ ಬಕ್ಕಬಾರಿಲೆ ಬಿದ್ದು ಬಾಯಾಗಿನ ಹಲ್ಲು ಮುರ್ಕೊಂಡು ಬಿದ್ದು ಒದ್ದಾಡಿ ಸತ್ತು ಹೋದಂತ ಕ್ಯಾಂಡಿಡೇಟ್ ಯಾವ್ದಂದ್ರೆ ಕುತುಬುದ್ದೀನ್ ಐಬಕ್. ಗುಲಾಮಿ ಸಂತತಿಯ ಸ್ಥಾಪಕ, ದೆಹಲಿ ಸುಲ್ತಾನರ ಸ್ಥಾಪಕ ಯಾರು ಅಂದ್ರೆ ಕುತುಬ್ಯಾ ಈ ಕುತುಬುದ್ದೀನ್ ಐಬಕ್. ಇನ್ನ ಮಹಮ್ಮದ್ ಬಿನ್ ಕಾಸಿಂ ಅಂತ ಹೇಳಿ ಬರ್ತಾನ. ಮಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ದಾಳಿ ಮಾಡಿದಂತ ಅರಬ್ಬರ 2ನೇ ವ್ಯಕ್ತಿ. ಕ್ರಿಸ್ತ ಶಕ 712ರ ರಾವೋರ್ ಅನ್ನುವಂತ ಕದನದಲ್ಲಿ ಇಲ್ಲಿರುವಂತ ದಾಯಿರ್ ಅನ್ನುವಂತ ಹಿಂದೂ ಅರಸನನ್ನ ಕೊಲೆ ಮಾಡುವುದರ ಮೂಲಕ ಭಾರತಕ್ಕೆ ಅರಬ್ಬರನ್ನ ಪರಿಚಯಿಸಿದಂತ ವ್ಯಕ್ತಿ ಯಾರು ಅಂದ್ರ ಮಹಮ್ಮದ್ ಬಿನ್ ಕಾಸಿಂ ಅನ್ನುವಂತ ಕಬರ್ಗೇಡಿ ಪರಿಚಯವನ್ನ ಭಾರತಕ್ಕೆ ಪರಿಚಯವನ್ನ ಮಾಡಿದ್ದ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸರ್. ರಜಿಯಾ ಸುಲ್ತಾನ್ ಯಾರ ಮಗಳು? ನೋಡ್ರಿ, ರಜಿಯಾ ಸುಲ್ತಾನ ಯಾರ ಮಗಳು ಅಂತೇಳಿ ಪ್ರಶ್ನೆ ಕೇಳಿದಾನ. ರಜಿಯಾ ಸುಲ್ತಾನ ಯಾರ ಮಗಳು ಅಂತೇಳಿ. ರಜಿಯಾ ಸುಲ್ತಾನ್ ಯಾರ ಮಗಳು? ಗಿಯಾಸುದ್ದೀನ್ ಬಲ್ಬನ್, ಇಲ್ತಮಷ್, ಕುತುಬುದ್ದೀನ್ ಐಬಕ್. ಡಿ ಇದೆ ಬಾಬರ್ ಅಂತ ಹೇಳಿದೆ. ನೋಡೋಣ, ಬೇಗ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಗಿಯಾಸುದ್ದೀನ್ ಬಲ್ಬನ್ ಅನ್ನುವಂತ ಕಬರ್ಗೇಡಿ ಮೇಲೆ ಪ್ರಶ್ನೆ ಕೇಳಿದಾನ. ಏನು ನೆನಪಿಟ್ಕೋ, ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದಾನ. ಏನು ಸಿಜ್ದಾ ಮತ್ತು ಪೈಬೋಸ್ ಅನ್ನುವಂತ 2 ಪದ್ಧತಿಗಳನ್ನ ಜಾರಿ ಮಾಡ್ತಾನೆ. ಸಿಜ್ದಾ ಮತ್ತು ಪೈಬೋಸ್. ಸಿಜ್ದಾ ಅಂದ್ರೆ ಏನು, ಪೈಬೋಸ್ ಅಂದ್ರೆ ಏನು ಗೊತ್ತಿರ್ಬೇಕು. ಸಿಜ್ದಾ ಅಂದ್ರೆ ಸುಲ್ತಾನನ ಪಾದಗಳಿಗೆ, ನೋಡ್ರಿ, ಸಿಜ್ದಾ ಪದ್ಧತಿ ಅಂದ್ರೆ ಸುಲ್ತಾನ ಕಂಡು ಕೂಡಲೇ 2 ಮೊಳಕಾಲನ್ನ ಊರಿ ನಮಸ್ಕಾರ ಮಾಡುವಂತ ಪದ್ಧತಿಯನ್ನ ಸಿಜ್ದಾ ಅಂತ ಹೇಳಿ ಕರೀತಾರೆ. ಪೈಬೋಸ್ ಎಂದರೆ ಸುಲ್ತಾನನ ಪಾದಗಳಿಗೆ ಕಿಸ್ ಕೊಡೋದು, ಸುಲ್ತಾನನ ಪಾದಗಳಿಗೆ ಚುಂಬಿಸುವಂತದನ್ನ ಪೈಬೋಸ್. ಸುಲ್ತಾನನ ಕಂಡು ಕೂಡಲೇ 2 ಮೊಳಕಾಲನ್ನ ಊರಿ ನಮಸ್ಕರಿಸುವಂತ ಪದ್ಧತಿ ಸಿಜ್ದಾ. ಇದನ್ನ ಆರಂಭಿಸಿದಂತವನ ಗಿಯಾಸುದ್ದೀನ್ ಬಲ್ಬನ್. ದೆಹಲಿಯ ಸುಲ್ತಾನರಲ್ಲಿ ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಅನುಸರಿಸಿದ ದೆಹಲಿಯ ಸುಲ್ತಾನ್ ಗಿಯಾಸುದ್ದೀನ್ ಬಲ್ಬನ್. ರಕ್ತ ಮತ್ತು ಕಬ್ಬಿನ ನೀತಿಯನ್ನ ಅನುಸರಿಸಿದಂತ ವ್ಯಕ್ತಿ. ಚಹಲ್ಗಾನಿ ಪದ್ಧತಿಯನ್ನ ರದ್ದು ಮಾಡಿದ ದೆಹಲಿ ಸುಲ್ತಾನ್ ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಅನ್ನುವಂತ ವಿಚಾರನ ಪಟ್ಕೊಳ್ರಿ. ಇನ್ನು ಇಲ್ತಮಷ್, ಈ ಇಲ್ತಮಷ್ ಏನ್ ಮಾಡಿದಂದ ಚಹಲ್ಗಾನಿ ಪದ್ಧತಿಯನ್ನ ಜಾರಿ ಮಾಡಿದ್ದ, ರದ್ದು ಮಾಡಿದಂತವ್ನು ಗಿಯಾಸುದ್ದೀನ್ ಬಲ್ಬನ್. ಗುಲಾಮರ ಗುಲಾಮ ಇಲ್ತಮಷ್ ನನ್ನ ಕರಿತೀವಿ. ಚಂಗೀಸ್ ಖಾನನ ದಾಳಿಯಿಂದ ದೆಹಲಿಯನ್ನ ರಕ್ಷಣೆ ಮಾಡಿದಂತವ್ನು ಇಲ್ತಮಷ್. ಆಧುನಿಕ ನಾಣ್ಯಗಳ ಪಿತಾಮಹ, ಅರೇಬಿಯಾ ಮಾದರಿಯ ನಾಣ್ಯವನ್ನ ಪರಿಚಯ ಮಾಡ್ತಾನೆ. ಲೆನ್ಫೋಲ್ ಅನ್ನುವಂತ ಇತಿಹಾಸಕಾರ ಈತನನ್ನ ಆಧುನಿಕ ನಾಣ್ಯಗಳ ಪಿತಾಮಹ ಅಂತೇಳಿ ಕರೆದ. ಆಧುನಿಕ ನಾಣ್ಯಗಳ ಪಿತಾಮಹ. ಕುತುಬ್ ಮಿನಾರನ್ನ ಕಟ್ಲಿಕ್ಕೆ ಶುರು ಮಾಡಿದಂತವನು ಕುತುಬ್ಯಾ. ಆದ್ರೆ ಇದನ್ನು ಪೂರ್ಣಗೊಳಿಸಿದಂತವನು ಯಾರಂದ್ರೆ ಇಲ್ತಮಷ್. ಇದನ್ನು ಪೂರ್ಣಗೊಳಿಸ್ತಾನೆ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಇನ್ನ ಬಾಬರ್ 1526 ಏಪ್ರಿಲ್ 21ರಂದು ಮೊದಲ ಪಾಣಿಪತ್ ಅನ್ನುವಂತ ಯುದ್ಧ ನಡೀತದೆ. ಈ ಮೊದಲ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆದಿತ್ತಂದ್ರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆದಿತ್ತು.
ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಕೊಲೆ ಮಾಡುವುದರ ಮೂಲಕ ಬಾಬರ್ ಯುದ್ಧವನ್ನು ಗೆದ್ದು ಭಾರತದಲ್ಲಿ ಯಾವ ಸಾಮ್ರಾಜ್ಯಕ್ಕೆ ಭದ್ರವಾಗಿರುವಂತಹ ಅಡಿಪಾಯವನ್ನು ಹಾಕಿಕೊಟ್ಟಂದ್ರ ಮೊಘಲ ಸಾಮ್ರಾಜ್ಯಕ್ಕೆ ಭದ್ರವಾಗಿರುವಂತಹ ಅಡಿಪಾಯವನ್ನು ಹಾಕಿಕೊಟ್ಟಂತವನು ಯಾರು ಅಂತ ಹೇಳಿ ಬಂದಾಗ ಬಾಬರ್ ಅನ್ನುವಂತ ವ್ಯಕ್ತಿ. ಸರ್, ಯಾರು? ಬಾಬರ್ ಅನ್ನುವಂತ ವ್ಯಕ್ತಿ ಅನ್ನುವಂತ ವಿಚಾರ ನೆನಪಿಟ್ಕೊಳ್ರಿ. ಓಕೆ, ಇಲ್ಲಿಯವರೆಗೆ ಸರ ಇವತ್ತಿನ ತರಗತಿಯಲ್ಲಿ ಸುಮಾರು ಒಂದು 50 ಪ್ರಶ್ನೆ ಆದ್ರೂ ಕೂಡ ಬಿಡಿಸ್ಬೇಕಂತ ಹೇಳಿ ಬಂದಿದ್ದೆ. ಆದ್ರೆ ಇವತ್ತಿನ ತರಗತಿಯಲ್ಲಿ ಸುಮಾರು 20 ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡ್ತಾ ಬಂದೆ. ಸುಮಾರು 20. ಇದರ ಮುಂದುವರಿದ ಭಾಗವನ್ನು ನಾಳೆ ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾಕಂದ್ರ ಹಿಂದ ಮತ್ತು ಮುಂದೆ ಇರುವಂತ ವಿಚಾರಗಳು ನಿಮಗೆ ಗೊತ್ತಾದವು ಅಂದ್ರ ಮುಂದಿನ ಎಕ್ಸಾಮ್ಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಡೈರೆಕ್ಟ್ ಆಗಿರುವಂತ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಇನ್ನೊಂದು, ತಮ್ಮೆಲ್ಲರ ಸ್ಪರ್ಧಾ ಮಿತ್ರರಲ್ಲಿ ಸರ ತಮ್ಮೆಲ್ಲ ಸ್ಪರ್ಧಾ ಮಿತ್ರರಲ್ಲಿ ಕೇಳಿಕೊಳ್ಳುವುದು ಏನು ಅಂತ ಹೇಳಿ ಬಂದಾಗ ನೀವು ಎಷ್ಟು ಓದ್ತೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ, ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತೀರಿ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಯಾಕೆ ಅಂತ ಹೇಳಿ ಬಂದಾಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಕೆಲವೊಂದು UPSC ಯಲ್ಲಿರುವಂತ ಪ್ರಶ್ನೆಗಳನ್ನೇ ಕಾಪಿ ಅಂಡ್ ಕಟ್ ಮಾಡಿಕೊಂಡು ತಂದು ಡೈರೆಕ್ಟ್ ಆಗಿ PC-ಗೆ ಹಾಕಿದಾನೆ, PSI-ಗೂ ಕೂಡ ಹಾಕಿದಾನೆ, KS ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಬಂದಿದ್ದೇವೆ. KPSC ಎಷ್ಟೋ ಪ್ರಶ್ನೆಗಳು ಸರ್ ಡೈರೆಕ್ಟ್ ಆಗಿ PC PSI ದಲ್ಲಿ ಪೇಸ್ಟ್ ಮಾಡ್ತಾ ಇದ್ದಾನೆ. FDA ಮತ್ತು SDA ಯಲ್ಲಿರುವಂತ ಎಷ್ಟೋ ಪ್ರಶ್ನೆಗಳು PC ಮತ್ತು PSI ಎಕ್ಸಾಮ್ ನಲ್ಲಿ ಬರ್ತಾ ಇದ್ದಾವೆ. PC ಮತ್ತು PSI ಎಕ್ಸಾಮ್ ನಲ್ಲಿ ಬಂದಿರುವಂತ ಎಷ್ಟೋ ಪ್ರಶ್ನೆಗಳು KPSC ಯಲ್ಲಿ ಕೂಡ ಬರ್ತಾ ಇದ್ದಾವೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಬಹುಬೇಗನೆ ಸಕ್ಸಸ್ ಆಗ್ಬೇಕಾಗಿತ್ತು. ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಗೊತ್ತಾಗ್ಬೇಕಾಗಿತ್ತಂದ್ರ ತಮಗೆ ಮೊಟ್ಟ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆ ಬಿಡಿಸುವುದನ್ನ ತಾವೆಲ್ಲರೂ ಕೂಡ ಕಲಿತ್ಕೊಳ್ಬೇಕಾಗ್ತದೆ. ಸರ್, ಸಿಕ್ಕಾಪಟ್ಟೆ ಇದೆ ಪುಸ್ತಕ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೆ, ನಮಗೆ ಜ್ಞಾನ ಭಂಡಾರನೇ ಇದೆ. ಆ ಜ್ಞಾನ ಭಂಡಾರದಲ್ಲಿ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದು ನಮಗೆ ಗೊತ್ತಾಗೋದು ಯಾವುದರಿಂದ ಅಂತ ಹೇಳಿ ಬಂದಾಗ ಪ್ರಶ್ನೆ ಪತ್ರಿಕೆಗಳಿಂದ ಗೊತ್ತಾಗ್ತದೆ. ಸರ್, ಹೆಂಗ ಯಾವುದೇ ಒಂದು ಟಾಪಿಕ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಅದರ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾನೆ, ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾನೆ, ಅವುಗಳನ್ನ ತಾವೆಲ್ಲರೂ ಕೂಡ ನೀಟಾಗಿ ನೋಡ್ಕೊಂಡು ಆ ಒಂದು ಟಾಪಿಕ್ ಅನ್ನ ತಾವೆಲ್ಲರೂ ಕೂಡ ಏನ್ ಮಾಡ್ಬೇಕಾಗ್ತದಂದ್ರ ಕರೆಕ್ಟ್ ಆಗಿ ಅಧ್ಯಯನವನ್ನು ಮಾಡ್ಬೇಕಾಗ್ತದೆ. ಅದರಲ್ಲಿ ಕೂಡ ವಿಶೇಷವಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಸಬ್ಜೆಕ್ಟ್ ವೈಸ್ ಆಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾ ಹೊಂಟಿದ್ದಾನೆ. ನಿಮಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ, ಕರೆಂಟ್ ಅಫೇರ್ಸ್ ಬೇಸ್ ಆಗಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ಅನ್ನುವಂತ ವಿಚಾರವನ್ನ ನಿಮಗೆಲ್ಲರಿಗೂ ಕೂಡ ನಾ ಏನ್ ಮಾಡ್ತಾ ಬರ್ತೀನಿ ಅಂದ್ರೆ ಚರ್ಚೆ ಮಾಡ್ತಾ ಬರ್ತೀನಿ ಅನ್ನುವಂಥದ್ದು. ಅದಕ್ಕಾಗಿ ಸರ ನೀವು ಎಷ್ಟು ಓದ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ವಿಷಯಗಳನ್ನ ಕವರ್ ಮಾಡ್ಕೊಂಡಿರಿ ಕರೆಂಟ್ ಅಫೇರ್ಸ್ ಬೇಸ್ ಆಗಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂಟ್ ಕೊಟ್ಟಿರ್ತಾನೆ. ಉದಾಹರಣೆಗೆ ನೋಡಿ, ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಪ್ರತಿಯೊಂದು ಕ್ವಶನ್ ಪೇಪರ್ ದಲ್ಲಿ ಇದೆ ಅಂದ್ಮೇಲೆ ನಿಮಗೆ ಹಿಂಟ್ ಕೊಡ್ತಾ ಇದ್ದಾನವ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿಯವರೆಗೆ 106 ಸಂವಿಧಾನದ ತಿದ್ದುಪಡಿಗಳು ಅದಾವ ಅಂದ್ಮೇಲೆ ಸರ್ ಯಾವ್ದನ್ನು ಓದ್ಕೋಬೇಕು ಯಾವ್ದನ್ನು ಓದ್ಕೋಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲಾ ತಿದ್ದುಪಡಿಗಳು ಇಂಪಾರ್ಟೆಂಟ್ ಏನು ಇಲ್ಲ, ಕೆಲವೊಂದು ತಿದ್ದುಪಡಿಗಳನ್ನ ಪದೇ ಪದೇ ಪ್ರಶ್ನೆ ಕೇಳ್ತಾ ಇರ್ತಾರೆ. 42ನೇ ತಿದ್ದುಪಡಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಕೆಲವೊಂದು ಸಂದರ್ಭದಲ್ಲಿ ಅದ್ನೇ ಓದೋದಿಲ್ಲ ನೀವು ಎಕ್ಸಾಮ್ ಅಲ್ಲಿ ಸರ್ ವಿಫಲತೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿನ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಸರ್ ಇತಿಹಾಸನು ಕೂಡ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದ ಸರ್ ಹೆಂಗ? ಉದಾಹರಣೆಗೆ 1940 ಆಗಸ್ಟ್ 8ರ ಕೊಡುಗೆ, ಈ ಆಗಸ್ಟ್ ಅಥವಾ ಮುಂದಿನ ತಿಂಗಳಿನಲ್ಲಿ ನಡೆದಿರುವಂತಹ ಎಕ್ಸಾಮ್ ದಲ್ಲಿ ಆಗಸ್ಟ್ ಕೊಡುಗೆಗಳ ಮೇಲೆ ಪ್ರಶ್ನೆ ಕೇಳಬಹುದು. ಸ್ವತಂತ್ರ ಚಳವಳಿ ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಸಿಕ್ತು, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಬಹುದು. ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ, ಅದಕ್ಕೆ ಸಂಬಂಧಿಸಿದಂತೆ ಚರಕಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಬರ್ಬೋದು ಸರ್. ಮಾರ್ಚ್ 12 ದಂಡಿ ಸತ್ಯಾಗ್ರಹ ಮಾರ್ಚ್ 12 ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿರ್ತೀರಿ. ಮಾರ್ಚ್ 12 ಅಲ್ಲಿ ಪ್ರಶ್ನೆ ಕೇಳಬಹುದು. ಫೆಬ್ರವರಿ 5 ಚೌರಿ ಚೌರ ಘಟನೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಕೇಳಿಕೊಳ್ಳೋದು ಏನು ಅಂದ್ರ, ಬಹುಬೇಗನೆ ಯಶಸ್ಸನ್ನ ಪಡಿಬೇಕಾಗಿತ್ತಂದ್ರ ಪ್ರತಿದಿನವೂ ಕೂಡ ಓದ್ರಿ. ಆದ್ರೆ ದಿನಕ್ಕೆ ಮಲಗಬೇಕಾದ್ರೆ ಪ್ರತಿದಿನವೂ ಕೂಡ ಒಂದು ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡು ಮಲಗ್ರಿ ಸರ್. ಕ್ವಶನ್ ಪೇಪರ್ ಜಸ್ಟ್ ನೋಡ್ಕೊಳಕ್ ಹೋಗ್ಬೇಡ್ರಿ. ಏನೇನ್ ಪ್ರಶ್ನೆ ಕೇಳಿದಾನೆ, ಯಾವ ಘಟಕಗಳಿಗೆ ಸಂಬಂಧಿಸಿದಂತೆ ಅವ್ ಹೈಲೈಟ್ ಮಾಡ್ತಾ ಇದ್ದಾನೆ, ತಾವೆಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕಾಗ್ತದ. ಈ ಒಂದು ವಿಧಾನವನ್ನ ಅನುಸರಿಸಿಕೊಂಡು ಪ್ರತಿದಿನವೂ ಕೂಡ ನೀವು ಓದ್ರಿ. ನೀವು ಓದುವಂತ ವೇ ಕರೆಕ್ಟ್ ಇದೆನೋ ಇಲ್ಲೋ, ಇದರಿಂದ ಏನ ತಿಳಿತದ ಸರ್? ಯಾವುದೇ ಒಂದು ಪುಸ್ತಕವನ್ನ ನೀನು ಆಯ್ಕೆ ಮಾಡ್ಕೊಂಡು ಓದ್ತಾ ಇರಬೇಕಾಗಿರುವಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಬುಕ್ನಾಗ ಆ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತ ಉತ್ತರ ಇದೇನೋ ಇಲ್ಲೋ ಅಂತ ಹೇಳಿ ನಿನಗೆ ಗೊತ್ತಾಗ್ತದ. ಓದುವಂತ ವಿಧಾನ ಸರಿ ಐತೋ ಇಲ್ಲೋ, ಓದುವಂತ ಪುಸ್ತಕಗಳು ಕರೆಕ್ಟ್ ಐತೋ ಇಲ್ಲೋ ಅನ್ನುವಂತ ವಿಚಾರವನ್ನ ನೀನೇ ಏನ್ ಮಾಡ್ಕೊಳ್ಬಹುದು ಅಂತ ಹೇಳಿ ಬಂದಾಗ ಸರ ಕ್ರಾಸ್ ಚೆಕ್ ಮಾಡ್ಕೋಬಹುದು.
ಯಾವ ಬುಕ್ ಸರಿ, ಯಾವ ಬುಕ್ ಚಲೋ ಅಂತೇಳಿ ನಮ್ಮದು ಕೇಳ್ತಾ ಇರ್ತಿರಲ್ಲ, ಯಾವ್ದು ಬುಕ್ ಸರಿ ಅಲ್ಲ ಅಂತೇಳಿ ನೀವೇ ಚೆಕ್ ಮಾಡ್ಕೋದು. ಹೆಂಗ್ ಚೆಕ್ ಮಾಡ್ಕೋದು ಸರ್? ಯಾವುದೇ ಒಂದು ಪುಸ್ತಕವನ್ನು ಓದ್ತಾ ಇರ್ತೀಯಾ, 2024ರಲ್ಲಿ ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳಾಗಿದ್ದಾವ ಎಲ್ಲಾ ಮುಂದೆ ಇಟ್ಕೋ. ಆ ಟಾಪಿಕ್ ಗೆ ಸಂಬಂಧಿಸಿದಂತೆ ಕವರ್ ಆಗಿದೆಯೋ ಇಲ್ಲೋ ನೋಡ್ಕೋ. ಒಂದು ವೇಳೆ ಕವರ್ ಆಗಿರ್ಲಿಲ್ಲ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇರಬೇಕಾಗಿರುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ 360 ಡಿಗ್ರಿಯಲ್ಲಿ ಚರ್ಚೆ ಮಾಡ್ತಾ ಬರ್ರಿ. 360 ಡಿಗ್ರಿಯಲ್ಲಿ ನೀವು ನೋಡ್ತಾ ಬಂದ್ರಿ ಅಂತೇಳಿ ಬಂದಾಗ ನೀವೇನು ಕಲ್ಪನೆ ಮಾಡ್ಕೊಂಡಿರಲ್ಲ ಅದೇ ಪ್ರಶ್ನೆ ಮುಂದಾಗಿರುತ್ತ. ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡುವಂತವ್ರು ಮನುಷ್ಯರು, ನೀವು ಕೂಡ ಮನುಷ್ಯರೇ. ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಗಳನ್ನ ಈ ಘಟಕಗಳಿಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆಯನ್ನು ಕೇಳಬಹುದು ಅನ್ನುವಂತ ಕುತೂಹಲ ಇದೆನೋ, ಏನ್ ಆತನಲ್ಲಿ ಯೋಚನೆ ಇದೆನೋ, ಆ ಒಂದು ಘಟಕವನ್ನ ನೀವು ಓದ್ತಾ ಇರಬೇಕಾದ್ರೆ, ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅದನ್ನೇ ಜಸ್ಟ್ ನೀವ್ ಏನ್ ಮಾಡ್ಕೊಳ್ರಿ ಅಂತ ಹೇಳಿ ಬಂದಾಗ ಕಲ್ಪನೆ ಮಾಡ್ಕೊಳ್ರಿ. ಇದಕ್ಕೆ ಸಂಬಂಧಿಸಿದಂತೆ ಈ ರೀತಿ ಮುಂದೆ ಎಕ್ಸಾಮ್ ನಲ್ಲಿ ಪ್ರಶ್ನೆ ಆಗ್ಬಹುದಲ್ಲ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಓದ್ಕೊಳ್ರಿ, ಪರ್ಫೆಕ್ಟ್ ಮಾಡ್ಕೊಳ್ರಿ. ಪ್ರತಿದಿನವೂ ಕೂಡ ಒಂದಾದ್ರೂ ಕೂಡ ಪ್ರಶ್ನೆ ಪತ್ರಿಕೆನ ಬಿಡಿಸ್ರಿ. PC ಬಿಡಿಸ್ರಿ, PSI ಬಿಡಿಸ್ರಿ, KPSC ಬಿಡಿಸ್ರಿ, FDA ಬಿಡಿಸ್ರಿ, SDA ಬಿಡಿಸ್ರಿ. ಇಲ್ಲಿವರೆಗೆ ಸರ್ ಯಾವಾಗ ನೋಟಿಫಿಕೇಶನ್, ಯಾವಾಗ ಒಳ ಮೀಸಲಾತಿ ಜಾರಿ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಆದ್ರೆ ಸದ್ಯದಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ. ನೋಟಿಫಿಕೇಶನ್ ಗಾಗಿ ಕಾಯಕ್ ಹೋಗ್ಬೇಡ್ರಿ. ನೋಟಿಫಿಕೇಶನ್ ಆದ ಮೇಲೆ ನಂದು ಜಾಬ್ ಆಗ್ತದನೋ ಇಲ್ಲೋ, ಅಷ್ಟೆಲ್ಲ ಅರ್ಹತೆ ನನ್ನಲ್ಲಿ ಇದೆಯೋ ಇಲ್ಲೋ, ಅಷ್ಟು ಜ್ಞಾನವನ್ನ ನಾನು ಸಂಪಾದನೆ ಮಾಡ್ಕೊಂಡಿನೋ ಇಲ್ಲೋ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ನೋಟಿಫಿಕೇಶನ್ ಇವಾಗ ಸದ್ಯ ಆಯ್ತು, 3 ತಿಂಗಳಲ್ಲಿ ಎಕ್ಸಾಮ್ ನಡೀತಾವೆ. 3 ತಿಂಗಳಲ್ಲಿ ಎಕ್ಸಾಮ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸೆಲೆಕ್ಟ್ ಆಗ್ತೀಯೋ ಇಲ್ಲೋ ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದ. ಕರೆಕ್ಟ್ ಆಗಿ ಓದ್ರಿ. ಕರೆಕ್ಟ್ ಆಗಿ ಓದಿದ್ರಿ ಅಂತ ಹೇಳಿ ಬಂದಾಗ ನಿಮ್ಮ ಜ್ಞಾನ ಅನ್ನುವಂಥದ್ದು ಏನಾಗ್ತಾ ಬರ್ತದಂದ್ರ ಇಮ್ಮಡಿ ಆಗ್ತಾ ಬರ್ತದ. ನಿಮ್ಮ ಜ್ಞಾನ ಯಾವಾಗ ಹೆಚ್ಚಾಗ್ತಾ ಬರ್ತದೋ ಅವಾಗ ಎಲ್ಲ ಎಕ್ಸಾಮ್ ಅನ್ನ ತಾವೆಲ್ಲರೂ ಕೂಡ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಆ ಭಗವಂತ ತಮಗೆಲ್ಲರಿಗೂ ಕೂಡ ಒಳ್ಳೆಯ ಜ್ಞಾನವನ್ನ ನೀಡ್ಲಿ, ಒಳ್ಳೆಯ ಸದ್ಬುದ್ಧಿಯನ್ನ ಕೂಡ್ಲಿ, ಕರೆಕ್ಟ್ ಆಗಿರುವಂತಹ ನೋಟ್ಸ್ಗಳು ನಿಮಗೆ ಸಿಗ್ಲಿ, ಕರೆಕ್ಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಬರ್ತೀನಿ. ಮತ್ತೆ ಇದರ ಮುಂದುವರೆದ ಭಾಗವನ್ನ ನಾಳೆಯ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ. ಇಲ್ಲಿಯವರೆಗೆ ತರಗತಿಯನ್ನು ಆಲಿಸಿದಂತ ಕರ್ನಾಟಕದ ಎಲ್ಲ ನನ್ನ ಮುದ್ದು ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ, ಧನ್ಯವಾದ.